ಬೇಸಿಕಲಿ ವಿಜ್ಞಾನ ಅನ್ನುವಂತಹ ಪದವನ್ನ ಹೆಂಗೆ ನಾವು ನೋಡಬೇಕು ಅಂತ. ಜ್ಞಾನ ಅನ್ನೋದು ಸಾಮಾನ್ಯ ತಿಳುವಳಿಕೆ, ವಿಜ್ಞಾನ ಅನ್ನೋದು ಅದೇ ವಿಷಯದಲ್ಲಿ ಆಳವಾದ ತಳಸ್ಪರ್ಶಿಯಾದ ತಿಳುವಳಿಕೆ. ಕಣ್ಣಿಗೆ ಕಾಣುವುದನ್ನ ಮಾತ್ರ ನಾವು ವಿಜ್ಞಾನ ಅಂತ ಕನ್ಸಿಡರ್ ಮಾಡಬೇಕಾ, ಅಥವಾ ಆ ಎಕ್ಸ್ಟ್ರೀಮ್ ಸತ್ಯ ಇರುತ್ತಲ್ಲ ಅದನ್ನು ವಿಜ್ಞಾನ ಅಂತ ಕನ್ಸಿಡರ್ ಮಾಡಬೇಕು? ನಿಜವಾಗ್ಲೂ ಋಷಿ ವಿಜ್ಞಾನಿ. ಯಾವುದೇ ಒಂದು ವಿಷಯದ ಬಗ್ಗೆ ಆಳವಾದ ತಿಳುವಳಿಕೆ ಹೊಂದುವುದೇ ವಿಜ್ಞಾನ. ಈಗ ರೇಡಿಯೋ ಇದು ಗೊತ್ತಿದೆ, ಇದು ಜ್ಞಾನ. ರೇಡಿಯೋ ಹಾಳಾಯ್ತು ಅಥವಾ ಭಾರಿ ಉಮೇದಿನಿಂದ ಎಲ್ಲ ಸ್ಕ್ರೂ ಬಿಚ್ಚಿದ, ರಿಪೇರಿ ಮಾಡೋಣ ಅಂತ ವಾಪಸ್ ಸೇರಿಸ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ಅದು ವಿಜ್ಞಾನ ಇಲ್ಲ ಅಂತ ಅರ್ಥ. ಬಿಡಿಸ್ಲಿಕ್ಕೆ ಜ್ಞಾನ ಸಾಕು, ಸೇರಿಸ್ಲಿಕ್ಕೆ ವಿಜ್ಞಾನ ಬೇಕು. ಹಿರಿಯರು ಹೇಳಿದ್ರು ಅಂತ ಮಾತಕ್ಕೆ ಅದೆಲ್ಲ ತಪ್ಪು ಅನ್ನೋದು ತಪ್ಪು. ನಮ್ಮಲ್ಲಿ ಎರಡು ತರದ ಎಕ್ಸ್ಟ್ರೀಮ್ ಇದೆ, ಮಧ್ಯದಲ್ಲಿ ಯಾರು ಇಲ್ಲ. ಇನ್ನೊಂದಿದೆ, ಹೊಸ್ತು ಬಂದದ್ದೆಲ್ಲಾ ತಪ್ಪು ಅನ್ನುವಂತ ಒಂದು ಜಿಡ್ಡಿನ ಮನುಷ್ಯರು ಇದ್ದಾರೆ, ಜಾಡ್ಯಮಯ ಬದುಕು. ಇನ್ನು ಹೊಸ್ತು ಮಾತ್ರ ಸತ್ಯ, ಉಳಿದಿದ್ದಕ್ಕೆ ಯಾವುದಕ್ಕೂ ಅರ್ಥವೇ ಇಲ್ಲ ಅನ್ನುವ ಇನ್ನೊಂದು ತೀರಾ ನಾವು ಅಗ್ರೆಸಿವ್ ಪ್ರೋಗ್ರೆಸ್ಸಿವ್ ಅಂತ ಹೇಳ್ಕೊಂಡು ಓಡಾಡುವ ಪ್ರಗತಿ ಪರರು ಇದ್ದಾರೆ. ಆದ್ರೆ ಇದೆಲ್ಲದರ ನಡುವೆ ಸತ್ಯ ಇದೆ. ನೀವು ಎಡ ಬಲ ಅನ್ನೋದರ ಬದಲು ಮಧ್ಯದಲ್ಲಿ ದೇಹ ಇದ್ರೆ ತಾನೇ ಎಡಬಲ, ದೇಹವೆಲ್ಲಿದ್ರೆ ಎಡವೆಲ್ಲಿದೆ, ಬಲ ಎಲ್ಲಿದೆ. ಆ ಹಿನ್ನೆಲೆಯಲ್ಲಿ ನಾವು ಧಾರ್ಮಿಕತೆಯ ವಿಜ್ಞಾನವನ್ನ ಹುಡುಕುವ ಪ್ರಯತ್ನ ಮಾಡಬಹುದು. ನೀವು ಒಂದು ಬ್ಯೂಟಿಫುಲ್ ಪಾಯಿಂಟ್ ಹೇಳಿದ್ರಿ, ವಿಜ್ಞಾನವನ್ನ ಬಹಳ ಆಳಕ್ಕೆ ಹೋಗಿ ನೋಡಬಾರ್ದು, ಅದು ಸಿಗಲ್ಲ, ಕಾಣಲ್ಲ, ಹುಡುಕಬಾರ್ದು. ಮತ್ತೆ ಅದು ಹುಡುಕಿದ್ರು ಉತ್ತರ ಸಿಗದೆ ನಾವು ಕಂಗಾಲಾಗ್ಬಿಡ್ತೇವೆ ಅಥವಾ ನಾವು ನಂಬಿದ್ದೇ ಸುಳ್ಳು ಅಂತ ಅದರ ವಿರುದ್ಧ ನಿಂತು ಈ ಅಪಾಯ ಎಲ್ಲಿ ತಗೊಂಡೋಗುತ್ತೆ ಅಂದ್ರೆ ಆತ್ಮದ ಅಸ್ತಿತ್ವವನ್ನೇ ತೆಗೆದು ಬಿಡುತ್ತೆ. ನೀವು ವಿಜ್ಞಾನಕ್ಕೆ ಎಲ್ಲಿಯೂ ಕೂಡ ಇಷ್ಟು ಹಾರ್ಟ್ ಆಪರೇಷನ್ಗಳಾಗಿವೆ, ಎಲ್ಲಿಯಾದ್ರೂ ಜೀವ ಸಿಕ್ಕಿದ್ಯಾ? ಸೊ ಇದೇ ತರ ಇನ್ನು ಅನೇಕ ವಿಚಾರಗಳನ್ನ ನಾವು ಕಾಣ್ತಾ ಹೋಗಬಹುದು. ಆದರೆ ಅನೇಕರು ಹೇಳೋದೇನು ಅಂತಂದರೆ, ನಮ್ಮ ಆಚರಣೆಗಳನ್ನು ಅಥವಾ ನಮ್ಮ ಸಂಪ್ರದಾಯಗಳನ್ನು ಟೀಕೆ ಮಾಡುವವರಿದ್ದಾರೆ. ಅಂದರೆ ವೈಜ್ಞಾನಿಕ ಅಂದರೆ ಆ ಆಚರಣೆಯ ಹಿಂದೆ ವೈಜ್ಞಾನಿಕ ರೀಸನ್ ಇದೆ ಅಂತ ಹೇಳಿದರೆ ಓಕೆ, ಆದರೆ ಅದು ಆಚರಣೆನೇ ಅಲ್ಲ, ಅದು ಪ್ಯೂರ್ ಸೈನ್ಸ್ ಅಂತ ಒಂದು ಲೇಬಲ್ ಹಾಕ್ತಾರೆ. ಅದಕ್ಕೇನು ಹೇಳ್ತೀರಿ ನೀವು? ತುಂಬ ಯೋಚಿಸಿ ಮಾತಾಡಬೇಕಾದ ಸಂಗತಿ. ಏನಾದರೂ ಒಂದು ಈ ವಿಷಯದಲ್ಲಿ ಸತ್ಯವನ್ನ ಹೀಗೆ ಹೊರಗಿಟ್ಟಾಗ ಅಂದ್ರೆ ನಾವೆಲ್ಲ ದಡ್ರ ಅಂತ ಒಂದು ಪ್ರಶ್ನೆ ಬರುತ್ತೆ. ಏನಾಗುತ್ತೆ ಅಂದ್ರೆ ಕೆಲವು ವಿಷಯಗಳಲ್ಲಿ ನಾವು ಅದರ ಗುಟ್ಟು ಬಿಟ್ಟು ಕೊಟ್ರೆ, ಈಗ ವೈದ್ಯರು ಕೆಲವೊಂದು ಸರ್ತಿ ನಿಮ್ಗೆ ಒಂದು ಮದ್ದು ಕೊಡ್ತಾರೆ, ನಿಮ್ಮನ್ನು ಕರ್ಕೊಂಡು ಬರುವಾಗ ಹೀಗೆ ಹೇಳ್ತಾರೆ, ಇಡೀ ಜಗತ್ತಲ್ಲಿ ಇವರೊಬ್ಬರೇ ಇರುತ್ತೆ. ಗ್ರಹಣ ಕಾಲದಲ್ಲಿ ಉಪವಾಸ ಇರಬೇಕು, ಗ್ರಹಣ ಹಿಡ್ದ ಯಾಕೇನು ತಿನ್ನಬಾರ್ದು, ದರ್ಬೆ ಇಟ್ಬಿಟ್ರೆ ಅದೇನಾಗಲ್ಲ, ಕಾರ್ಪುಡಿ ಮೇಲೆ ದರ್ಬೆ ಇಟ್ಬಿಟ್ರೆ ಅದೇನಾಗಲ್ಲ. ಏನಿದು ಮೊದಲು ಬೇಕಾದ ವಿಷಯ ಅದೇ. ಗ್ರಹಣ ಕಾಲ ಅನ್ನೋದು ನಮಗೆ ಸರಿಯಾಗಿ ತಿಳುವಳಿಕೆಗೆ ಬಂದ್ರೆ ಈ ಪ್ರಶ್ನೆಗಳೆಲ್ಲ ತಾನಾಗಿ ಉದುರೋಗುತ್ತೆ. ಗ್ರಹಣ ಅಂದ್ರೆ ಏನು ಅಂತ ನಮ್ಮ ಹಿಂದಿನವ್ರಿಗೆ ಗೊತ್ತಿತ್ತು, ಇವರು ಸುಮ್ಮನೆ ಇವ್ರಿಗೇನು ಗೊತ್ತಿರ್ಲಿಲ್ಲ, ಅದೇನೋ ರಾಹು ಕೇತು. ಅದು ಹೌದು, ರಾಹುಕೇತು ಅನ್ನುವಂತಹ ಗ್ರಹಗಳಿಂದ ಆವೃತವಾಗುವಂತಹ ಒಂದು ಕಾಲ ಅನ್ನೋ ದೃಷ್ಟಿಯಿಂದ ಹೇಳ್ತಾರೆ. ಆದ್ರೆ ಸೂರ್ಯ ಚಂದ್ರರ ನಡುವೆ ಭೂಮಿ ಬಂದಾಗ, ಅಥವಾ ಭೂಮಿ ಮತ್ತು ಸೂರ್ಯನ ನಡುವೆ ಚಂದ್ರ ಬಂದಾಗ ಅಂತ ನಾವೇನು ಸೂರ್ಯ ಚಂದ್ರರ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ಗ್ರಹಣಗಳ ಬಗ್ಗೆ ಮಾತಾಡ್ತೇವೆ, ಇದು ಗೊತ್ತಿತ್ತು. ಆದ್ರೆ ಇಷ್ಟೆಲ್ಲ ಅರ್ಥ ಮಾಡಿಸೋದು ಕಷ್ಟ ಅಂದ್ರೆ ಅವ್ರಿಗೆ ಅರ್ಥ ಆಗ್ಲಿಕ್ಕೋಸ್ಕರ ಅದನ್ನ ರಾಹುಕೇತುಗಳ ಸಂಪರ್ಕದಿಂದ ಆಯ್ತು ಅಂತ ಈ ವಿವರಣೆಯನ್ನು ಕೊಡ್ತಾರೆ. ಆದರೆ ವಿಜ್ಞಾನದ ಒಂದು ಪರಾಮರ್ಶೆಯ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ತಾ ಹೋದ್ರೆ ಮನಸ್ಸು ಬಹಳ ಚಂಚಲ ಆಗಿರುತ್ತೆ ಅನ್ನೋದು. ಅದನ್ನ ನಿಯಂತ್ರಣಕ್ಕೆ ಯಾವಾಗ ಚಾಲೆಂಜ್ ಜಾಸ್ತಿ ಇದ್ದು ಗೆಲ್ತಾನೋ ಆಗ ಫಲ ಜಾಸ್ತಿ ಅಲ್ವಾ. ಮತ್ತೆ ಆ ಸಮಯದಲ್ಲಿ ನಮಗೆ ಹೆಲ್ಪ್ ಜಾಸ್ತಿ ಇರುತ್ತೆ ದೇವತೆಗಳದ್ದು. ಯಾಕಂದ್ರೆ ಈ ಭಾವನೆ ಇದೆಯಲ್ಲ, ಒಂದು ಈ ಕಾಲದಲ್ಲಿ ಮಾಡಿದ್ರೆ ಸಿಕ್ಕಾಪಟ್ಟೆ ಫಲ ಇದೆ ಅನ್ನೋ ಒಂದು ಆ ಭಾವ ಇದೆಯಲ್ಲ, ಅದು ನಮ್ಮ ಮನಸ್ಸನ್ನು ಕೂಡಿಸುತ್ತೆ. ನಿಮ್ಗೆ ಗೊತ್ತಿಲ್ಲದೆ ನೀವು ಆ ಟೈಮಿಗೆ ಕೂತ್ರೆ ಯಾಕೋ ತುಂಬಾ ಒಳ್ಳೆ ರೀತಿಯಿಂದ ಅದರಲ್ಲಿ ಮನಸ್ಸು ತೊಡಗುತ್ತೆ. ಹಾಗೆ ತೊಡಗಬೇಕು ಅಂತಂದ್ರೆ ನಿಮ್ಮ ಹೊಟ್ಟೆ ಖಾಲಿ ಇರಬೇಕು. ತೀರ್ಥ ಅನ್ನೋದನ್ನ ನಾವು ದೇವಸ್ಥಾನದಲ್ಲಿ ತಗೋತೀವಿ, ಅದರಲ್ಲಿ ಕರ್ಪೂರ ಯಾಕೆ ಹಾಕ್ತಾರೆ? ಇವತ್ತು ಬಳಸುವಂತದ್ದು ಕರ್ಪೂರವೇ ಆಗಿರಲ್ಲ, ಅದು ಪೆಟ್ರೋಲಿಯಂ ಪ್ರಾಡಕ್ಟ್. ಶುದ್ಧವಾದ ಪಚ್ಚ ಕರ್ಪೂರ ಅನ್ನೋದು ಒಂದು ಮರದ ಗೋಂದು. ಅದು ಸಾಮಾನ್ಯ ನಮಗೆ ಅಫಘಾನಿಸ್ತಾನ ಮತ್ತು ಪಾಕಿಸ್ತಾನದ ಮತ್ತು ತೀರ ಉತ್ತರ ಭಾರತದ ಕೆಲವು ಪ್ರದೇಶಗಳಲ್ಲಿ ಕರ್ಪೂರದ ಗಿಡ, ಅದರಲ್ಲಿ ಈ ರಬ್ಬರ್ ಬಂದ ಹಾಗೆ ಸಿಗುವಂತ ಒಂದು ಗೋಂದು. ಈಗ ನೋಡಿ, ಆಯುರ್ವೇದದಲ್ಲಿ ನಿಮಗೆ ತಲೆನೋವು ಅಥವಾ ಇಂಥದ್ದು ಏನೇ ಆದ್ರೂ ಅವ್ರಿಗೆ ಬಳಸುವ ಏನೇ ಬಾಂಬುಗಳಿದೆ, ಅದು ಜಂಡು ಬಾಂಬ್ ಇರ್ಬೋದು, ಅಮೃತಾಂಜನ್ ಏನೇ ಇದ್ರು, ಅದರಲ್ಲಿ ಪ್ರಧಾನವಾದ ಬಳಕೆ ಕರ್ಪೂರ.
ಈಗ ಕಾಗೆ ನಾವು ಅದಕ್ಕೆ ಪಿತೃಪಕ್ಷದಲ್ಲಿ ಮಾತ್ರ ಅದಕ್ಕೊಂದು ಮನೆ ಹಾಕಿ ಪಿತೃಪಕ್ಷದಲ್ಲಿ ಹೀರೋದು ಅದು ಸೀಸನ್ ಅದಕ್ಕೆ ಅದು. ಅಯ್ಯೋ ಅದನ್ನ ಸಾಕಿ ಆ ಟೈಮಿಗೆ ಕರ್ಕೊಂಡು ಹೋದ್ರೆ ಅವನಿಗೆ 500 ರೂಪಾಯಿ ಕೊಡಬೇಕು. ಈ ಕಾಗೆಯನ್ನ ಮುಟ್ಟಿಸಿಕೊಂಡ್ರೆ ಅಥವಾ ಅದು ಮನೆಯೊಳಗೆ ಪ್ರವೇಶ ಮಾಡಿದ್ರೆ ಅಪಶಕುನ ದುರಂತ ಅನ್ನುವಾಗಿ ಹೇಳ್ತಾರಲ್ಲ. ಅಂದ್ರೆ ಕಾಗೆ ಹೋದದ್ರಿಂದ ಹಾಗಾಗಿದ್ದಲ್ಲ, ಕಾಗೆ ಹೋಗುವುದು ಅನ್ನೋದು ಒಂದು ಸೈನ್. ಅದೇ ಈ ರೋಡಲ್ಲಿ ಬೆಕ್ಕಡ್ಡ ಅಂತಂದ್ರೆ ನಿಂತು ಬಿಡ್ತೀವಿ, ಅದು ಅಷ್ಟೇ, ಅದು ಒಂದು ಸೂಚನೆ ಅಂತ. ಅದು ನೋಡಿ, ಬಲಕ್ಕೆ ಹೋದ್ರೆ ಗುಣ, ಎಡಕ್ಕೆ ಹೋದ್ರೆ ಅಪಶಕುನ ಅಂತ. ಯಾಕೆಂದ್ರೆ ಹಾಗೊಂದು ಅನುಭವವನ್ನ ಪ್ರತಿಯೊಬ್ಬನಿಗೂ ನಿಧಾನಕ್ಕೆ ಸ್ವಲ್ಪ ಯೋಚನೆ ಮಾಡಿದ್ರೆ ಸಿಗುತ್ತೆ. ನಾನು ಅದನ್ನ ಸಮರ್ಥಿಸ್ತಾ ಇಲ್ಲ, ಆದ್ರೆ ಅದರಿಂದ ಒಂದು ಸೂಚನೆ ಇದೆ ಅಂತ ಹೇಳ್ತಾ ಇದ್ದೇನೆ. ನಾವು ಏನಾದ್ರೂ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೋಗುವಾಗ ಆ ಸಮಯ ಸರಿ ಇಲ್ಲ ಅಂದ್ರೆ ಅದು ಎಡದಲ್ಲಿ ಹೋದ ಹಾಗೆ ನಮಗೊಂದು ಎಚ್ಚರಿಕೆ ಕೊಡುತ್ತೆ. ಅದಕ್ಕೋಸ್ಕರ 1 ನಿಮಿಷ ಆ ಸಮಯವನ್ನು ಮೀರಿ ಮತ್ತೆ ಹೋಗುದು ಅಂತ. ಅಂದ್ರೆ ಅದು ಕೆಲವೊಂದ್ ಸರ್ತಿ ಏನಾಗುತ್ತೆ ಅಂದ್ರೆ ಆ ಸಮಯ ಮೀರಿದ್ರೆ ಆ ಅಪಾಯ ದೂರ ಆಗುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ನಾನು ಶ್ರೀನಿವಾಸ್ ವೈದ್ಯ. ಭಾರತ ಅನೇಕ ಸಂಸ್ಕೃತಿ ಸಂಪ್ರದಾಯಗಳನ್ನು ಒಳಗೊಂಡಿರ್ತಕ್ಕಂಥ ದೇಶ. ನಾವು ನಮ್ಮ ದೇಶದಲ್ಲಿ ವಿಭಿನ್ನತೆಯಲ್ಲಿ ಏಕತೆಯನ್ನು ನಿರಂತರವಾಗಿ ಕಂಡುಕೊಂಡು ಬರ್ತಾನೆ ಇದ್ದೀವಿ. ಅನೇಕ ಆಚಾರ, ಶಿಷ್ಟಾಚಾರ, ಪದ್ಧತಿ, ಸಂಪ್ರದಾಯ ಇದೆಲ್ಲವೂ ಕೂಡ ನಮ್ಮ ದೇಶದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಮನೆ ಮಾಡಿದೆ. ಆದರೆ ಒಂದು ದುರ್ದೈವ ಏನು ಅಂತಂದರೆ, ಕಾಲಕ್ಕೆ ದಿನಗಳು ಉರುಳದಂತೆಲ್ಲ ನಮ್ಮ ಹಿರಿಯರು, ನಮ್ಮ ಪ್ರಾಚೀನರು ಹಾಕಿಕೊಟ್ಟಂಥ ಸಂಪ್ರದಾಯದ ಉದ್ದೇಶವನ್ನು ಮತ್ತು ಆ ಸಂಪ್ರದಾಯದ ಹಿಂದಿರ್ತಕ್ಕಂಥ ಹಿನ್ನೆಲೆಯನ್ನು ನಾವು ಮರಿತಾ ಇದ್ದೀವಿ. ಅಂದರೆ ನಾವು ಏನೇ ಆಚರಣೆಗಳು ಮಾಡಿದರೂ ಕೂಡ ಅದರ ಹಿಂದೆ ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ, ಒಂದು ಸೈನ್ಸ್ ಇದೆ ಅನ್ನುವಂತಹ ವಿಚಾರವನ್ನು ನಾವು ಕಾಲಕ್ರಮೇಣ ಮರಿತಾ ಬರ್ತಾನೇ ಇದ್ದೀವಿ. ಇವತ್ತು ಆ ವಿಚಾರದ ಬಗ್ಗೆ, ಅಂದರೆ ನಮ್ಮ ಧಾರ್ಮಿಕತೆಯ ಹಿಂದೆ ವಿಜ್ಞಾನ ಅನ್ನೋದು ಅಡಕವಾಗಿದೆ ಅನ್ನುವಂತಹ ಒಂದು ವಿಚಾರದ ಮೇಲೆ ಇವತ್ತು ಈ ಪಾಡ್ಕಾಸ್ಟನ್ನು ಹಮ್ಮಿಕೊಂಡಿದ್ದೀನಿ. ಈ ಪಾಡ್ಕಾಸ್ಟ್ನಲ್ಲಿ ಆ ವಿಚಾರವನ್ನು ನಿಮಗೆ ತಿಳಿಸೋದಕ್ಕೆ ನಿಮ್ಮೆಲ್ಲರಿಗೂ ಚಿರಪರಿಚಿತರಾಗಿರುವಂತಹ ವಿದ್ವಾನ್ ಶ್ರೀ ಕೃಷ್ಣರಾಜ್ ಕುತ್ಪಾಡಿ ಅವರಿದ್ದಾರೆ. ಆಚಾರ್ಯರೇ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಿ? ನೀವು ಅದನ್ನೇ ಕೇಳಿದ್ರೆ ಚೆನ್ನಾಗಿದೆ. ಈ ಹಿಂದಿನ ಪಾಡ್ಕಾಸ್ಟ್ ಬಗ್ಗೆ ಅಥವಾ ಹಿಂದಿನ ವಿಡಿಯೋಸ್ಗಳು ಏನು ಮಾಡಿದ್ವಿ, ಮಹಾಭಾರತ ಕುರುಕ್ಷೇತ್ರ ಸೀರೀಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳ ಬಗ್ಗೆ ನಾವು ಮಾತನಾಡಿದ ವಿಡಿಯೋಸ್ಗಳೇನಿದೆ, ಅದ್ರ ಬಗ್ಗೆ ಏನಾದರೂ ಪ್ರತಿಕ್ರಿಯೆ ಏನಾದರೂ ಬಂತ? ಸಿಕ್ಕಾಪಟ್ಟೆ ಪ್ರತಿಕ್ರಿಯೆ. ಅಂದ್ರೆ ತುಂಬಾ ಗಂಭೀರವಾಗಿ ಕೇಳೋರಿದ್ದಾರೆ ಅಂತ ನನಗೆ ಗೊತ್ತಾಯ್ತು. ಸಾಮಾನ್ಯ ಏನಾಗ್ತಿತ್ತು, ಈಗದ ಒಂದು ಟ್ರೆಂಡ್ ಅಲ್ಲಿ ವೇದಿಕೆಗೆ ಬಂದು ಕೇಳೋರ ಸಂಖ್ಯೆ ಕಮ್ಮಿ ಆಗ್ಬಿಟ್ಟಿದೆ. ಆಗ ಏನ್ ಅನ್ನಿಸ್ತಿತ್ತು ಅಂದ್ರೆ, ಜನರಿಗೆ ಆಸಕ್ತಿಯೇ ಹೋಗ್ಬಿಟ್ಟಿದೆ ಅಂತ ಅನ್ನಿಸ್ತಿತ್ತು. ಕೆಲವೊಂದು ಕಾರಣ ಇದೆ. ಯಾಕಂದ್ರೆ ಹಿರಿಯರು ಬರ್ತಾ ಇದ್ದದ್ದು, ಅವ್ರನ್ನ ಬಿಟ್ಟು ಹೋಗ್ತಾ ಇದ್ದವ್ರು ಕಿರಿಯರು, ಅವ್ರು ಬ್ಯುಸಿ ಆಗ್ಬಿಟ್ರು. ಕೊರೋನಾ ಇದ್ದಾಗ ಎಲ್ಲೂ ಹೊರಗೆ ಹೋಗ್ಲಿಕ್ಕಿಲ್ಲ ಅಂತ. ಆದ್ರೆ ಅದಕ್ಕೆ ಇನ್ನೊಂದು ಮುಖ ಮಾಧ್ಯಮಗಳ ಮೂಲಕ ಮನೆಯಲ್ಲೇ ಒಂದು ದೊಡ್ಡ ಸ್ಕ್ರೀನ್ ಹಾಕ್ಕೊಡ್ತೀವಿ ಅಂತ ಒಂದು ಶುರುವಾಗಿದ್ದರಿಂದ, ಮತ್ತು ಕಲಿಲೇಬೇಕು ಅಂತಿದ್ದವರಿಗೆ ಆ ಊರಲ್ಲಿ ಅಂಥದ್ದೊಂದು ವೇದಿಕೆ ಇಲ್ಲದೆ ತುಂಬ ಕಷ್ಟಪಡುವಂತಹ ಸ್ಥಿತಿಯಲ್ಲಿದ್ದಾಗ ಈ ಮಾಧ್ಯಮ ಅನ್ನೋದು ಅವರ ಕೈ ಹಿಡಿಯಿತು ಅಂತ ಅನಿಸುತ್ತೆ. ಅಂತಹ ಮಾಧ್ಯಮದ ಮೂಲಕ ಕೇಳಿ ಸಂತೋಷಪಟ್ಟವ್ರು ಬಹಳ ಜನ ಇದ್ದಾರೆ. ಯಾಕಂದರೆ ನಾವೀಗ ಇಲ್ಲಿ ಯಾರು ಇಲ್ಲದೆ ಕೂತ್ಕೊಂಡು ಹರಟೆ ಹೊಡಿತಾ ಇರೋದು. ಆದರೆ ಆ ಹರಟೆಯಲ್ಲೂ ನೀವು ಎಲ್ಲರ ಪ್ರತೀಕವಾಗಿ ಕೂತು ಮಾತಾಡ್ತೀರಿ. ಆದ್ದರಿಂದ ಅವರಿಗೆ ಆ ಮಾತುಕತೆಯ ಮಧ್ಯದಲ್ಲಿ ಒಂದು ನಮ್ಮ ಅಸ್ತಿತ್ವವು ಅಲ್ಲಿ ಇದೆ ಅನ್ನೋ ಥರ ಆ ಫೀಲಿಂಗು ಅವ್ರಿಗೆ ಕೊಡ್ತದೆ. ಅದರಿಂದ ಚೆನ್ನಾಗಿ ನಾವು ಎಂಜಾಯ್ ಮಾಡಿದ್ವಿ ಅಥವಾ ಸಮಾಧಾನ ಆಯಿತು, ಒಂದು ಒಳ್ಳೆ ವಿಷಯ ಕೇಳಿದ್ವಿ ಅಂತ ನಮಗೆ ತೃಪ್ತಿ ಆಯಿತು ಅನ್ನೋದನ್ನೆಲ್ಲ ಹೇಳ್ತಾರೆ. ನಾವು ಬಹುಶಃ ಅದರ ಮೇಲೆ ಇನ್ನೂ ಬೇಕಾದಷ್ಟು ಮಾತಾಡ್ಲಿಕ್ಕಿದೆ, ನಾವೇನು ಮಾತಾಡಿ ಮುಗಿಸಿದ್ದಲ್ಲ. ನಾವೇನು ಅಂದ್ರೆ ಬಹಳ ಅಲ್ಪ ಮುಗಿಯುವಂತೆ ಮಾಡಿದ್ದು. ಆದ್ರೆ ಕೇಳಿದ್ದಷ್ಟರಲ್ಲಿ ನಮಗೆ ಅನೇಕ ಸಂಗತಿಗಳು ಸಿಕ್ಕಿತು. ಮತ್ತು ಇಂಥ ವಿಷಯಗಳ ಬಗ್ಗೆ ನಾವು ತುಂಬ ಇನ್ನೂ ಕುತೂಹಲಿಗಳು, ಇನ್ನಷ್ಟು ಬರಲಿ ಅಂತನ್ನುವ ಆಸಕ್ತಿಕರವಾದ ಮಾತುಗಳೇ ಹೆಚ್ಚು ನಮ್ಮ ಕಿವಿಗೆ ಬಿದ್ದದ್ದಾದ್ರಿಂದ. ಮತ್ತೆ ಉಳಿದಂತೆ ಸಾಮಾನ್ಯ ಎಲ್ಲರೂ ನೋಡುವಂತ ಕಾಂತಾರದ ಬಗ್ಗೆ ಮಾತಾಡಿದಂತೆ ಎಲ್ಲರೂ ಅದ್ರ ಕುತೂಹಲಿಗಳೇ ಆಗಿದ್ರು. ಅದರಿಂದ ಅದರಲ್ಲೂ ಅಂತೂ ಒಂದು ಆ ಪದ ಬಹಳ ವೈರಲ್ ಆಗೋಯ್ತು. ಆದ್ರೆ ನೋಡಿ, ಅಂದ್ರೆ ನೀವು ಆ ಪದದ ಹಿಂದೆ ಇರುವಂತಹ ಒಂದು ಚಿಂತನೆಯನ್ನೇ ಹೇಳಿಕೊಟ್ರಿ. ಹೌದು, ಅಂದ್ರೆ ಅದಕ್ಕೆ ಏನು ಒಂದು ಅರ್ಥ ಅಂತ. ಅಂದ್ರೆ ಪದಗಳಿಗೆ ನಿಜವಾಗೂ ಒಳಗಿಂದೊಳಗೊಂದು ಅರ್ಥ ಇರುತ್ತೆ. ನಮ್ಮಲ್ಲಿ ಭಾರತೀಯರ ಭಾಷೆಗಳಲ್ಲಿ ಅಂತೂ ಸಾಮಾನ್ಯವಾಗಿ ಇರುತ್ತೆ, ಕೆಲವೊಂದು ಸರ್ತಿ ಅಪರೂಪಕ್ಕಿಲ್ಲದೆ ಹೋಗ್ಬೋದು. ಆದ್ರೆ ಸಂಸ್ಕೃತದಲ್ಲಂತೂ
ಒಂದು ಎಟಮಾಲಜಿ ಅಥವಾ ಅದನ್ನ ನಿರ್ವಚನ ಶಾಸ್ತ್ರ ಅಂತಾನೆ ಹೇಳುವ ಹಾಗೆ ಬಿಡಿಸಿ ಹೇಳದೆ ಅದಕ್ಕೊಂದು ಅರ್ಥ ಇಲ್ಲದೆ ಒಂದು ಪದ ಇಲ್ಲ. ಯಾಕಂದ್ರೆ ದೇವರು ಕೂಡ ಎಲ್ಲ ಪದದಿಂದ ವಾಚ್ಯ ಅಂತ ಅಂದ್ಮೇಲೆ ವಾಚ್ಯ ಅಂದ್ರೆ ಏನರ್ಥ, ಅದಕ್ಕೆ ಅರ್ಥ ಇದೆ ಅಂತ ಅರ್ಥ ಅಲ್ಲ. ಅಲ್ಲಿಗೆ ಆ ಅರ್ಥ ಬರಬೇಕು ಅಂದ್ರೆ ಅದು ಇನ್ನೆಲ್ಲೋ ಇದ್ದದ್ರ ಜೊತೆಗೆ ಅವನಿಗೆ ಅರ್ಥ ಬರಬೇಕಾದ್ರಿಂದ ಆ ಒಂದು ಹಿನ್ನೆಲೆಯಲ್ಲಿ ಆ ಶಬ್ದದ ವಿವರಣೆ ನಾವು ಅವತ್ತು ಮಾತಾಡಿದ್ದು. ಅಂತೂ ಇಂಥ ಒಂದು ಚರ್ಚೆಯ ಮುಖ ನಮಗೆ ಕೇಳುಗರಲ್ಲಿಯೂ ಮತ್ತು ನೋಡುಗರಲ್ಲಿಯೂ ಒಂದು ಆಸಕ್ತಿಯನ್ನು ಹುಟ್ಟಿಸುತ್ತೆ ಅನ್ನೋದು ಸತ್ಯ. ಇತ್ತೀಚಿನ ದಿನಗಳಲ್ಲಿ ಬೆಳವಣಿಗೆ ನೋಡಿದ್ದು. ಆದರೆ ಸುಮಾರು ಜನ ನನಗೆ ಹೇಳ್ತಾ ಇದ್ದದ್ದೇನು ಅಂತಂದರೆ ಬಹಳ ಚೆನ್ನಾಗಿ ಬರ್ತಾ ಇದೆ, ಬಟ್ ಒಂದಿಷ್ಟು ವಿಚಾರಗಳನ್ನು ಇನ್ನೂ ತಿಳ್ಕೊಳ್ಬೇಕು ಅಂಥವರಿಂದ. ಸೊ ಅದಕ್ಕೋಸ್ಕರ ಈ ಟಾಪಿಕ್ ಮೇಲೆ ಮಾತಾಡಿ ಅಂತ ಅನೇಕ ಜನ ಕೇಳಿದ್ದಕ್ಕೆ ಇವತ್ತು ಈ ಟಾಪಿಕನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಎಲ್ಲಿಂದ ಪ್ರಾರಂಭ ಮಾಡೋಣ ಆಚಾರ್ಯ? ನಾನೊಂದು ಬೇಸಿಕ್ ಹಾಕಬೇಕು ಫಸ್ಟು. ಹೇಳಿ. ಈ ವಿಜ್ಞಾನ ಅನ್ನುವ ಶಬ್ದದಿಂದ ನಮ್ಮಲ್ಲಿ ಕೇವಲ ಈ ಲ್ಯಾಬೋರೇಟರಿಯಲ್ಲಿ ಗಡ್ಡ ಸುಟ್ಕೊಂಡು ಹೊರಗೆ ಓಡ್ಬಿಡುವ ಒಂದು ದೃಶ್ಯ ನಮ್ಮ ತಲೆಯಲ್ಲಿ ಬರುತ್ತೆ. ಅದು ಮಾತ್ರ ವಿಜ್ಞಾನ ಅಲ್ಲ, ವಿಶಿಷ್ಟವಾದ ಆಳವಾದ ಜ್ಞಾನವು ವಿಜ್ಞಾನವೇ. ಎಕ್ಸಾಕ್ಟ್ಲಿ. ಅದಿಲ್ಲದೆ ನೀವು ಕೇವಲ ಯಾವುದೋ ಲ್ಯಾಬೋರೇಟರಿಯಲ್ಲಿ ಅದು ಫಿಕ್ಸ್ ಆಗಿಲ್ಲ ಅಂದ ಮಾತ್ರಕ್ಕೆ ನೀವು ಅದರ ಹಿಂದೆ ಸೈನ್ಸ್ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಎಲ್ಲದರ ಆಧಾರಭೂತವಾದ ಒಂದು ವಿಷಯ ನಾವು ನೆನ್ಪಿಟ್ಕೊಳ್ಬೇಕಾದ್ದೇನು ಅಂದರೆ ಅಧ್ಯಾತ್ಮ ಅಥವಾ ಧಾರ್ಮಿಕತೆಯ ಹಿನ್ನೆಲೆಗೆ ನಾವು ಹೋಗುವ ಮುನ್ನ ವಿಜ್ಞಾನಕ್ಕೆ ಕೇವಲ ಹೊರಗಣ್ಣು ಇದೆ, ಅದಕ್ಕೆ ಒಳಗಣ್ಣಿಲ್ಲ. ಒಳಗೇನಾಗ್ತಾ ಇದೆ ಅಂತ ಗೊತ್ತಾಗಲ್ಲ. ಒಳಗೆ ಅಂದ್ರೆ ಇನ್ ದ ಸೆನ್ಸ್ ಅವರು ನಾನು ಸ್ನಾಯು ನೋಡ್ತೇನೆ, ರಕ್ತದಲ್ಲಿ ಏನೇನಿದೆ ಅದನ್ನು ನಾನು ಹೇಳ್ತಿಲ್ಲ. ಅದಕ್ಕಿಂತಲೂ ಆಚೆಗೆ ಕಣ್ಣಿಗೆ, ಕಿವಿಗೆ, ಮೂಗಿಗೆ, ಬಾಯಿಗೆ ಯಾವುದಕ್ಕೂ ಗೋಚರವಾಗದ, ಸೆನ್ಸ್ ಆರ್ಗನ್ಸಿಗೆ ಗೋಚರ ಆಗದ ಒಂದು ಸಂಗತಿಗಳು ಈ ಜಗತ್ತಿನಲ್ಲಿ ನಿರಂತರ ಇದೆ. ಆ ವಿಷಯದಲ್ಲಿ ನೀವು ವೈಜ್ಞಾನಿಕ ಕಾರಣ ಹುಡುಕ್ಲಿಕ್ಕೆ ಹೋಗ್ಬೇಡಿ, ಅದು ನಮ್ಗೆ ಯಾವತ್ತೂ ಗೊತ್ತಾಗಲ್ಲ, ಸಿಗಲ್ಲ. ಆದರೆ ಕಣ್ಣು, ಮೂಗು, ಬಾಯಿ ಇತ್ಯಾದಿಗಳಿಂದ ನಾವು ನೋಡ್ತಾ ಇರೋ ವಿಷಯದಲ್ಲಿ ಅದರ ಹಿಂದೊಂದು ಏನಾದರೂ ವಿಜ್ಞಾನ ಅಂತ ಹುಡುಕ್ಲಿಕ್ಕೆ ಹೋದರೆ ಅದು ಸಿಗುತ್ತೆ. ಅದರಿಂದಾಗಿ ಎರಡು ಮುಖದಲ್ಲಿ ವಿಜ್ಞಾನ ಇದೆ. ಆದರೆ ನಾವು ಇವತ್ತು ನೋಡ್ತಾ ಇರೋದು ಕೇವಲ ಬಾಹ್ಯ ವಿಜ್ಞಾನ. ಬಿಯಾಂಡ್ ದ ಲಿಮಿಟ್ಸ್ ಇರೋದು ಸಿಗಲ್ಲ, ಖಂಡಿತ ಸಿಗಲ್ಲ. ನಿಮ್ಗೂ ಸಿಗಲ್ಲ, ನಂಗೂ ಸಿಗಲ್ಲ. ಅಂದ್ರೆ ದರ್ಶನಕಾರರಿಗೆ ಸಿಗುತ್ತೆ, ಋಷಿಗಳಿಗೆ ಸಿಗುತ್ತೆ. ಆದ್ರಿಂದಾಗಿ ಅದನ್ನು ಅವರು ದಾಖಲೆ ಮಾಡಿ ಹೀಗಿದ್ರೆ ಚಂದ. ಕೆಲವೊಂದಕ್ಕೆ ನಮ್ಗೆ ಹಾಗೆ ಮಾಡುವಾಗ ಅದರ ಹಿನ್ನೆಲೆಯಲ್ಲಿ ಏನು ಕಾಣಲಿಲ್ಲ ಅಂದ ತಕ್ಷಣ ಅದು ವಿಜ್ಞಾನದ ವ್ಯವಸ್ಥೆಯೊಳಗೆ ಬರುವುದಿಲ್ಲ, ಇದು ಅಡಗೋಲಜಿ ಕಥೆ ಅಂತ ತಿರಸ್ಕಾರ ಮಾಡ್ಲಿಕ್ಕೆ ಬರುವುದಿಲ್ಲ. ಅದರಿಂದಾಗಿ ಕಣ್ಣಿಗೆ ಕಾಣುವ ವಿಷಯಗಳಲ್ಲಿ ನಾವು ವಿಜ್ಞಾನದ ಮಾತುಗಳನ್ನು ಒಪ್ಕೊಳ್ಬಹುದು. ಕಣ್ಣಿಗೆ ಕಾಣದ ಸಂಗತಿಗಳಲ್ಲಿ, ನಮ್ಮ ಮನಸ್ಸಿಗೂ ಗೋಚರವಾಗದ ಸಂಗತಿಗಳಲ್ಲಿ ನಾವು ವಿಜ್ಞಾನದಿಂದ ಇದಮಿತ್ತಂ, ಇದು ಹೀಗೆ, ಇದು ಹಾಗೆ. ಯಾಕಂದ್ರೆ ವಿಜ್ಞಾನವೇ ಪೂರ್ತಿಯಾಗಿ ಗಟ್ಟಿ ತಾಳಹಲ್ಲಿ ಇಲ್ಲದ ಒಂದು ಸಿದ್ಧಾಂತ. ಇವತ್ತು ಒಪ್ಕೊಂಡದ್ದನ್ನ ನಾಳೆ ಡಿನೈ ಮಾಡಬಹುದು, ಚೇಂಜ್ ಆಗುತ್ತೆ. ಆದ್ರೆ ಋಷಿಗಳು ಹೇಳಿದ್ದು ಅವತ್ತಿನಿಂದಲೂ ಇವತ್ತಿನವರೆಗೂ ಅವ್ರ ಮಾತು ಒಂದ್ ಸರ್ತಿ ಹೇಳಿದ್ಮೇಲೆ ನಾಲಿಗೆ ಒಂದೇ ಮಚ್ಚೆ, ಚೇಂಜ್ ಆಗಲ್ಲ. ಯಾಕೆಂದ್ರೆ ಅದು ಸಾರ್ವಕಾಲಿಕ ವಿಷಯ. ಇದು ಹಾಗಲ್ಲ. ನಮ್ಮ ಬುದ್ಧಿಮಟ್ಟ ಹೆಚ್ಚಿದ ಹಾಗೆ ಅಥವಾ ಪ್ರಾಕೃತಿಕವಾದ ವ್ಯವಸ್ಥೆಗಳು ಬದಲಾದ ಹಾಗೆ ಸತ್ಯಗಳು ಚೂರು ಮಾರ್ಪಾಡಾಗ್ತಾ ಹೋಗುತ್ತೆ. ಹಾಗೆ ಮಾರ್ಪಾಡಾದಾಗ ನೀವು ಹಿಂದೆ ಹೇಳಿದ್ದು ಇವತ್ತಿಗಾಗಲ್ಲ ಅಂತ ನೀವು ನಿರಾಕರಣೆ ಮಾಡಿದ್ರೆ ಹಿಂದಿದ್ದು ಸತ್ಯನೋ ಇವತ್ತಿದ್ದು ಸತ್ಯನೋ ಅಥವಾ ಇದರ ಮೇಲೆ ಇನ್ನೂ ಒಂದು ಸತ್ಯ ಇದೆಯೋ ಅನ್ನೋ ಕ್ವಶನ್ ಅಲ್ಲೇ ಉಳಿದೋಗುತ್ತೆ. ಅದಾಗಿ ವಿಜ್ಞಾನ ಬೇಕು. ವಿಜ್ಞಾನಿಗೆ ಎಷ್ಟಕ್ಕೆ ಬೇಕು ಅಂದ್ರೆ ನಮ್ಮ ಹೊರಗಿನ ಇಂದ್ರಿಯಗಳಲ್ಲಿ ಏನನ್ನ ನಾವು ಅನುಭವಿಸ್ತೇವೋ ಅಷ್ಟಕ್ಕೆ ವಿಜ್ಞಾನದ ಉತ್ತರ ಹುಡುಕುವುದು ಉತ್ತಮ. ಇನ್ನೂ ವಿಜ್ಞಾನ ಅಂತ ಅಂದ್ರೆ ಋಷಿಗಳ ವಿಜ್ಞಾನಕ್ಕೆ ಹೋಗ್ಬೇಕಷ್ಟೆ. ಅವರು ಹೇಳ್ತಾ ಇದ್ದಾರೆ ಅಂತ ಅಂದ ಮೇಲೆ ನಾವು ಆ ಕಾಣುವ ಕಡೆಗೆ ನಮ್ಮ ಪ್ರಯತ್ನ ಇರಬೇಕು ಹೊರತು ನಮ್ಮ ಕಣ್ಣಿಗೆ ಕಂಡಿಲ್ಲ, ಅವರ ಕಣ್ಣಿಗೆ ಮಾತ್ರ ಕಂಡಿದೆ ಅಂದ್ರೆ ಅದು ಸತ್ಯ ಅಲ್ಲ ಅಂತ ಈ ನಿರ್ಧಾರಕ್ಕೆ ನಾವು ಬರುವ ಹಾಗಿಲ್ಲ. ಪುರಾಣ ಮಿತ್ಯೇವ ನ ಸಾಧು ಸರ್ವಂ ನಚಾಪಿ ಕಾವ್ಯಂ ನವಮಿತ್ಯವದ್ಯಂ ಸಂತಃ ಪರೀಕ್ಷ್ಯ ಅನ್ಯತರ ಧ್ವಜಂತೆ ಮೂಢ ಪರಪ್ರತ್ಯನೇಯ ಬುದ್ಧಿ ಅಂತ ಕಾಳಿದಾಸನ ಮಾತು. ತುಂಬ ಚಂದದ ಮಾತು. ಹಿರಿಯರು ಹೇಳಿದ್ದಾರೆ ಅಂದ ಮಾತ್ರಕ್ಕೆ ಜೋತು ಬೀಳುವುದು ತಪ್ಪು. ಎಕ್ಸಾಕ್ಟ್ಲಿ ಅದನ್ನೇ ಕೇಳೋನಿದ್ದೆ ಈಗ. ಹಿರಿಯರು ಹೇಳಿದ್ರು ಅಂದ ಮಾತ್ರಕ್ಕೆ ಅದೆಲ್ಲ ತಪ್ಪು ಅನ್ನುವುದು ತಪ್ಪು. ನಮ್ಮಲ್ಲಿ ಎರಡು ತರದ ಎಕ್ಸ್ಟ್ರೀಮ್ ಇದೆ, ಮಧ್ಯದಲ್ಲಿ ಯಾರು ಇಲ್ಲ. ಇನ್ನೊಂದಿದೆ, ಹೊಸ್ತು ಬಂದದ್ದೆಲ್ಲಾ ತಪ್ಪು ಅನ್ನುವಂತ ಒಂದು ಜಿಡ್ಡಿನ ಮನುಷ್ಯರು ಇದ್ದಾರೆ, ಜಾಡ್ಯಮಯ ಬದುಕು. ಇನ್ನು ಹೊಸ್ತು ಮಾತ್ರ ಸತ್ಯ, ಉಳಿದಿದ್ದಕ್ಕೆ ಯಾವುದಕ್ಕೂ ಅರ್ಥವೇ ಇಲ್ಲ ಅನ್ನುವ ಇನ್ನೊಂದು ತೀರಾ ನಾವು ಅಗ್ರೆಸಿವ್ ಪ್ರೋಗ್ರೆಸ್ಸಿವ್ ಅಂತ ಹೇಳ್ಕೊಂಡು ಓಡಾಡುವ ಪ್ರಗತಿ ಪರರು ಇದ್ದಾರೆ. ಆದರೆ ಇದೆಲ್ಲದರ ನಡುವೆ ಸತ್ಯ ಇದೆ. ನೀವು ಎಡ ಬಲ ಅನ್ನೋದರ ಬದಲು ಮಧ್ಯದಲ್ಲಿ ದೇಹ ಇದ್ರೆ ತಾನೇ ಎಡಬಲ. ದೇಹವೆಲ್ಲಿದ್ರೆ ಎಡವೆಲ್ಲಿದೆ, ಬಲ ಎಲ್ಲಿದೆ? ಮಧ್ಯನೇ ಸತ್ಯ. ಹಾಗಾಗಿ
ಆ ಹಿನ್ನೆಲೆಯಲ್ಲಿ ನಾವು ಧಾರ್ಮಿಕತೆಯ ವಿಜ್ಞಾನವನ್ನ ಹುಡುಕುವ ಪ್ರಯತ್ನ ಮಾಡ್ಬೋದು. ಈ ಬೇಸಿಕಲಿ ವಿಜ್ಞಾನ ಅನ್ನುವಂತಹ ಪದವನ್ನು ಹೆಂಗೆ ನಾವು ನೋಡಬೇಕು ಅಂತ, ಅಂದರೆ ಶಾಸ್ತ್ರೀಯವಾಗಿ ಇದನ್ನು ಹೆಂಗೆ ನೋಡಬೇಕು ಅಂತ, ಅಂದರೆ ಕಣ್ಣಿಗೆ ಕಾಣುವುದನ್ನು ಮಾತ್ರ ನಾವು ವಿಜ್ಞಾನ ಅಂತ ಕನ್ಸಿಡರ್ ಮಾಡಬೇಕಾ, ಅಥವಾ ನೀವು ಹೇಳಿದ ಹಾಗೆ ಕಣ್ಣಿಗೆ ಕಾಣದಂತಹ ಅದು ಒಂದು ಏನು ಎಕ್ಸ್ಟ್ರೀಮ್ ಎನರ್ಜಿ ಇರುತ್ತಲ್ಲ, ಅಥವಾ ಆ ಎಕ್ಸ್ಟ್ರೀಮ್ ಸತ್ಯ ಇರುತ್ತಲ್ಲ, ಅದನ್ನು ವಿಜ್ಞಾನ ಅಂತ ಕನ್ಸಿಡರ್ ಮಾಡಬೇಕು? ನಿಜವಾಗ್ಲೂ ಋಷಿ ವಿಜ್ಞಾನಿ. ಯಾವುದೇ ಒಂದು ವಿಷಯದ ಬಗ್ಗೆ ಆಳವಾದ ತಿಳುವಳಿಕೆ ಹೊಂದುವುದೇ ವಿಜ್ಞಾನ. ಈಗ ರೇಡಿಯೋ ಇದು ಗೊತ್ತಿದೆ, ಇದು ಜ್ಞಾನ. ರೇಡಿಯೋ ಹಾಳಾಯಿತು ಅಥವಾ ಭಾರಿ ಉಮೇದಿನಿಂದ ಎಲ್ಲ ಸ್ಕ್ರೂ ಬಿಚ್ಚಿದ, ರಿಪೇರಿ ಮಾಡೋಣ ಅಂತ ವಾಪಸ್ ಸೇರಿಸ್ಲಿಕ್ಕೆ ಬರಲಿಲ್ಲ ಅಂದರೆ ಅದು ವಿಜ್ಞಾನ ಇಲ್ಲ ಅಂತ ಅರ್ಥ. ಬಿಡಿಸ್ಲಿಕ್ಕೆ ಜ್ಞಾನ ಸಾಕು, ಸೇರಿಸ್ಲಿಕ್ಕೆ ವಿಜ್ಞಾನ ಬೇಕು. ಹಾಗಾಗಿ ಜ್ಞಾನ ಅನ್ನೋದು ಸಾಮಾನ್ಯ ತಿಳುವಳಿಕೆ, ವಿಜ್ಞಾನ ಅನ್ನೋದು ಅದೇ ವಿಷಯದಲ್ಲಿ ಆಳವಾದ ತಳಸ್ಪರ್ಶಿಯಾದ ತಿಳುವಳಿಕೆ. ಹಾಗಾದ್ರೆ ಜ್ಞಾನದ ಕೊಂಬೆ ವಿಜ್ಞಾನ ಅಂತ ಹೇಳ್ಬೋದಾ? ಖಂಡಿತ. ಅದರ ಎಕ್ಸ್ಟ್ರೀಮ್ ಅದು, ಅಥವಾ ಅದರ ಇನ್ನಷ್ಟು ಆಳವಾದ ಬೇರದು. ಜ್ಞಾನ ಕಾಣುತ್ತೆ, ಮರ, ವಿಜ್ಞಾನ ಕಾಣಲ್ಲ. ಒಳಗಿನ ಜೀವ, ಅದು ಬೇರು. ಜೀವ ಅನ್ನುವುದು ಒಳಗೆ ನೆಲದ ಅಡಿಯಲ್ಲಿ ಇರುತ್ತೆ. ಅಂದ್ರೆ ಈಗ ನಮಗೆ ಈ ಪ್ಯೂರ್ ಸೈನ್ಸಿಂದ ಏನು ನಮಗೆ ಅದರ ಫಲಗಳು ಸಿಗ್ತಾವಲ್ಲ, ಏನಂತೇವೆ ಅದಕ್ಕೆ ನಾವು ಬೈ ಪ್ರಾಡಕ್ಟ್ಸ್. ಈ ಬೈ ಪ್ರಾಡಕ್ಟ್ಸ್ ಅನ್ನೋದನ್ನು ನಾವು ಇವತ್ತು ಸೈನ್ಸ್ ಅಂದ್ಕೊಂಡಿದ್ದೀವಿ. ವಸ್ತುತಃ ಅದಲ್ಲ ಸೈನ್ಸ್. ಸೈನ್ಸ್ ಅನ್ನೋದು ಪ್ಯೂರ್ ಸೈನ್ಸ್, ಅದು ಕಾಣುವುದೇ ಇಲ್ಲ ಯಾವತ್ತು. ಸೇಮ್ ಅಧ್ಯಾತ್ಮದಲ್ಲೂ ಹಾಗೇನೆ. ಇವತ್ತು ನಾವು ಹೊರಗಡೆಯಿಂದ ಮಾಡುವ ಆಚರಣೆಗಳೆಲ್ಲ ಬೈ ಪ್ರಾಡಕ್ಟ್ಸ್. ಅದರ ಸೈನ್ಸು ಅರಿವಿನಲ್ಲಿದೆ, ತಿಳಿವಿನಲ್ಲಿದೆ. ಅದನ್ನು ಅನುಷ್ಠಾನ ಮಾಡಬೇಕಾದಾಗ ನಮಗಿರಬೇಕಾದ ಎಚ್ಚರದಲ್ಲಿದೆ. ಆದರೆ ಇವತ್ತೇನಾಗಿದೆ ಅಂದರೆ ಅದು ಕಣ್ಣು ಮುಚ್ಚಿ ಕೂತ್ರೆ ಧ್ಯಾನ ಅಂತ ಅನ್ನೋ ಸ್ಥಿತಿಗೆ ಬಂದು ನಿಂತಿದೆ. ಅದರಿಂದಾಗಿ ಧ್ಯಾನದಲ್ಲಿ ನಿಜವಾಗಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ತಲೆ ಇಲ್ಲ. ಒಂದು ಸ್ವಲ್ಪ ಬ್ಲರ್ ಆದ ಲೈಟ್ಗಳನ್ನು ಹಾಕಿ, ಒಂದು ಲೈಟ್ ಮ್ಯೂಸಿಕ್ ಹಾಕಿ, ಒಂದೆರಡು ನಿಮಿಷ ಕೂತ್ಕೊಂಡು ಓಂ ಅಂತ ಹೇಳಿ ಮುಗಿಸಿದ್ರೆ ಧ್ಯಾನ ಆಯಿತು ಅಂತ ಅಂದ್ಕೊಂಡಿದ್ವಿ. ಅದು ಧ್ಯಾನದ ಹತ್ತಿರವೂ ಬರಲ್ಲ, ಕೇವಲ ಅಷ್ಟೇ ಸ್ಥಿತಿ. ಆದರೆ ಧ್ಯಾನಂ ನಿಶ್ಚಿತ ತತ್ವಸ್ಯ ಅಂತ ಮಧ್ವಾಚಾರ್ಯರು ಆ ಧ್ಯಾನ ಶಬ್ದಕ್ಕೆ ಅವರು ಕೊಡುವ ವಿವರಣೆ ತಂತ್ರಸಾರದಲ್ಲಿ, ಒಂದು ತತ್ವದ ನಿಶ್ಚಯ ಆದ ಮೇಲೆ ಮಾತ್ರ ನಮಗೆ ಧ್ಯಾನ ಮಾಡಲಿಕ್ಕಾಗುತ್ತೆ. ಈಗ ಒಂದನ್ನು ನಾವು ಡೀಪಾಗಿ ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೇವೆ ಅಂದರೆ ಅದು ಏನು ಅಂತ ಗೊತ್ತಿರಬೇಕಲ್ಲ. ಕತ್ತಲೇನು ಧ್ಯಾನ ಮಾಡಿ, ಕಣ್ಣು ಮುಚ್ಚು ಕೂಡಿ, ಏಕಾಂತದಲ್ಲಿ ಕೂಡಿ, ವೆಕೆಟ್ ಯುವರ್ ಮೈಂಡ್, ಮನಸ್ಸನ್ನು ಖಾಲಿ ಮಾಡಿ. ಕೃಷ್ಣ ಹೇಳ್ತಾನೆ ಮನಸ್ಸು ಖಾಲಿ ಮಾಡ್ಲಿಕ್ಕಾಗಲ್ಲ. ಸತ್ತ ಅಂತ ಅರ್ಥ. ಅಂದರೆ ಸತ್ತ ಅಂತ ಅರ್ಥ. ಒಂದು ಖಾಲಿ ಮಾಡಿದರೆ ನಾನು ಇನ್ ದ ಸೆನ್ಸ್ ಹೇಳಿ ಹೊರಟದ್ದೇನು ಅಂದರೆ, ಮನಸ್ಸು ಏನನ್ನೂ ಆತುಕೊಳ್ಳದೆ ಇರ್ಲಿಕ್ಕೆ ಬರಲ್ಲ. ಅದಕ್ಕೆ ಏನಾದರೂ ಒಂದು ಆಧಾರ ಬೇಕು. ಅದಕ್ಕೆ ಹೀಗೆ ಹಿಡ್ಕೊಂಡು ಜೋತು ಬಿದ್ದಿರ್ಬೇಕು. ಅವ್ರು ಹೇಳೋದು ಏನಕ್ಕೂ ಜೋತು ಬೀಳದೆ ನೀನು ನಿರ್ವಿಕಲ್ಪಕನಾಗು. ಶಬ್ದ ಬಹಳ ಚೆನ್ನಾಗಿದೆ, ಕೇಳಿಸ್ಕೊಳಿಕೆ. ಆಗುದಿಲ್ಲ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮ ಕೃತ್, ಇದು ಕೃಷ್ಣನ ಮಾತು. ನಹಿ ಕಶ್ಚಿತ್ ಕ್ಷಣಂ, ಒಂದು ಕ್ಷಣ ಕೂಡ ಮನಸ್ಸು ಏನನ್ನೂ ಆತುಕೊಳ್ಳದೆ ತಾನು ತಾನಾಗಿ ನಿಲ್ಲಿಕ್ಕೆ ಬರುವುದಿಲ್ಲ. ಮನಸ್ಸು ನಿಲ್ಲಲ್ಲ. ಮನಸ್ಸು ಏನಕ್ಕಾದ್ರೂ ಒಂದು ಹೊರಗೆ ಅಭ್ಯಾಸ. ಅದಕ್ಕೆ ಯಾರೋ ಒಬ್ರು ಹೇಳ್ತಿದ್ರು, ಹರಿಯುವ ನದಿಯ ದಾಸರು ಹೇಳಿದ್ರು, ವಿಜಯದಾಸರು, ಹರಿಯುವ ನದಿಯ ದಿಕ್ಕ ತಿರುಗಿಸಲಬಹುದು, ವೇಗದಿ ಬರುವ ಶೂಲಕ್ಕೆ ಶಿರವ ನೀಡಲಬಹುದು, ಮನಸ್ಸು ನಿಲ್ಲಿಸುವುದು ತರವಲ್ಲ, ಸಾಧ್ಯವೂ ಇಲ್ಲ. ಮನ ಚಂಚಲಂ ಹಿ ಮನ ಕೃಷ್ಣ ಪ್ರಮಾಥಿ ಬಲವದೃಢಂ, ಇದು ಅರ್ಜುನನ ಪ್ರಾರ್ಥನೆ ಕೃಷ್ಣನ ಹತ್ರ. ಮನಸ್ಸು ತುಂಬಾ, ಅದಕ್ಕೆ ಅವ್ರು ಕೊಟ್ಟ ಉದಾಹರಣೆ ಎಷ್ಟು ಚೆನ್ನಾಗಿದೆ ನೋಡಿ. ವಾಯೋರಿವ ಸುದುಷ್ಕರಂ ಅಂದ್ರೆ ಗಾಳಿ ಹಿಡ್ದೆ, ವಾಯೋ ಇವ ಸುದುಷ್ಕರಂ, ಬರೀ ದುಷ್ಕರಂ ಅಲ್ಲ, ಸಾಧ್ಯವೇ ಇಲ್ಲ ಅಂತ. ಮನಸ್ಸು ಹಾಗೇನೆ ಅಂತ. ಹಾಗಾಗಿ ನೀವು ಮನಸ್ಸನ್ನು ಏನೂ ಇಲ್ಲದಂಥ ಸ್ಥಿತಿಯಲ್ಲಿ ನಿಲ್ಲಿಸಿ ಅನ್ನೋದು ಅಸಾಧ್ಯ. ಏನು ಮಾಡಬೇಕು ಅಂದರೆ ಮನಸ್ಸನ್ನೇ ನಿಲ್ಲಿಸ್ಬೇಕು ಹೊರತು ಮನಸ್ಸಿನಲ್ಲಿ ಏನೂ ಇಲ್ಲದೆ ನಿಲ್ಲಿಸ್ಲಿಕ್ಕಾಗಲ್ಲ. ಮನಸ್ಸನ್ನು ನಿಲ್ಲಿಸೋದು ಅಂದರೆ ಅದು ಜೀವದ ಮನಸ್ಸು ಜಾಗೃತ ಆಗಬೇಕು. ಯಾವುದು ಭೌತಿಕ ಮನಸ್ಸಿದೆ ಅದು ಸ್ಥಗನಗೊಳ್ಳುತ್ತೆ ಅಥವಾ ಮಗ್ಗನಾಗಿ ಬಿಡುತ್ತೆ. ಆವಾಗ ಜೀವದ ಒಳಗಿನ ಮನಸ್ಸು ಎಚ್ಚರಗೊಂಡಾಗ ಸತ್ಯ ಅನ್ನೋದು ಕಾಣ್ಲಿಕ್ಕಾಗುತ್ತೆ. ಅದು ಋಷಿಗಳ ಕಣ್ಣು. ಆ ಕಣ್ಣಿನಿಂದ ಕಂಡದ್ದು ಯಾವಾಗಲೂ ಏನಿರುತ್ತೋ ಅದನ್ನು ಮಾತ್ರ ಕಾಣುತ್ತೆ. ಈಗದ್ದು ನಿನ್ನೆದು ನಾಳೆ ಮಾತ್ರ ಉಳಿಯುವಂಥದ್ದನ್ನು ಅದು ತೀವ್ರವಾಗಿ ಹಚ್ಕೊಳ್ಳೋದೇ ಇಲ್ಲ. ನಾವು ಇವತ್ತು ನೋಡ್ತಾ ಇರೋದು ಈ ಹೊರಗಿನ ಮನಸ್ಸಿನಿಂದ ಏನಿದೆಯೋ ಅದು ನಾಳೆಗೂ ಬದಲಾಗಬಹುದು. ನಾಳಿದ್ದು ನಮ್ಮ ಆಲೋಚನೆ ಚೇಂಜ್ ಆಗ್ಬೋದು. ಸಿಂಪಲ್ ಒಂದು ಹೇಳ್ತೇನೆ, ಹಿಂದೆ ಎಲ್ಲ ನಮ್ಮೂರಲ್ಲಿ ಏನಾದರೂ ತಪ್ಪು ಮಾಡಿದರೆ
ಅವನನ್ನ ಊರಿಂದ ಹೊರಗೆ ಹಾಕೋದು ಅಂತ, ಬಹಿಷ್ಕಾರ ಬಹಿಷ್ಕಾರ ಹಾಕೋದು ಅಂತ. ಇವತ್ತು ತಂದೆ ತಾಯಿಗಳೇ ಅವನನ್ನ ಅಮೆರಿಕಕ್ಕೆ ಹಾಕ್ಬೇಕು ಅಂತಾನೆ ಶಾಲೆಗೆ ಹಾಕ್ತಾರೆ. ಬಹಿಷ್ಕಾರ ನಾವೇ ಹಾಕ್ತಾ ಇದೀವಿ. ಆದ್ರೆ ಆವಾಗ ಹಾಕಿದ್ರೆ ಅವಮಾನ, ಈಗ ಹಾಕಿದ್ರೆ ಸನ್ಮಾನ. ಕಾನ್ಸೆಪ್ಟೇ ಚೇಂಜ್ ಆಗೋಯ್ತಲ್ಲ, ಪರ್ಸೆಪ್ಷನ್. ಇದು ತಾತ್ಕಾಲಿಕವಾದ ಒಂದು ಸಾಮಾಜಿಕ ವ್ಯವಸ್ಥೆ ಅಲ್ವಾ? ಹಾಗೇನೆ ಇದು ಎಲ್ಲದರಲ್ಲೂ ಕೂಡ. ಆದರೆ ಋಷಿಗಳು ಹಾಕಿಕೊಟ್ಟ ಪ್ರತಿಯೊಂದು ಏನು ಧಾರ್ಮಿಕ ಸಂಸ್ಕಾರಗಳು, ಹಬ್ಬ ಹರಿದಿನಗಳು, ಅಥವಾ ನಮಗೆ ನಿತ್ಯಕ್ಕೆ ಆಚರಣೆಗಳಲ್ಲಿ ಏನು ಕೊಟ್ಟಿದ್ದಾರೆ, ಆ ಕೊಟ್ಟಿದ್ದು ಕೆಲವೊಂದು ಸರ್ತಿ ಅಪ್ಪ ಹಾಕಿದ ಆಲದ ಮರ ಅನ್ನೋ ಥರ ಕೆಲವಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಶಾಸ್ತ್ರೀಯವಾಗಿ ಯಾವುದನ್ನು ಹೇಳಿದಾರೋ ಅದರ ಹಿಂದೆ ಖಂಡಿತ ಒಂದು ಮಜಬೂತಾದ ಕಾರಣ ಇದೆ, ಸಾರ್ವಕಾಲಿಕವಾದ ಸತ್ಯ ಒಂದಿದೆ, ಮತ್ತು ಅರ್ಥ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುವಂಥದ್ದನ್ನೇ ಹೇಳಿರ್ತಾರೆ. ಅರ್ಥ ಆಗದ್ದು ಇದೆ, ಅದಕ್ಕಿಂತ ಹೆಚ್ಚಿನದ್ದು ಇದೆ. ಆದರೆ ಮಾಡುವ ಎಲ್ಲ ಕೆಲಸಗಳಲ್ಲೂ ಕೂಡ ನಾವು ಒಂದು ವೈಜ್ಞಾನಿಕ ಕಾರಣ ಇರಲೇಬೇಕು, ಇಲ್ಲದೇ ಇದ್ರೆ ಅದು ಆಚರಣೆಗೆ ಅರ್ಹ ಅಲ್ಲ ಅನ್ನುವ ಈ ಸ್ಥಿತಿಯಲ್ಲಿ ನಾವು ನಿರ್ಧಾರ ಮಾಡಬಾರ್ದು. ಅದರಿಂದ ನೀವು ಹೇಳಿದ ವಿಜ್ಞಾನ ಅಂತ ಅನ್ನೋದು ಹೊರಗಿನ ವಿಜ್ಞಾನವೂ ಇದೆ, ಆದರೆ ಆ ವಿಜ್ಞಾನಕ್ಕೆ ಒಂದು ಎಂಡ್ ಇದೆ. ಯಾಕಂದರೆ ಅದು ಸಿದ್ಧ ಅಂತ ಅಲ್ಲ, ಕೊನೆ ಇಲ್ಲ ಅದಕ್ಕೆ. ನಾಳೆ ಮತ್ತೆ ಅದರ ಪರ್ಸೆಪ್ಷನ್ಸ್ಗಳು, ಬೆಳವಣಿಗೆಗಳು, ಬೇರೆ ಬೇರೆ ತರದ ಚಿಂತನೆಗಳು. ಒಂದು ಕಾಲದಲ್ಲಿ ಗೆಲಿಲಿಯೋ ಹೇಳಿದ್ದನ್ನು ಒಪ್ಪಲಿಲ್ಲ, ಕೆಪ್ಲರ್ ಹೇಳಿದ್ದನ್ನು ಒಪ್ಪಲಿಲ್ಲ, ಅವನನ್ನ ಬಹಿಷ್ಕಾರ ಹಾಕಿದ್ದಲ್ಲ, ಬೀದಿಗೆ ತಂದು ಹಾಕಿಬಿಟ್ರು ಅವನನ್ನ. ಆದ್ರೆ ಈಗ ಆ ನಂತರದ ವಿಚಾರಗಳನ್ನ ಅದೇ ವಿಜ್ಞಾನಿಗಳು ಒಪ್ಪಿಯೇ ಮುಂದಿನ ಹೊಸ ಆವಿಷ್ಕಾರಗಳು ಬಂದವು. ಶಾಸ್ತ್ರದಲ್ಲೂ ಕೆಲವೊಮ್ಮೆ ಹರಿಯುವ ನೀರಿನ ಹಾಗಿರಬೇಕು ಅನ್ನೋ ಮಾತನ್ನು ಒಪ್ಕೊಳ್ಳುತ್ತದು. ಕಾಲಕ್ಕೆ ತಕ್ಕಂತೆ ಕೆಲವನ್ನ ಸ್ವಲ್ಪ ಮೂಲ ಧರ್ಮಕ್ಕೆ ಚ್ಯುತಿ ಬಾರದಂತೆ ಸರಿಪಡಿಸಿಕೊಳ್ಬೇಕು, ಸೂಕ್ಷ್ಮವಾಗಿ ಬದಲಾಯಿಸಬೇಕು ಅಂತ. ಆದ್ರೆ ಅದಕ್ಕೊಬ್ಬ ಯಾರೋ ಋಷಿ ಬೇಕು. ನೀವು ನಮ್ಗೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ನಾವೇ ಒಂದು ಹೊಸ ಧರ್ಮಶಾಸ್ತ್ರ ಮಾಡ್ಲಿಕ್ಕಾಗಲ್ಲ. ಆದ್ರೆ ಮಾಡಿದ ಮೇಲೆ ಅವನಿಗೆ ಸಾಧನೆಗೆ ಅದು ತೊಡಕಾಗಬಾರ್ದು, ಆಚರಣೆ ಸಮಾಜಕ್ಕೆ ತೊಡಕ ಆಗ್ಬಾರ್ದು, ವ್ಯಕ್ತಿಗತವಾಗಿ ಅನ್ಯಾಯ ಮಾಡ್ಕೊಳ್ಬಾರ್ದು. ಇದೆಲ್ಲ ಗೊತ್ತಿದ್ರೆ ವಿಜ್ಞಾನ ಅನ್ನೋದು ಎರಡೂ ವ್ಯವಸ್ಥೆಗಳಿಗೂ ಹೆಸರು ಒಂದೇ, ಆದರೆ ಅದಕ್ಕೆ ಮಿತಿ ಇದೆ, ಇದಕ್ಕೆ ಮಿತಿ ಇಲ್ಲ ಅಷ್ಟೇ. ಹೊರಗಿನ ಇವತ್ತಿನ ಪ್ರಪಂಚದ ವಿಜ್ಞಾನಕ್ಕೆ ಒಂದು ಮಿತಿ ಇದೆ. ಕೆಲವು ದಿವಸಗಳ ಕಾಲ ಈ ಪದಾರ್ಥ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ, ನೀವು ಆರೋಗ್ಯಕ್ಕೆ ತಗೊಳ್ಳಿ ಹಾಗೆ ಹೀಗೆ ಅಂತ. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಹೇಳ್ತಾರೆ, ಇಲ್ಲ ಈ ಪದಾರ್ಥ ಅನ್ನೋದು ತುಂಬಾ ಆರೋಗ್ಯಕ್ಕೆ ಹಾನಿಕಾರಕ, ಅದರಿಂದ ಇದನ್ನು ತಿನ್ಬೇಡಿ ಅಂತಾರೆ. ಋಷಿಗಳು ಯಾವಾಗ್ಲೂ ಹೇಳಿಬಿಟ್ರು ತಿನ್ಬೇಡಿ. ಯಾಕೆ ತಿನ್ಬೇಡಿ ಅಂದ್ರೆ ನಮಗೆ ಎರಡಿದೆ, ಒಂದು ಹೊಟ್ಟೆ ಅಂತ ಒಂದಿದೆ, ಒಂದು ತಲೆ ಅಂತ ಒಂದಿದೆ. ಕೆಲವು ತಲೆಗೆ ಆಹಾರ ಬೇಕು, ಕೆಲವು ಹೊಟ್ಟೆಗೆ ಆಹಾರ ಬೇಕು. ಹೊಟ್ಟೆಗೆ ಆಹಾರ ಬೇಕು ಅಂದಾಗ ದೇಹಕ್ಕೆಲ್ಲ ಒಳ್ಳೆ ಪುಷ್ಟಿ ಕೊಡ್ಬೋದು, ತುಷ್ಟಿ ಕೊಡ್ಬೋದು. ಆದ್ರೆ ಅದು ಮೆದುಳಿಗೆ ಹತ್ತಲ್ಲ ಅನ್ನೋದ್ರ ಜೊತೆಗೆ ನಮ್ಮ ಅಧ್ಯಯನಕ್ಕೆ, ಮನಸ್ಸಿಗೆ ತುಂಬಾ ವಿಕಾರ ಉಂಟು ಮಾಡುತ್ತೆ. ಹೊಟ್ಟೆಗೆ ಸಂಬಂಧಪಟ್ಟ ಆಹಾರ ಹೊಟ್ಟೆಗೆ ಚೆನ್ನಾಗಿದೆ, ಆರೋಗ್ಯಕ್ಕೆ ಚೆನ್ನಾಗಿದೆ, ಡಾಕ್ಟರ್ ತಗೊಳ್ಳಿ ಅಂತಾನೂ ಹೇಳಿರ್ಬೋದು. ಯಾಕಂದ್ರೆ ಇವತ್ತಿನ ವಿಜ್ಞಾನದಲ್ಲಿ ತಲೆಯ ಬಗ್ಗೆ ಯೋಚನೆಯನ್ನು ಮಾಡಲ್ಲ, ಮನಸ್ಸಿನ ಬಗ್ಗೆ ಯೋಚನೆಯನ್ನು ಮಾಡಲ್ಲ. ಕೇವಲ ದೈಹಿಕವಾದ ಬಲವನ್ನು ಮಾತ್ರ ಗಮನಿಸ್ತೇವೆ. ಆದರೆ ಬೌದ್ಧಿಕವಾದ ಬೆಳವಣಿಗೆಯನ್ನೂ ಗಮನಿಸಿ ಈ ದೇಶ ಬೆಳೆಯುವುದು. ಇದಕ್ಕೆ ಭಾರತ ಅಂತ ಹೆಸರು. ಭಾ ಅಂದ್ರೆ ತಿಳಿವು, ತಿಳಿವಿನಲ್ಲೇ ಆಸಕ್ತಿ ಇರುವ ಜೀವ ಈ ದೇಶದ್ದು. ತಿಳಿವಿಲ್ಲದೆ ಇದ್ರೆ ಈ ದೇಶಕ್ಕೆ ಅಸ್ತಿತ್ವವೇ ಇಲ್ಲ. ಯಾಕೆಂದ್ರೆ ತಿಳಿವಿನ ಹೊರತಾದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಮ್ಮಕ್ಕಿಂತ ದಾಪುಗಾಲು ಹಾಕಿಕೊಂಡು ಬಹಳ ದೂರಕ್ಕೆ ಹೋದ ದೇಶಗಳಿದ್ದಾವೆ. ಆದರೆ ಅವುಗಳಲ್ಲಿ ನೆಮ್ಮದಿ ಇಲ್ಲ, ಅಥವಾ ಅವುಗಳಲ್ಲಿ ಸತ್ಯ ಇಲ್ಲ. ಇಲ್ಲ ಅಂದ್ರೆ 63 ಕೋಟಿ ಜನ ಪ್ರಯಾಗದಲ್ಲಿ ಬಂದು ಸೇರ್ತಿರ್ಲಿಲ್ಲ. ಬ್ಯೂಟಿ ಅಲ್ವಾ? ಕೇವಲ ನಮ್ಮ ದೇಶದವರಲ್ಲ, ದೇಶಾಂತರಗಳಿಂದ ಬಂದು ಯಾಕೆ ಬಂದ್ರು? ಯಾವ್ದಾದ್ರು ನಮ್ಮವರು ಟೂರಿಗೆ ಹೋಗ್ತಾರೆ, ಅಥವಾ ಏನೋ ಒಂದು ಆ ದೇಶದ ಒಂದಿಷ್ಟು ಸೌಂದರ್ಯವನ್ನು ಆಸ್ವಾದಿಸ್ಲಿಕ್ಕೆ ಹೋಗ್ತಾರೆ, ಬಿಟ್ರೆ ಪುಣ್ಯಕ್ಕಾಗಿ ಬೇರೆ ಯಾವುದಾದ್ರೂ ದೇಶ. ವಸ್ತುತ ನಮ್ಮ ದೇಶಕ್ಕಿಂತ ಉದ್ದವಾದ ನದಿನೇ ಇಲ್ಲ ನಮ್ಮ ದೇಶದಲ್ಲಿರುವ ಗಂಗೆಗಿಂತ. ನಮ್ಮ ದೇಶದಲ್ಲಿರುವ ಗಂಗೆಗಿಂತ ಅಮೆಜಾನ್ ಅಗಲವಾದ ನದಿ. ಆದ್ರೆ ಅಲ್ಲಿ ಹೋಗಿ ಪುಣ್ಯ ಬರುತ್ತೆ, ಅಥವಾ ಅಲ್ಲಿ ಒಂದು ವಿಶೇಷವಾದ ಕುಂಭಮೇಳ ಏನಾದ್ರು ಮಾಡೋಣ, ಇಲ್ಲ, ಆಗುದಿಲ್ಲ ಅದು. ಯಾಕಂದ್ರೆ ಅದು ಇಲ್ಲಿಯದ್ದೇ ಒಂದು ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಈ ದೇಶದ ತಿಳುವಳಿಕೆ. ಆ ಭಾರತ ಹೇಳೋಕೆ ಎಷ್ಟು ಭಾರ ಇದೆ. ಆ ಹೊಸ ನಾವೇನೋ ಅದು ಸಿಕ್ಕಿಸಿಕೊಂಡ ಹೆಸರಿನಲ್ಲಿ ಖುಷಿನೇ ಇಲ್ಲ. ಅದು ಕೊನೆಗೆ ಬೇರೆ ಯಾವುದೋ ಒಂದು ಪಂಗಡ ಪಕ್ಷ ಆಗಿ ಕೂತ್ಬಿಡುತ್ತೆ ಕೊನೆಗಷ್ಟೇ, ಅಲ್ವಾ? ಹಾಗಾಗಿ ಜ್ಞಾನ ಮತ್ತು ವಿಜ್ಞಾನ ಒಂದೇ ದಾರಿಯ ಒಂದು ಆಳ ಮತ್ತು ಮೇಲಿನ ಲೇಯರ್. ಮೇರೆ ಕಾಣುವುದು ಜ್ಞಾನ, ಅದರ ಆಳಕ್ಕಿಳಿದ್ರೆ ಸಿಗುವ ಮುತ್ತು ರತ್ನಗಳೆಲ್ಲ ವಿಜ್ಞಾನ. ಈ ಹಿನ್ನೆಲೆಯಲ್ಲಿ ನಾವು ಧಾರ್ಮಿಕತೆಯ ವ್ಯವಸ್ಥೆಯನ್ನು ಆಲೋಚನೆ ಮಾಡಬೇಕಾಗುತ್ತೆ. ನೀವು ಒಂದು ಬ್ಯೂಟಿಫುಲ್ ಪಾಯಿಂಟ್ ಹೇಳಿದ್ರಿ, ವಿಜ್ಞಾನವನ್ನು ಬಹಳ ಆಳಕ್ಕೆ ಹೋಗಿ
ನೋಡಬಾರ್ದು, ಅದು ಸಿಗಲ್ಲ, ಕಾಣಲ್ಲ. ನನಗೆ ಯಾರೋ ಒಬ್ಬರು ಬಹಳ ಬೆಸ್ಟ್ ಎಕ್ಸಾಂಪಲ್ ಕೊಡ್ತಾರೆ, ಅದು ನೀರು. ಆ ನೀರು ಅದಕ್ಕೆ ನಮ್ಮ ಧಾರ್ಮಿಕತೆಯ ಹೆಸರಿನಲ್ಲಿ ಅದಕ್ಕೆ ನಾವು ಗಂಗೆ ಅಂತೀವಿ, ಗೋದಾವರಿ ಅಂತೀವಿ, ಯಮುನೆ ಅಂತೀವಿ, ಕಾವೇರಿ ಅಂತೀವಿ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ನೀನು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡೋಕೆ ಹೋದರೆ H2O ಅಂತ ಕರಿತೀವಿ ಅಷ್ಟೇ, ಆಯಿತಾ? ಈಗ ನಾನು ನಿನ್ನ ಗಂಗೆ ಎಲ್ಲಿದ್ದಾಳೆ, ಗೋದಾವರಿ ಎಲ್ಲಿದ್ದಾಳೆ, ನರ್ಮದಾ, ಸಿಂಧು, ಕಾವೇರಿ ಎಲ್ಲಿದ್ದಾಳೆ ತೋರಿಸ್ತೀನಿ. ನೀ ಆ ಹೆಚ್ಚು ತೋರಿಸು, 2 ತೋರಿಸು, O ತೋರಿಸು, ಆಗುತ್ತಾ ನಿನಗೆ? ಅಥವಾ ನೀನು ಆ H2O ಆ ಪಿರಿಯೋಡಿಕ್ ಟೇಬಲಲ್ಲಿರೋ ಆ ಮೆಟೀರಿಯಲ್ಸ್ಗಳನ್ನೆಲ್ಲ ತಂದು ಮನೆಯಲ್ಲೇ ಮಾಡ್ಕೊಂಡು ಕುಡಿಯಪ್ಪ, ಆಗುತ್ತಾ ನಿನಗೆ? ಆಗಲ್ಲ. ಹೇಳೋದು ಸುಲಭ, ವಿಜ್ಞಾನ ಇದು ವಿಜ್ಞಾನ ಅಂತ ಹೇಳೋದು ಸುಲಭ, ಆದರೆ ಅದನ್ನು ಮಾಡಿ, ಅದನ್ನು ಎಕ್ಸಿಕ್ಯೂಟ್ ಮಾಡಿ ಸಮಾಜದ ಮುಂದೆ ಇಡೋದೇನಿದಲ್ಲ ಅದು ಭಾಳ ಕಷ್ಟ. ಅದರಿಂದ ಅಷ್ಟು ಡೀಪಾಗಿ ಎಲ್ಲದರಲ್ಲೂ ವಿಜ್ಞಾನ ಹುಡುಕಬಾರ್ದು ಅಂತ ಒಬ್ರು ಹೇಳಿದ್ರು. ಹುಡುಕಬಾರ್ದು, ಮತ್ತೆ ಅದು ಹುಡುಕಿದ್ರು ಉತ್ತರ ಸಿಗದೆ ನಾವು ಕಂಗಾಲಾಗ್ಬಿಡ್ತೇವೆ, ಅಥವಾ ನಾವು ನಂಬಿದ್ದೇ ಸುಳ್ಳು ಅಂತ ಅದರ ವಿರುದ್ಧ ನಿಂತು ಅಪಾಯವಿದೆ. ಅದೇ ಆಗ್ಬಿಡುತ್ತೆ. ಈ ಅಪಾಯ ಎಲ್ಲಿಗೆ ತಗೊಂಡೋಗುತ್ತೆ ಅಂದ್ರೆ ಆತ್ಮದ ಅಸ್ತಿತ್ವವನ್ನೇ ತೆಗೆದು ಬಿಡುತ್ತೆ. ನೀವು ವಿಜ್ಞಾನಕ್ಕೆ ಎಲ್ಲಿಯೂ ಕೂಡ ಇಷ್ಟು ಹಾರ್ಟ್ ಆಪರೇಷನ್ಗಳಾಗಿವೆ, ಎಲ್ಲಿಯಾದ್ರೂ ಜೀವ ಸಿಕ್ಕಿದ್ಯಾ? ಆದ್ರೆ ನಾವೆಲ್ಲ ಮಾತಾಡ್ತಾ ಇದ್ದೀವಿ, ಓಡಾಡ್ತಾ ಇದ್ದೀವಿ. ಅದು ಹೆಂಗಿದೆ? ಹಾರ್ಟ್ ಅನ್ನು ಬೇಕಾದ್ರೆ ಅವರು ರೆಡಿಮೇಡ್ ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ಅಂದ್ರೆ ನಾನು ಹೇಳ್ತಾ ಇರೋದು ದೇಹದಲ್ಲಿ ಇದ್ದಿದ್ದನ್ನು ಹಾಕೋದಲ್ಲ, ಹೊಸ ಹಾರ್ಟೇ ಸೃಷ್ಟಿಯೂ ಮಾಡಿದ್ದಾರೆ. ನನ್ನ ಈಗ ತೊಂದರೆ ಇದೆ ಅನ್ನೋದಕ್ಕೋಸ್ಕರ ಯಂತ್ರವನ್ನೇ ಜೋಡಿಸಿದ್ದಾರೆ. ಆದ್ರೆ ಆ ಹಾರ್ಟ್ ಅಲ್ಲಿ ಜೀವ ತಂದಿಡ್ಲಿಕ್ಕಾಗಲ್ಲ. ಹಾರ್ಟ್ ಇಡಬಹುದು ಅಷ್ಟೇ. ಹಾರ್ಟ್ ಅಲ್ಲಿ ಹೃದಯವಂತಿಕೆಯನ್ನು ತಂದಿಡ್ಲಿಕ್ಕೆ ಹೃದಯ ತಂದಿಡಬಹುದು ಅಷ್ಟೇ, ಹೃದಯವಂತಿಕೆ ಅಂತ ತಂದಿಡ್ಲಿಕ್ಕೆ ಆಗಲ್ಲ. ಅದರಿಂದ ಯಂತ್ರ ಏನಿದ್ರು ಕೂಡ ನಾವೇನ್ ಪ್ರೋಗ್ರಾಮ್ ಬರೆದಿದ್ದೇವೆ ಅಷ್ಟೇ ಕೆಲಸ ಮಾಡುತ್ತೆ, ಅದಕ್ಕೆ ಭಾವನೆ ಇಲ್ಲ. ಅಲ್ಲಿಗೆ ನಿಂತೋಗುತ್ತೆ ವಿಜ್ಞಾನ. ಅಲ್ಲಿಗೆ ಒಂದು ಹಂತಕ್ಕೆ ವಿಜ್ಞಾನದ ವ್ಯಾಪ್ತಿ ನಿಂತೋಗುತ್ತೆ. ನಾನು ಇವತ್ತಿನ ವಿಜ್ಞಾನದ ಹೇಳ್ತೇನೆ, ಅದರ ಋಷಿಗಳ ವಿಜ್ಞಾನ ಮತ್ತು ಕೆಲಸ ಮಾಡುತ್ತೆ. ಅದೇ ನೀವು ಹೇಳಿದ ಹಾಗೆ ಅಲ್ಲಿ ಗಂಗೆ, ಯಮುನೆ, ಎಲ್ಲಾ ನದಿ, ಸಾರ್ಧ ತ್ರಿಕೋಟಿ ನದ್ಯಭಿಮಾನಿ ದೇವತೆಗಳು ನಮಗೆ ಕಾಣಿಸ್ತಾರೆ. ಕಾಣಿಸೋದ್ರಿಂದ ಮನಸ್ಸಿಗೆ ಹೊರಗಡೆಯಿಂದ ಯಾವ ಸೋಪು ಇಲ್ಲ ಕ್ಲೀನ್ ಮಾಡ್ಲಿಕ್ಕೆ. ಆದ್ರೆ ಇದನ್ನ ನೆನೆಸಿ ನಾವು ಸ್ನಾನ ಮಾಡಿದ್ರೆ ಮನಸ್ಸು ಶುದ್ಧ ಆಗುತ್ತೆ. ಆದ ಅನುಭವವನ್ನ ಬಹಳ ಜನ ಹಿರಿಯರು ಹೇಳ್ತಾರೆ. ಅದರಿಂದಾಗಿ ವಿಜ್ಞಾನಕ್ಕೆ ಒಂದು ನಿರಾಕರಣೆ ಮಾಡುವುದನ್ನು ನಾನು ಹೇಳಲಿಲ್ಲ. ಅದರ ಉದ್ದೇಶಗಳು ತಪ್ಪು ಅಥವಾ ಅದರಲ್ಲಿ ತಿಳ್ಕೊಂಡು ಮಾಡಬೇಕಾದ ಜಾಣತನ ಇರಬೇಕು ಅನ್ನೋದನ್ನು ಕೃಷ್ಣನು ಹೇಳ್ತಾನೆ. ಯೋಗ ಕರ್ಮಸು ಕೌಶಲಂ. ತಿಳಿದು ಮಾಡುವ ಜಾಣತನ ಇದ್ದಷ್ಟು ವಸ್ತುವಿನಲ್ಲಿ ನಮಗೆ ಹೆಚ್ಚು ಆಸ್ಥೆ ಹುಟ್ಟತ್ತೆ. ಮಾಡುವ ಕೆಲಸದಿಂದ ಒಳ್ಳೆಯ ಪರಿಣಾಮವನ್ನು ನಾವು ಅನುಭವಿಸ್ತೇವೆ. ಅದರ ಜೊತೆಗೆ ಮಾಡ್ತಾ ಇದ್ದಾಗ ಒಂದು ಖುಷಿ ಇರುತ್ತೆ, ನಾನೇನೋ ಮಾಡ್ತಾ ಇದ್ದೇನೆ, ಈ ಮಾಡೋದ್ರಲ್ಲಿ ನನ್ನದೊಂದು ಇನ್ವಾಲ್ವ್ಮೆಂಟ್ ಇದ್ದಾಗ ಅದರಿಂದ ಒಂದು ರಸಾನುಭವ ಆಗುತ್ತೆ. ಏನು ಇಲ್ಲದೆ ಯಂತ್ರ ಥರ ಟಸ್ಸೆ ಒತ್ತಾ ಇದ್ರೆ ಏನು ಉಪಯೋಗ ಇಲ್ಲ. ಅದರಿಂದಾಗಿ ವಿಜ್ಞಾನ ಬೇಕು, ಆದರೆ ಅದೇ ಎಲ್ಲದರ ಆಧಾರ. ಅದಿಲ್ಲದೆ ಇದ್ರೆ ಅದರಲ್ಲಿ ಏನು ಬೇರೆ ಅರ್ಥವೇ ಇಲ್ಲ ಅನ್ನೋ ನಿರಾಕರಿಸುವಷ್ಟು ದಡ್ಡರಾಗಬಾರ್ದು. ಆಚಾರ್ಯ, ನಾನು ಈ ವಿಷಯ ತೆಗೆದುಕೊಂಡಾಗಿಂದ ಕೇಳಬೇಕಂತ ಅನಿಸಿದ್ದು ಒಂದು ಪ್ರಶ್ನೆ ಅಂದರೆ, ಯಾಕೆ ಕಾಲಕ್ರಮೇಣ ದಿನಗಳು ಉರುಳಿದಂತೆ ಆ ನಮ್ಮ ಧಾರ್ಮಿಕ ಪದ್ಧತಿಗಳ ಹಿನ್ನೆಲೆಗಳು ನಮಗೆ ಗೊತ್ತಾಗ್ತಾ ಇಲ್ಲ ಅಂತ, ಅದನ್ನು ಮರಿತಾ ಇದ್ದೀವಿ, ಅಥವಾ ನಮ್ಮ ಹಿಂದಿರ್ತಕ್ಕಂಥವ್ರು ಅದನ್ನು ಹೇಳ್ಕೊಂಡು ಬರೋದ್ರಲ್ಲಿ ಏನಾದರೂ ಎಡವಿದ್ರ ಅಂತ. ಯಾಕಂತಂದರೆ ಈಗ ಸಪೋಸ್ ನಮ್ಮಮ್ಮ ಏನೋ ಒಂದು ಕೆಲಸ, ಇವತ್ತು ಬೇಡ, ಇದನ್ನು ಮಾಡಬೇಡ, ಹಂಗೆ ಮಾಡಬೇಡ, ಅದನ್ನಲ್ಲಿ ಇಡಬೇಡ, ಅದನ್ನ ಹಿಂಗೆ ಮಾಡಬೇಡ ಅಂತ ಹೇಳ್ತಾಳೆ. ಯಾಕಮ್ಮ ಅಂತ ಕೇಳಿದರೆ ನಮ್ಮಮ್ಮನ ಹತ್ರನೂ ಉತ್ತರ ಇಲ್ಲ ಅದಕ್ಕೆ. ಅದೆಲ್ಲ ಕೇಳಬಾರ್ದು, ಯಾಕೆ ಅಂತ ಕೇಳಬಾರ್ದು ಅಂತ ಬೈದು ಬಿಡ್ತಾರೆ. ಅದು ನಮಗೆ ಪ್ರಾಕ್ಟೀಸ್ ಆಗುತ್ತೆ. ನಾಳೆ ನಾವು ಮದುವೆಯಾಗಿ ನಮಗೆ ಮಕ್ಕಳಾದರೂ ನಾವು ನಮ್ಮ ಮಕ್ಕಳಿಗೆ ಅದನ್ನೇ ಹೇಳ್ತೀವಿ. ನಮ್ಮ ಮಕ್ಕಳು ಯಾಕಂತ ಕೇಳಿದ್ರೆ ನಾವು ನಮ್ಮ ಮಕ್ಕಳಿಗೆ ಅದೇ ಬೈತೀವಿ. ಈ ಥರದ ಶಿಷ್ಟಾಚಾರ ಯಾಕೆ ಬಂತು ಅಂತ ಅಂದರೆ, ತುಂಬ ಒಳ್ಳೆಯ ಪ್ರಶ್ನೆ. ಆ ವಿಜ್ಞಾನದ ಹಿನ್ನೆಲೆಯನ್ನು ಅಥವಾ ಮೂಲದ ಹಿನ್ನೆಲೆಯನ್ನು ಹೇಳೋದ್ರಲ್ಲಿ ನಮ್ಮ ಸನಾತನಿಗಳು, ನಮ್ಮ ಹಿರಿಯರು ಎಡವಿದ್ರ? ತುಂಬ ಯೋಚಿಸಿ ಮಾತಾಡಬೇಕಾದ ಸಂಗತಿ. ಯಾಕೆಂದರೆ ಏನಾದರೂ ಒಂದು ಈ ವಿಷಯದಲ್ಲಿ ಸತ್ಯವನ್ನು ಹೀಗೆ ಹೊರಗಿಟ್ಟಾಗ ಅಂದರೆ ನಾವೆಲ್ಲ ದಡ್ರ ಅಂತ ಒಂದು ಪ್ರಶ್ನೆ ಬರುತ್ತೆ. ಏನಾಗುತ್ತೆ ಅಂದರೆ ಕೆಲವು ವಿಷಯಗಳಲ್ಲಿ ನಾವು ಅದರ ಗುಟ್ಟು ಬಿಟ್ಟುಕೊಟ್ರೆ, ಈಗ ವೈದ್ಯರು ಕೆಲವೊಂದು ಸರ್ತಿ ನಿಮಗೆ ಒಂದು ಮದ್ದು ಕೊಡ್ತಾರೆ, ನಿಮ್ಮನ್ನು ಕರ್ಕೊಂಡು ಬರುವಾಗ ಹೀಗೆ ಹೇಳ್ತಾರೆ, ಇಡೀ ಜಗತ್ತಲ್ಲಿ ಇವರೊಬ್ಬರೇ ಇರೋದು, ಈ ವೈದ್ಯ ಬಿಟ್ಟರೆ ನಿಮಗೆ, ನೀವು ವೈದ್ಯರೇ ಅಲ್ವಾ, ಮದ್ದು ಕೊಡುವ ವಿಷಯದಲ್ಲಿ ಈ ವೈದ್ಯರು ಬಿಟ್ಟರೆ ನಿಮಗೆ ಬೇರೆ ವ್ಯಕ್ತಿಯೇ ನಿಮ್ಗೆ ಸಿಗಲ್ಲ. ಯಾಕಂದ್ರೆ ಅವ್ರು ಅಷ್ಟು ಹೆಸರು ಮಾಡಿದ್ದಾರೆ, ಅದರ ದಾಖಲೆಗಳು ಇವೆ. ಆಗ ಅವನಿಗೊಂದು ಅದರಲ್ಲಿ ಶ್ರದ್ಧೆ ಬಂತು, ಬಂದವ್ರ ಹತ್ರ ಕೇಳಿದ, ತಗೊಂಡ, ಎಲ್ಲ ಆಯಿತು. ಎಲ್ಲ ಆದಮೇಲೆ ಅವರು ಯಾರೋ ಅವರು ಆತ್ಮೀಯರಾದ್ರಿಂದಾಗಿ ಕೇಳಿದ್ರು, ಏನು ಮಾಡಿದ್ರಿ, ಹೇಗೆ ಮಾಡಿದ್ರಿ, ಇದು ಇಷ್ಟು ಗುಣ ಆಯಿತು ಅವನಿಗೆ. ಅವನು ಪ್ರಶ್ನೆ ಕೇಳಿದಾಗ ಅವ್ರು ಹೇಳಿದರು, ಇಲ್ಲ, ಈ ಒಂದು
ಮರದ ಬಂದಳಿಕೆ ಅಂತಾರೆ ನಮ್ಮಲ್ಲಿ. ಬಂದಳಿಕೆ ಅಂದ್ರೆ ಆ ಮರವನ್ನೇ ತಿಂದು ಬೆಳೆಯುವ ಮತ್ತೊಂದು ಗಿಡ ಮರದಲ್ಲೇ ಇರುತ್ತೆ, ಕೆಲವೊಮ್ಮೆ ಬಳ್ಳಿಗಳ ತರ ಸಣ್ಣ ಸಣ್ಣದು. ಅದು ಕೆಳಗೆ ನೆಲದಲ್ಲಿ ಬೆಳೆಯುವುದೇ ಇಲ್ಲ, ಮರದಲ್ಲೇ ಬೆಳೆದು ಮರ ಸೆಳೆಯುವ ತನ್ನ ಆಹಾರವನ್ನೇ ಈ ಗಿಡ ಬೆಳ್ಕೊಂಡು ತಿನ್ನುತ್ತೆ. ಅದು ಮರವನ್ನು ಕೊನೆಗೆ ನುಂಗಿ ಬಿಡುತ್ತೆ. ಅದು ದೇಹದಲ್ಲಿ ಬೆಳೆದ ಒಂದು ದುರ್ಮಾಂಸಕ್ಕೆ ಮರದಲ್ಲಿ ಬೆಳೆದ ದುರ್ಮಾಂಸವೇ ಮದ್ದು. ಇವನು ಅದನ್ನ ಹೇಳಿದ ಅಂತ ಇಟ್ಕೊಳ್ಳಿ, ಅವನಲ್ಲಿದ್ದ ಆ ಒಂದು ಭಾರಿ ಒಂದು ಅದು ಏನೋ ಮ್ಯಾಜಿಕ್ ಅನ್ನೋ ಥರದ ಒಂದು ಭಾವನೆ ಇತ್ತಲ್ಲ, ಅದು ಹೊರಟೋಯ್ತು. ಅವನಿಗೆ ಮತ್ತೆ ವಾಪಸ್ ಇಷ್ಟೇ ಇವ್ರು ಕೊಟ್ಟದ್ದು, ನಾನು ಏನೋ ಕೊಟ್ಟಿದ್ರು ಅಂತ ಅನ್ಕೊಂಡಿದ್ದೆ, ಹಿತ್ತಲ ಗಿಡ ಮದ್ದಲ್ಲ ಅಂತ ಅನ್ನೋ ಒಂದು ಒಳಗಿನ ಭಾವನೆಯಿಂದ ಅದು ಮತ್ತೆ ಜಾಗೃತ ಆಯಿತು ದೇಹದೊಳಗೆ. ಅಂದರೆ ಅದರ ಬಗ್ಗೆ ಮತ್ತೆ ಚಿಂತೆ ಮಾಡಕ್ಕೆ ಮತ್ತೆ ಇದ್ರಲ್ಲಿ ಆಗುತ್ತಾ, ಸುಮ್ಮನೆ ಈಗ ನನಗೆ ಗುಣ ಆಯಿತು ಅಂತ ನಾನೇ ಅನ್ಕೊಂಡಿದ್ದೋ ಏನು. ಒಂದು ಮಾತೇನು ಅಂದರೆ, ರೋಗ ಶರೀರದಲ್ಲಿ ಇರುವುದಲ್ಲ, ಅದು ಮನಸ್ಸಿನಲ್ಲಿ ಇರುವುದು. ಮನಸ್ಸಿನಲ್ಲಿ ನಾವು ಅದೇ ರೋಗ ಇದೆ 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 ಅಂದ್ಕೊಂಡು ನಾವು ಇಲ್ಲದೇ ಇರುವುದನ್ನು ಚಿಂತಿಸಿದರೆ ಆ ರೋಗ ಬರುತ್ತೆ. ಆದ್ರಿಂದಾಗಿ ಮನಸ್ಸಿಗೆ ಒಂದು ಭಾವನೆ ಹುಟ್ಟಿಸುವುದಕ್ಕೋಸ್ಕರ ಹಿಂದೆ ಏನು ಮಾಡಿದ್ರು ಅಂದರೆ, ಅದರ ಒಳಗಿನ ಎಸೆನ್ಸನ್ನು ಹೇಳದೆ ಅದಕ್ಕೊಂದು ದೈವಿಕವಾದ ಮುಖ ಕೊಟ್ಟು ಹೀಗೆ ಮಾಡ್ತಾ ಹೋಗು, ಶ್ರದ್ಧೆಯಿಂದ ಮಾಡ್ಕೊಂಡು ಹೋಗು, ನಿನಗದು ಫಲ ಕೊಡುತ್ತೆ ಅಂತ ಹೇಳಿದರು. ಡೈವರ್ಷನ್. ಮತ್ತೆ ಗೊತ್ತಿರಲಿಲ್ಲ ಅಂತಲ್ಲ. ಎರಡನೇ ಉದ್ದೇಶ ಏನು ಅಂದರೆ, ಇದನ್ನು ಎಲ್ರಿಗೂ ಹೇಳಿದರೆ ಅರ್ಥವೂ ಆಗೋದಿಲ್ಲ. ಎಷ್ಟು ಜನಕ್ಕೆ ಅಂತ ಹೇಳ್ತಾ ಬರ್ತೀರಿ. ಈಗ ಒಂದು ಪರಂಪರೆಯಲ್ಲಿ ಕೆಲವು ಸರಳವಾದ ವಿಷಯಗಳನ್ನು ಹೇಳ್ಬೋದು. ತುಂಬ ಕಾಂಪ್ಲಿಕೇಟೆಡ್ ವಿಷಯವನ್ನು ನೀವು ಪ್ರತಿಯೊಬ್ಬರಿಗೂ ಕ್ಲಾಸ್ ಮಾಡಿಕೊಂಡು ಬಿಡಿಸಿ ಹೇಳಲಿಕ್ಕಾಗತ್ತಾ? ಇವತ್ತು ಅದೇ ಮುಳುವಾಗ್ತಾ ಇದೆಯಲ್ಲ ಸಮಾಜದಲ್ಲಿ. ಅಲ್ಲ ಹೇಳ್ತೇನೆ, ನಡೆದು ಬಂದ ಕಾರಣ ಏನು ಅಂತ ನಾನು ಹೇಳ್ತಾ ಇದ್ದೇನೆ. ಅದಕ್ಕೆ ನಾವು ಮತ್ತೆ ಈಗ ವಾಪಸ್ ಅದಕ್ಕೆ ಉತ್ತರವನ್ನ ಹುಡುಕ್ಲೇಬೇಕು ಇವತ್ತು, ಅನಿವಾರ್ಯ. ಅಂದ್ರೆ ಒಂದು ಕಾಲದಲ್ಲಿ ಎಲ್ರಿಗೂ ಸಾಮಾನ್ಯ ಅವರಿಗೆ ಚಿಂತಿಸುವಷ್ಟು ಶಕ್ತಿ ಇತ್ತು, ಆದ್ರಿಂದ ಹೇಳಲಿಲ್ಲ. ಅವರವರಿಗೆ ಇದು ಯಾಕೆ ಅಂತ ಕೇಳಬೇಕಾದ ಪ್ರಶ್ನೆ ಬರ್ತಿರ್ಲಿಲ್ಲ. ಅಂದ್ರೆ ಒಬ್ಬ ಅನರಕ್ಷಣಸ್ಥನಿಗೂ ಕೂಡ, ಅನ್ಎಜುಕೇಟೆಡ್ಗೂ ಕೂಡ ಆಗಿನ ಪೂರ್ಣ ಗೊತ್ತಿತ್ತು, ಅದರ ಹಿನ್ನೆಲೆ ಪೂರ್ಣ ಗೊತ್ತಿತ್ತು. ಆದ್ರೆ ಯಾವಾಗ ಆ ವಿಷಯದಲ್ಲಿ ಇವ್ರಿಗೆ ಗೊತ್ತಿದೆ ಅಂತ ಬಿಡ್ತಾ ಬಂದ್ರು, ಆವಾಗ ಆ ವಿಷಯದಲ್ಲಿ ಅವರು ಆಮೇಲೆ ಹೇಳೋದು ಮರ್ತರು. ಗೊತ್ತಿದೆ ಅಲ್ವಾ ಏನು ಹೇಳೋದು. ಈಗ ನೀವು ಯಾವುದೋ ಒಂದು ಊಟ ಮಾಡುವಾಗ, ಈಗ ನಮ್ಮ ಪರಿಸರದಲ್ಲಿ ಊಟ ಮಾಡುವಾಗ ಕೈಯಲ್ಲೇ ಕಲಸಿ ತಿನ್ನಬೇಕು, ಹೇಳಬೇಕಾಗಿಲ್ಲ ನಮಗದು ಮಸ್ಟ್ ಆ್ಯಂಡ್ ಶುಡ್ ಗೊತ್ತಿದೆ. ನಮಗೆ ಗೊತ್ತಿದೆ ಕೈಯಲ್ಲೊಂದು ಅಯಮ್ಮೆ ಹಸ್ತೋ ಭಗವಾನ್, ಅಯಮ್ಮೆ ಭಗವತ್ರ, ಇದರಲ್ಲಿ ಧನ್ವಂತರಿ ಇದ್ದಾಳೆ. ನಾವು ಊಟ ಮಾಡ್ತಾ ಇದ್ದೇವೆ ಅಂದರೆ ಧನ್ವಂತರಿ ಸ್ಪರ್ಶದಿಂದ ಅದು ಮದ್ದಾಗುತ್ತೆ, ಔಷಧವಾಗುತ್ತೆ ಅನ್ನೋ ಕಲ್ಪನೆಯಿಂದ ನಾವು ತಿಂತೇವೆ ಅಂತ ಇಟ್ಕೊಳ್ಳಿ. ಆದರೆ ಈ ಹೊಸಬರಿಗೆ, ಅವ್ರು ಸ್ಪೂನಲ್ಲೇ ತಿಂದ ಅಭ್ಯಾಸ ಆದವ್ರಿಗೆ ಕೈಯಲ್ಲೆಲ್ಲ ಗಲೀಜು, ಅವರಿಗೆ ಬರೀ ಏನೋ ಒಂದಿಷ್ಟು ನಮ್ಮ ದೇಹದಲ್ಲಿ ಕೊಳೆ ಇದ್ದದ್ದು ತೊಳ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಹೈಜಿನಿಕ್ ಅನ್ನೋ ಹಿನ್ನೆಲೆಯಲ್ಲಿ ತೊಳ್ಕೊಂಡು ಬಂದ್ರೆ ಆಗ್ತಿತ್ತು. ಉದಾಸೀನ. ಅದಕ್ಕೆ ಹೇಳೋ ಹೆಸರು ಮಾತ್ರ ಅದು ಅನಾಗರಿಕತೆ. ಕೈಯಲ್ಲಿ ಊಟ ಮಾಡೋದು, ಹೀಗೆ ಊಟ ಮಾಡಿದ್ರೆ ಅದು ನಾಗರಿಕತೆ. ನಮಗೆ ಕೆಲವೊಂದು ಸರ್ತಿ ಭಾವನೆಗಳನ್ನು ಒತ್ತಾಯ ಮಾಡಿ ಹೇರಿದ್ದು ಅಂತ ಅನಿಸುತ್ತೆ. ಕೆಲವೊಂದು ವಿಷಯಗಳಲ್ಲಿ ದೊಡ್ಡ ಮನೆ ಇರಬೇಕು, ಎಲ್ಲ ಗ್ಲಾಸೇ ಇರಬೇಕು, ಪೋರ್ಟಿಕೋ ಇರಬೇಕು, ದೊಡ್ಡ BMW ಕಾರ್ ಇರಬೇಕು, ಆದರೆ ಮಾತ್ರ ಸುಖಿ, ಆದರೆ ಮಾತ್ರ ನೆಮ್ಮದಿ, ಆದರೆ ಮಾತ್ರ ಅವನು ಸೊಫೆಸ್ಟಿಕೇಟೆಡ್ ಆದ ಒಬ್ಬ ಸಕ್ಸಸ್ಫುಲ್ ಫೆಲೋ ಅಥವಾ ಹೈಜೀನ್ ಫೆಲೋ, ಕಂಪ್ಲೀಟ್ ಮ್ಯಾನ್. ಇಲ್ಲಾಂದ್ರೂ ಇನ್ಕಂಪ್ಲೀಟ್ ಅಂತ. ಅದನ್ನು ಹೇರಿ 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 ಸಣ್ಣ ಮಕ್ಕಳು ಕೇಳಿದ್ರು ತಲೆಯಲ್ಲಿ ಫಸ್ಟ್ ಬರೋದು ಅವರಿಗೆ ಆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡಿದ ರೀತಿಯ ಮನೆಯ ದೊಡ್ಡ ಪ್ರಾಕಾರಗಳು, ದೊಡ್ಡ ಕೂತ್ಕೊಳ್ಳುವ ಆಸನಗಳು. ನಮಗೆ ಹಿಂದೆ ಮನೆಯಲ್ಲೆಲ್ಲ ಕೂತ್ಕೊಳ್ಳೋದು ಅಂದ್ರೆ ಚಾಪೆ. ಈಗ ವಿದೇಶಿಯರು ಇಲ್ಲಿ ಬಂದು ವರ್ಷಾನುಗಟ್ಲೆ ಕೂತು ನೆಲದಲ್ಲಿ ಕೂಡೋದಕ್ಕೆ ಪ್ರಾಕ್ಟೀಸ್ ಮಾಡ್ತಾರೆ. ನಮ್ಮವರು ಕೂಡೋ ಅಭ್ಯಾಸವನ್ನು ಬಿಟ್ಟು ನಾಳೆ ಇನ್ನೊಂದು ದಿವಸ ಅದಕ್ಕೋಸ್ಕರ 10,000 ಕೊಟ್ಟು ಯಾವ್ದಾದ್ರು ಆಗಿದೆ ಈಗ ಪರಿಸ್ಥಿತಿ. ಡಾಕ್ಟರ್ ಹೇಳ್ತಾರೆ, ಪ್ರಕೃತಿ ಚಿಕಿತ್ಸಾಲಯಕ್ಕೆ ಎಷ್ಟು ಜನ ಬರ್ತಾರಲ್ಲ ಅವ್ರಿಗೆ ಕೂಡ್ಲಿಕ್ಕೆ ಬರಲ್ಲ. ಅವರೇ ಹೇಳುದು. ನಂಗೆ ಅವ್ರೊಬ್ರು ಹೇಳಿದ ಮಾತು, ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವರ ದೇಹದಲ್ಲಿ ಬೊಜ್ಜು ಕರಗಿಸ್ಲಿಕ್ಕೆ ನೆಲಕ್ಕೆ ಒಂದು ಬಟ್ಟೆ ಹಿಡಿದು ಸುಮ್ಮನೆ ಹೀಗೆ ಸಾರಿಸೋದು ಮಾಡ್ಬೇಕಂತೆ. ಹಿಂಗೆ ಕೂತು ನಿತ್ಯ ಮನೆಯಲ್ಲಿ ನೆಲ ಒರೆಸ್ತಾ ಇದ್ರು. ಮಾಪ್ ಬಂತು ಅಥವಾ ಇನ್ಯಾವುದೋ ಒಂದು ಬಂತು, ಈ ಅಭ್ಯಾಸ ಹೋಯ್ತು. ಆಮೇಲೆ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಅಲ್ಲಿ ನೆಲ ಒರೆಸ್ತಾರೆ. ಮನೆ ಒರೆಸಿದ್ರೆ ಒಂದಿಷ್ಟು ತಮ್ಮ ಆರೋಗ್ಯನೂ ಉಳಿತಿತ್ತು, ಕೆಲಸನೂ ಉಳಿತಿತ್ತು, ಟೈಮು ಸಾರ್ಥಕವಾಗ್ತಿತ್ತು. ಇಲ್ಲಾಂದ್ರೆ ಸುಮ್ಮನೆ ಹಿಂಗೆ ಕೂತ್ಕೊಂಡು ಯಾವುದೋ ಬೇಡವಾದ ಊರು ಕಥೆಯನ್ನೆಲ್ಲ ತಲೆ ಮೇಲೆ ಹಾಕೊಂಡು ಇಲ್ಲದ ಸಮಸ್ಯೆಯನ್ನ ಎದೆಯಲ್ಲಿ ಹಾಕೊಂಡು ಎದೆ ಒಡಿಯತ್ತೆ ಅನ್ನೋ ಸ್ಥಿತಿಗೆ ಬರುತ್ತೆ. ಅದರ ಬದಲು ನಿತ್ಯ ನಮ್ಮ ಕೆಲಸನೇ ಪುರುಸೋತ್ತಿಲ್ಲದಷ್ಟು ಆಗೋದ್ರೆ ಮನಸ್ಸು ಆರಾಮವಾಗಿರುತ್ತೆ, ದೇಹವೂ ಸಶಕ್ತವಾಗಿರುತ್ತೆ. ಇದು ಒಂದು ಉದಾಹರಣೆ ಕೊಟ್ಟಿದ್ದು. ಅಂದರೆ ನಮ್ಮಲ್ಲಿ ಈ
ಏನು ಎಂಜಲು ಗೋಮಯ ಮಾಡೋದು ಅಂತ ಹೇಳ್ತಾರೆ. ಅದು ಹಾಗೆ ಕೂತು ಮಾಡೋದು ಅನ್ನೋದ್ರಲ್ಲೇ ಇರುವಂತಹ ಲಾಭ ಜಾಸ್ತಿ. ಊಟ ಆದ್ಮೇಲೆ ಒಂದು ಎಕ್ಸಸೈಸು, ಆಗ ಜೀರ್ಣ ಆಗುತ್ತೆ, ದೇಹಕ್ಕೊಂದು ಆ ಜೀರ್ಣ ಆಗೋದಕ್ಕೆ ಬೇಕಿರುವ ಒಂದು ಒಳಗಿನ ಪಚನ ಕ್ರಿಯೆಗೆ ಬೇಕಿರುವ ಕೆಲವು ಜೀರ್ಣಾಂಗಗಳಲ್ಲಿ ಕಿಣ್ವಗಳು ಬರಬೇಕಲ್ಲ, ರಸೋತ್ಪತ್ತಿ ಆಗಲ್ಲ, ಅದಕ್ಕೆ ಅದು ಹೆಲ್ಪ್ ಆಗುತ್ತೆ. ಅಂದರೆ ಇವತ್ತು ನಾವು ಅಯ್ಯೋ ಅದೆಲ್ಲ ಗಲೀಜು, ಕೇವಲ ಒಂದು ಮಿಷಿನ್ ತಂದು ಎಳೆದು ಬಿಟ್ಟರೆ ಮುಗಿದೋಗುತ್ತಲ್ಲ ಅಂತ. ಆಯಿತು, ಮುಗಿದೋಗುತ್ತೆ ಅನ್ನೋದು ಸರಿ, ಅದರೊಳಗೆ ಸೇರಿದ್ದನ್ನು ಎಲ್ಲಿ ಕ್ಲೀನ್ ಮಾಡೋದು? ಅದೇ ಈಗ ಅದು ಎಂಜಲು ಗೋಮದ ಬಗ್ಗೆ ಹೇಳಿದರೆ, ಅಂದರೆ ಅದು ಸ್ಥಳವನ್ನು ಬಹಿರಂಗವಾಗಿ ನೋಡುಗರಿಗೆ ಸ್ಥಳ ಶುದ್ಧಿ ಮಾಡುವಂತಹ ಒಂದು ಪ್ರಕ್ರಿಯೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಅಂತರಂಗದಲ್ಲಿ ನಾವೇನು ಊಟ ಮಾಡಿರ್ತೀವಿ ಅದು ಡೈಜೆಸ್ಟ್ ಆಗುತ್ತೆ ಅನ್ನುವಂತಹ ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ ಅನ್ನೋದನ್ನ ನಾವು ಕಂಡುಕೊಂಡು ಗಮನಿಸುವಲ್ಲ. ಸೊ ಇದೇ ಥರ ಇನ್ನೂ ಅನೇಕ ವಿಚಾರಗಳನ್ನು ನಾವು ಕಾಣ್ತಾ ಹೋಗಬಹುದು. ಆದರೆ ಅನೇಕರು ಹೇಳೋದೇನು ಅಂತಂದರೆ, ನಮ್ಮ ಆಚರಣೆಗಳನ್ನು ಅಥವಾ ನಮ್ಮ ಸಂಪ್ರದಾಯಗಳನ್ನು ಟೀಕೆ ಮಾಡುವವರಿದ್ದಾರೆ. ಅಂದರೆ ವೈಜ್ಞಾನಿಕ, ಅಂದರೆ ಆ ಆಚರಣೆಯ ಹಿಂದೆ ವೈಜ್ಞಾನಿಕ ರೀಸನ್ ಇದೆ ಅಂತ ಹೇಳಿದರೆ ಓಕೆ, ಆದರೆ ಅದು ಆಚರಣೆನೇ ಅಲ್ಲ, ಅದು ಪ್ಯೂರ್ ಸೈನ್ಸ್ ಅಂತ ಒಂದು ಲೇಬಲ್ ಹಾಕ್ತಾರೆ. ಅದಕ್ಕೇನು ಹೇಳ್ತೀರಿ ನೀವು? ಹಾಗೆ ಎಲ್ಲೂ ಶಾಸ್ತ್ರ ಹೇಳುವುದೂ ಇಲ್ಲ, ಮತ್ತು ಹಾಗೆ ಹೇಳುವುದು ತಪ್ಪೆ. ಯಾಕೆಂದರೆ ನಿತ್ಯ ಜೀವನ ನಡೆಯುವುದರ ಜೊತೆಗೇ ನಮ್ಮ ಆಂತರಿಕ ಬದುಕು ಮುಂದುವರಿಬೇಕು. ಯಾಕೆಂದರೆ ಇದು ಹೇಗಾಗುತ್ತೆ ಅಂದರೆ, ಲೌಕಿಕ ಜೀವನ ಮತ್ತು ಆಧ್ಯಾತ್ಮಿಕ ಜೀವನ ಅಂತ ಎರಡು ಬೇರೆ ಇದೆ ಅಂತ ಕಲ್ಪಿಸಿದ ಹಾಗೆ. ಲೌಕಿಕ ಜೀವನ ಮತ್ತು ಆಧ್ಯಾತ್ಮಿಕ ಜೀವನ ಎರಡು ಬೇರೆ ಇದೆಯಾ? ಇಲ್ಲ. ನಮ್ಮ ಪ್ರತಿಯೊಂದು ಕೆಲಸವೂ ಅಧ್ಯಾತ್ಮವೇ. ಎಲ್ಲ ಕೆಲಸ ನಮ್ಗೆ ಎಚ್ಚರ ಆಗತ್ತೆ, ಎಚ್ಚರ ಆಗುವುದಿಲ್ಲ ಅನ್ನೋ ನಮ್ಮ ಲೋಪದೋಷ. ಆದರೆ ನಿಜವಾಗಿ ದ್ರವ್ಯ ಯಜ್ಞ, ತಪೋ ಯಜ್ಞ, ಯೋಗ ಯಜ್ಞ, ತಥಾಪರಿ ಸ್ವಾಧ್ಯಾಯ, ಜ್ಞಾನ ಯಜ್ಞ, ಚಯತಯ ಸಂಶಿತ ವ್ರತ ಅಂತ ಕೃಷ್ಣ ಇಷ್ಟುದ್ದದ ಒಂದು ಲಿಸ್ಟ್ ಕೊಟ್ಟಿದ್ದಾನೆ. ಯಾವುದು ಬೇಕಾದರೂ ಯಜ್ಞ ಆಗುತ್ತೆ ಅಂತ. ಉಸಿರಾಡುವುದು ಒಂದು ಯಜ್ಞ, ನೋಡುವುದು ಒಂದು ಯಜ್ಞ, ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್, ಮಲಗುವುದು ಒಂದು ಯಜ್ಞ. ನಾವು ಮಲಗಿದ್ರೆ ತಪಸ್ಸು, ಅದೇ ಒಂದು ತಪಸ್ಸು. ಆದರೆ ಚೂರು ಎಚ್ಚರ ಬೇಕು. ಹೇಗೆ ಚಿಂತಿಸಿದ್ರೆ ಅದು ಯಜ್ಞ ಆಗುತ್ತೆ. ಯಾಕದನ್ನು ಯಜ್ಞ ಅಂತ ಹೇಳಿದರು? ಎಲ್ಲಿವರೆಗೆ ಅಂದರೆ ಗಂಡು ಹೆಣ್ಣು ಸೇರುವ ದೇಹದ ಸೌಖ್ಯವನ್ನು ಪಡೆಯುವಂಥದ್ದನ್ನು ಕೂಡ ವಾಮದೇವ ಯಜ್ಞ ಅಂತ ಹೇಳ್ತಾರೆ. ಅದನ್ನು ಅದು ಲಕ್ಷ್ಮೀನಾರಾಯಣ ಸಮಾಗಮ ಮತ್ತು ಜಗತ್ತಿನ ಸೃಷ್ಟಿಯಲ್ಲಿ ನಾನು ನೀನು ಒಂದು ಸಮಿಧೆ. ಆ ಹಿನ್ನೆಲೆಯಲ್ಲಿ ಯಾವಾಗ ದೇಹ ಸಂಪರ್ಕ ಆಗುತ್ತೆ ಆಗ ಹುಟ್ಟುವ ಮಗುವಿನಲ್ಲೂ ಅಂಥ ಸಂಸ್ಕಾರ ಇರುತ್ತೆ. ಪಶುವಿನ ಹಾಗೆ ಆ ಸಂಸ್ಕಾರ ಇಲ್ಲದೆ ಕೇವಲ ದೇಹದ ಸಂತೋಷಕ್ಕೋಸ್ಕರ ಅಂತ ಯಾವಾಗ ನಾವು ಆ ಕ್ರಿಯೆಯಲ್ಲಿ ತೊಡಗ್ತೇವೆ, ಮುಂದೇನಾಗುತ್ತೆ ಅಂದರೆ ಮದುವೆ ಬೇಡ ಅನಿಸುತ್ತೆ, ಲಿವಿಂಗ್ ಟುಗೆದರ್ ಅನಿಸುತ್ತೆ, ಅಥವಾ ಕೊನೆಗೆ ಅದಕ್ಕೋಸ್ಕರ ಕೊನೆ ಪರಿಣಾಮ ಏನು ಗೊತ್ತಾ? ಫಾದರ್ಸ್ ಡೇ, ಮದರ್ಸ್ ಡೇ. ಅವನ ಬಯಾಲಜಿಕಲ್ ಫಾದರ್ ಯಾರು ಅಂತ ಹುಡುಕುದೇ ಫಾದರ್ಸ್ ಡೇ, ಅವನ ಬಯಾಲಜಿಕಲ್ ಮದರ್ ಯಾರು ಅಂತ ಹುಡುಕುದೇ ಮದರ್ಸ್ ಡೇ. ನಮಗೆ ನಿತ್ಯ ತಾಯಿ ದಿವಸ, ನಿತ್ಯ ತಂದೆ ದಿವಸ, ಪ್ರತಿ ದಿವಸ ನಮಗೆ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ ಗುರುಕುಲದಲ್ಲಿ ಹುಡುಗನ ತಲೆ ಮೇಲೆ ಗುರುಗಳು ಹೇಳುವ ಆದೇಶವೇ ಇದು. ನಿತ್ಯ ನಿಮ್ಮ ಅಪ್ಪ ಅಮ್ಮ ದೇವರು ಬೇರೆ ಎಲ್ಲೂ ಇಲ್ಲ ರೀ. ಹೊರಗಡೆ ನಮ್ಮ ತಂದೆಯಲ್ಲಿ ತಂದೆಯ ಪ್ರೀತಿಯನ್ನು ಕೊಡ್ತಾ ಇದ್ದಾನೆ, ತಾಯಿಯಲ್ಲಿ ನಿಂತು ತಾಯಿಯ ಪ್ರೀತಿಯನ್ನು ಕೊಡ್ತಾ ಇದ್ದಾನೆ, ಗುರುಗಳಲ್ಲಿ ನಿಂತು ಗುರುಗಳ ಪ್ರೀತಿಯನ್ನು ಕೊಡ್ತಾ ಇದ್ದಾನೆ, ಬಂಧುಗಳಲ್ಲಿ ನಿಂತು ಬಂಧುಗಳ ಪ್ರೀತಿ. ಇದನ್ನು ನಾವು ಹೇಳ್ತೇವೆ, ಆದರೆ ಏನು ಹೇಳ್ತೇವೆ ಅಂತ ಗೊತ್ತಿಲ್ಲ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದೇವದೇವ. ಇದರ ಅರ್ಥ ಏನು ಅಂದರೆ, ಹೊರಗಿನ ಜಗತ್ತಿನಲ್ಲಿರುವ ಪ್ರತಿಯೊಂದು ವ್ಯಕ್ತಿಗಳಲ್ಲಿ ಪ್ರೀತಿ ಮಾಡ್ಲಿಕ್ಕೆ ಬರುವುದಿಲ್ಲ ಅಂದರೆ ನಮಗೆ ದೇವರನ್ನು ಪ್ರೀತಿ ಮಾಡುವ ಅರ್ಹತೆ ಇಲ್ಲ, ಮಾಡ್ಲಿಕ್ಕೆ ಆಗುವುದೂ ಇಲ್ಲ. ಹಾಗಾಗಿ ಆಚರಣೆಯಲ್ಲಿ ಒಂದು ಸ್ವಚ್ಛತೆ, ಶುದ್ಧತೆ ಬರುವುದು ಯಾವಾಗ ಅಂದರೆ ಅದರ ಬಗ್ಗೆ ಅರಿವು ಇದ್ದಾಗ. ಹಾಗಾಗಿ ಹಿಂದಿನವರು ಪ್ರತಿಯೊಂದನ್ನು ಅಲ್ಲಲ್ಲಿ ಅವರವರಿಗೆ ತಿಳಿದಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬಿಡಿಸಿ ಹೇಳಿಲ್ಲ. ಅದೇನಾಯಿತು, ನೀವು ಹೇಳಿದ ಹಾಗೆ ಒಂದು ಜನ್ರೇಷನ್ ಗೊತ್ತಿದೆ ಅಂತ ಅವ್ರು ಬಿಟ್ಟರು, ಅವ್ರ ಜನ್ರೇಷನ್ ಗೊತ್ತಿದೆ ಅಂತ ನೆಕ್ಸ್ಟ್ನವ್ರು ಬಿಟ್ಟರು, ನೆಕ್ಸ್ಟ್ ಜನವ್ರಿಗೆ ಗೊತ್ತಿದೆ ಅಂತ ಅನ್ನೋದೇ ಮರ್ತೋಯ್ತು ಅವರಿಗೆ. ಆದರೆ ಏನು ಮಾಡಿದರು, ಕೇಳಲಿಕ್ಕೆ ಶುರು ಮಾಡಿದರು ಮಧ್ಯದಲ್ಲಿ. ನಾವು ನಮ್ಮ ಹಿರಿಯರು ಹೇಳಿದಾಗ ಒಂದೇ ಒಂದು ಪ್ರಶ್ನೆ ಮಾಡಿದ್ದೇವೆ, ನಮಗೆ ಅದರಿಂದ ಲಾಭ ಆಗಿದೆ. ನೀನೇನು ಪ್ರಶ್ನೆ ಕೇಳೋದು? ಪ್ರಶ್ನೆ ಕೇಳುವುದೇ ತಪ್ಪು. ಎರಡು ಥರ ಇರುತ್ತೆ. ಒಂದು ಶ್ರದ್ಧೆಯ ಪರಂಪರೆಯಿಂದ ಹಾಗೆ ಬರುತ್ತೆ ಮಾತು. ಎರಡನೇ ನಿಜವಾದ ಕಾರಣ ಏನು ಅಂದರೆ, ನಂಗೆ ಉತ್ತರ ಗೊತ್ತಿಲ್ಲ ಅಂತ ಹೇಳ್ಕೊಳ್ಳಿಕ್ಕೆ ನಾಚಿಕೆ. ಅದಕ್ಕೆ ಕೇಳಬಾರ್ದು. ಕೇಳಿದರೆ ಅಪರಾಧ. ಏನು ಗುರುಗಳ ಬಗ್ಗೆನೇ ಮಾತಾಡ್ತೀಯಾ, ಶಾಸ್ತ್ರದ ಬಗ್ಗೆನೇ ಮಾತಾಡ್ತೀಯಾ, ಆಚರಣೆ ಬಗ್ಗೆನೇ ಪ್ರಶ್ನೆ ಮಾಡ್ತೀಯಾ, ನೀನೆಲ್ಲ ನರಕಕ್ಕೆ ಹೋಗ್ತೀರಿ ಅಂತ. ಅವನೇನು ಹೇಳ್ತಾನೆ, ನೀವಾದರೂ ಇರೋಲ್ಲ ಅಲ್ಲಿ. ಮಾಡ್ತೇನೆ ನಾನು, ಇದೇ ಮಾಡ್ತೇನೆ, ನಂಗೆ ಮನಸ್ಸಿಗೆ ತೋಚಿಲ್ಲ, ನಾನು ಮಾಡಲ್ಲ ಅಂತಾನೆ. ಯಾಕೆಂದರೆ ಆ ಕಾಲದಲ್ಲಿ ಒಂದು ಶ್ರದ್ಧೆಯ ಜೊತೆಗೆ ಒಂದು ಭಯ ಇತ್ತು, ಅದರಿಂದಾಗಿ ನಡೆದೋಯ್ತು. ಆದರೆ ಈ ಜನ್ರೇಷನಲ್ಲಿ
ನಾವು ಹಾಗೆ ಒಂದೇ ಸರ್ತಿಗೆ ನೀನು ಹಾಳಾಗಿ ಹೋಗ್ತೀಯ ಅಂತ ಹೇಳಿದ್ರೆ ನೀವು ಏನು ಹೇಳಿದ್ರು ನಿಮ್ಮ ಮಾತಲ್ಲಿ ಬಲವಿಲ್ಲ. ಯಾಕಂದ್ರೆ ನೀವು ಕೂಡ ಆಚರಣೆ ನೋಡಿ ಏನು ತಿಳಿದು ಮಾಡ್ತಿಲ್ಲ, ನಿಮ್ಮ ಮಾತಿಗೆ ಬಲ ಇಲ್ಲ. ನೀವೇ ಹೇಳುದು ಯಾರ ಮಾತು ಫಲಿಸತ್ತೆ ಅಂದರೆ ಯಾರಲ್ಲಿ ಆ ಜೀವನದಲ್ಲಿ ಶ್ರದ್ಧೆ ಆಚರಣೆಯ ಹಿನ್ನೆಲೆ ಗೊತ್ತಿದ್ದು ಮಾಡ್ತಾನೋ. ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ನೀವೇ ಹೇಳುದು. ನಾನು ಕೇಳಿದ ಪ್ರಶ್ನೆಗೆ ನಿಮ್ಮ ಹತ್ರ ಉತ್ತರ ಇಲ್ಲ ಅಂದ್ರೆ ನೀವು ಶ್ರದ್ಧೆಯ ಉಪನಿಷದ ಶಾಪ ಆಗಿದ್ರು ಫಲಿಸಲ್ಲ. ಯಾರೋ ಒಬ್ಬ ಕವಿ ಹೇಳಿದ್ನಂತೆ, ಒಬ್ಬ ಶಾಪ ಕೊಟ್ಟಂತೆ, ಅವ್ನು 100 ವರ್ಷ ಆದ್ಮೇಲೆ ಸತ್ತ ಅಂತೆ. ಹಾಗೆ ಹೇಳುದಿದ್ರೆ ಯಾರ ಮಾತು ನಡೆಯುತ್ತೆ. ಆದ್ರೆ ತಿಳ್ಕೊಳ್ಬೇಕು ಅನ್ನೋದನ್ನ ಶಾಸ್ತ್ರವೇ ಹೇಳುತ್ತೆ. ಅಂದ್ರೆ ಭಯದ ಮಗಳೇ ಭಕ್ತಿ ಅನ್ನೋದು ಜಮಾನದಲ್ಲಿತ್ತು ಅಂತ. ಆದ್ರೆ ಈಗ ಭಯದ ಮಿತಿಗಿಂತ ಜಾಸ್ತಿ ಕುತೂಹಲ ಮತ್ತು ತಿಳಿದ್ರೆ ಮಾಡಬೇಕು ಇಲ್ಲಾಂದ್ರೆ ಮಾಡಬಾರ್ದು ಅನ್ನುವ ಸ್ಥಿತಿಯ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಅದರಿಂದಾಗಿ ಸ್ವಲ್ಪ ನಾವು ಪೂರ್ವಾವಲೋಕನೆ ಅಥವಾ ಹಿಂದಿರುಗಿ ಕೆಲವು ಸಂಗತಿಗಳ ಬಗ್ಗೆ ಮತ್ತೆ ಸರ್ಚ್ ಮಾಡಬೇಕು. ಸರ್ಚೇ ಮಾಡದೆ ರಿಸರ್ಚ್ ಮಾಡ್ಲಿಕ್ಕೆ ಆಗಲ್ಲ. ಈ ಕೆಲವು ಪ್ರಕ್ರಿಯೆಗಳಿದೆ ಆಚಾರ್ಯ, ಅದರ ಬಗ್ಗೆ ಒಂದು ಸ್ವಲ್ಪ ವೈಜ್ಞಾನಿಕ ಹಿನ್ನೆಲೆಗಳು ಏನೇನಿದೆ, ನಮ್ಮ ಶಾಸ್ತ್ರಕಾರರು ಏನೇನು ಹಾಕಿ ಕೊಟ್ಟಿದ್ದಾರೆ ಅದಕ್ಕೆ ಅನ್ನೋದನ್ನು ಸ್ವಲ್ಪ ತಿಳ್ತಾ ಹೋಗೋಣ. ಕೆಲವೊಂದು ನನಗೆ ಸರಿ ಆಯಿತು ವೈಜ್ಞಾನಿಕ ಹಿನ್ನೆಲೆ ಇದೆ ಅಂತ ಅನಿಸುತ್ತೆ ಕೆಲವೊಂದಕ್ಕೆ. ಇನ್ನು ಕೆಲವೊಂದಕ್ಕೆ ನಿಜವಾಗ್ಲೂ ಇದಕ್ಕಿದೇನಾ, ಅಥವಾ ಏನು ಹಂಗೆ ಸುಮ್ಮನೆ ಅಪ್ಪ ಹಾಕಿದ ಆಲದ ಮರ ಅಂತ ಹೇಳಿದ್ರಲ್ಲ ಹಂಗೇನಾದರೂ ಸುಮ್ಮನೆ ಬುಯ್ ಬಿಟ್ಬಿಟ್ರಾ ನಮ್ಮ ದೊಡ್ಡವರು ಅಂತ ಅನಿಸುತ್ತೆ ಒಂದೊಂದ್ಸಲ. ಈಗ ನಾವು ಗುರುಕುಲದ ವಾತಾವರಣಕ್ಕೆಲ್ಲ ಬಂದಾಗ ಬೆಳಗ್ಗೆ ಹುಡುಗರು ಜಪ ಅನುಷ್ಠಾನಗಳನ್ನು ಮಾಡ್ತಿರ್ತಾರೆ. ಒಂದು ಪ್ರಾತಃ ಕಾಲದಲ್ಲಿಯೇ ಎದ್ದೇಳಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಎದ್ದೇಳಬೇಕು. ಅದಾದ ಮೇಲೆ ಮಡಿಯಲ್ಲಿ ಯಾರನ್ನೂ ಮುಟ್ಟಿಸಿಕೊಳ್ಳಬಾರದು. ಈ ಯಾರನ್ನೂ ಮುಟ್ಟಿಸಿಕೊಳ್ಳಬಾರದು ಅನ್ನೋದೇ ಒಂದು ದೊಡ್ಡ ಕಾಂಟ್ರವರ್ಸಿ ಆಗಿಬಿಟ್ಟಿದೆ. ಅದಕ್ಕೆ ಅಸ್ಪೃಶ್ಯತೆ ಅನ್ನುವಂತಹ ಒಂದು ಪದವನ್ನು ಹಾಕಿದ್ದಾರೆ. ಬೇಸಿಕಲಿ ಇಟ್ಸ್ ನಾಟ್ ಅಸ್ಪೃಶ್ಯತೆ, ಅದು ನನಗೂ ಗೊತ್ತು. ಬಟ್ ಯಾಕೆ ಅದು ಅಂತ ಅಂದರೆ ಅಸ್ಪೃಶ್ಯತೆ ಸಮಾಜದಲ್ಲಿ ಕಾಣುವಂಥ ಅಸ್ಪೃಶ್ಯತೆ ಅಂದರೆ ಬೇರೆ, ಈಗ ಇಲ್ಲಿ ಈ ವಾತಾವರಣದಲ್ಲಿ ಬೇರೆ. ಈ ಸಪೋಸ್ ಅದಕ್ಕೆ ಮಡಿ ಅಂತ ಹೆಸರು ಹಾಕಿದೀವಿ. ಆ ಮಡಿ ಅನ್ನುವಂತಹ ಟ್ಯಾಗ್ ಲೈನಲ್ಲಿ ಅಂದ್ರೆ ಆ ಮಡಿ ಅನ್ನೋ ಪ್ರಕ್ರಿಯೆಯಲ್ಲಿ ಒಬ್ಬ ವ್ಯಕ್ತಿಯನ್ನ ಅಂದ್ರೆ ಅದೇ ಧರ್ಮದ ಅದೇ ಮನೆಯ ಅದೇ ಮಗನ ಮಗಳು ತಾಯಿನೋ ತಂದೆನೋ ಅಣ್ಣನೋ ತಮ್ಮನೋ ಇನ್ಯಾರನ್ನು ಅವನು ಹೊರತಾದ ಇನ್ ಯಾರನ್ನು ಕೂಡ ಇನ್ನೂ ಕೆಲವೊಮ್ಮೆ ಅವನೇ ಕೆಲವು ಭಾಗಗಳನ್ನು ಮುಟ್ಟಿಕೊಂಡ್ರು ಶುದ್ಧಿ ಮಾಡ್ಕೊಳ್ಬೇಕು. ಹೌದಾ? ಅದು ಇದನ್ನ ಕೈ ಕಾಲೆಲ್ಲ ಮುಟ್ಟಿದ್ರೆ ಮತ್ತೆ ಶುದ್ಧಿ ಮಾಡಬೇಕು. ಅಂದ್ರೆ ಅದು ಕ್ಲೆನ್ಲಿನೆಸ್ ಅನ್ನೋದರ ಜೊತೆಗೆ ನಮಗೊಂದು ಕಾಣದ ಒಂದು ವಾತಾವರಣವನ್ನ ಹಾಳು ಮಾಡುವ ಸಾಧ್ಯತೆಗಳಿರ್ತವೆ ಅನ್ನೋದಕ್ಕೋಸ್ಕರ ಆ ಶುದ್ಧತೆಯನ್ನು ಹೇಳುದು. ಈಗ ನೀವೇ ಹೇಳಿದ್ರಿ ಯಾರನ್ನು ಮುಟ್ಟಲ್ಲ ಅಂತ. ಈಗ ನಮ್ಮಲ್ಲಿ ಅಸ್ಪೃಶ್ಯತೆ ಅನ್ನೋದು ಹೊರಗಿನಿಂದ ನಿಜವಾಗಿ ಶಬ್ದ ಇರುವುದೇನು ಅಂದ್ರೆ ಆ ವ್ಯಕ್ತಿ ಯಾವುದೋ ಒಂದು ಹೀನ ಕುಲದಲ್ಲಿ ಹುಟ್ಟಿದ್ದಾನೆ ಅನ್ನೋದಕ್ಕೋಸ್ಕರ ಮುಟ್ಟುವುದಿಲ್ಲ ಅನ್ನೋ ಒಂದು ಮಾತಿದೆ. ಆದರೆ ಅದು ಶಾಸ್ತ್ರದಲ್ಲಿ ಹಾಗೆ ಹೇಳಿದ್ದಲ್ಲ. ಇಲ್ಲಿ ಹೇಳಿದ ಮಡಿ ಅನ್ನುವ ಶಬ್ದದ ಅರ್ಥ ಅವನ ನಿತ್ಯಾನುಷ್ಠಾನ ಮಾಡುವಾಗ ಅವನ ಉಳಿದ ಮನೆ ಮಂದಿಯನ್ನ ಮುಟ್ಟಲ್ಲ. ಯಾಕೆಂದ್ರೆ ತನ್ನ ದೇಹದಲ್ಲಿ ಒಂದು ನಿರಂತರವಾಗಿ ಶಕ್ತಿಯ ಪ್ರವಾಹ ಹೊರಮುಖವಾಗಿ ಹರಿತಾ ಇರುತ್ತೆ. ಅದಕ್ಕೆ ಆರ ಅಂತಾರೆ. ನಮ್ಮ ದೇಹದಲ್ಲಿ ಒಂದು ಸುಮಾರು 12 ಅಂಗುಲದಷ್ಟು ಹೊರಭಾಗಕ್ಕೆ ದೇಹದ ನಮ್ಗದು ಅನುಭವಕ್ಕೆ ಬರುತ್ತೆ. ನೀವೇ ಬೇಕಾದ್ರೆ ಈಗಲೇ ಮಾಡ್ಬೋದು. ಹೀಗಂದು ಹತ್ರ ಹಿಡಿದ್ರೆ ನಿಮ್ಗೆ ಇಲ್ಲಿಂದ ಇಲ್ಲಿಗೆ ತಳ್ಳಿದಾಗೆ ಇಲ್ಲಿಂದ ಇಲ್ಲಿಗೆ ತಳ್ಳದಾಗೆ ಒಂದು ಬಿಸಿ ಅನುಭವ ಆಗುತ್ತೆ. ಈ ಅನುಭವ ನಮ್ಮ ಜಪ ಮಾಡುವಾಗ ಅಥವಾ ಅನುಷ್ಠಾನ ಮಾಡುವಾಗ ಪೂಜೆ ಮಾಡುವಾಗ ತುಂಬಾ ದೊಡ್ಡ ಪ್ರಮಾಣದಲ್ಲಿರುತ್ತೆ. ಮತ್ತೆ ಬೇಗ ಡಿಸ್ಟರ್ಬ್ ಆಗುವ ಅಂದ್ರೆ ಇನ್ನೂ ಸಾಧನೆಯ ಮಟ್ಟ ಮುಟ್ಟದವನಾಗಿದ್ರೆ ಅವನಿಗೆ ಡಿಸ್ಟರ್ಬೆನ್ಸು ಬೇಗ ಅನುಭವಕ್ಕೆ ಬರುತ್ತೆ, ಸಿಟ್ಟು ಬೇಗ ಬರುತ್ತೆ, ಕಿರಿಕಿರಿ ಆಗುತ್ತೆ, ಅಥವಾ ಆ ಥಾಟ್ ಪ್ರೊಸೆಸ್ ಇಂದ ಬೇರೆ ಕಡೆ ಹೋಗ್ಬಿಡ್ತಾನೆ. ಅವ್ನು ಮಾಡ್ಬೇಕಾದ ಕೆಲಸನೇ ಮರ್ತೋಗ್ಬಿಡುತ್ತೆ. ಅವ್ನು ಜಪದಲ್ಲಿ ಕೂತು ಅನುಷ್ಠಾನದಿಂದ ಧ್ಯಾನಕ್ಕೆ ಹೋಗ್ಬೇಕಾದ ಸ್ಥಿತಿ ಅವನು ಏನೋ ಮಾತಾಡಿ ಮುಗಿಸ್ಬಿಡ್ತಾನೆ. ಅವನಿಗೆ ಮಾಡೋದ್ರಲ್ಲಿ ಇಂಟ್ರೆಸ್ಟೇ ಹೊರಟೋಗುತ್ತೆ. ಫಸ್ಟ್ ಆಫ್ ಆಲ್ ಅಲ್ಲಿಂದ ಎದ್ದೇಳ್ಬೇಕು ಅನ್ಸ್ಬಿಡುತ್ತೆ ಅವನಿಗೆ. ಆ ಜಾಗದಿಂದ ಬೇಗ ಮುಗಿಸ್ಬಿಡೋಣ, ಯಾಕೋ ಆಗ್ತಾ ಇಲ್ಲ ಮನಸ್ಸು, ಕೂಡ್ಲಿಕ್ಕೆ ಕೇಳಲ್ಲ ಆ ಜಾಗದಲ್ಲಿ. ಅದಕ್ಕೋಸ್ಕರ ಅಂಥ ಸಂದರ್ಭದಲ್ಲಿ ಬೇರೆ ಯಾರನ್ನು ಮಾತಾಡಿಸ್ಬಾರ್ದು. ಅದು ಮೌನ, ಕೇವಲ ಮುಟ್ಟುವುದು ಮಾತ್ರ ಅಲ್ಲ, ಮಾತು ಆಡಬಾರ್ದು. ಅದು ತನ್ನೊಳಗೆ ತಾನು ಮಾತಾಡೋದು, ತನ್ನ ಧ್ಯಾನದ ಸ್ಥಿತಿಗೆ ಸಂಬಂಧಪಟ್ಟ ಶಕ್ತಿಯ ಜೊತೆಗೆ ತನ್ನ ಕಾನ್ವರ್ಸೇಷನ್ ಮೌನವಾಗಿ ನಡಿಬೇಕು. ಹಾಗಿದ್ದಾಗ ಮಾತ್ರ ಅದು ನಿಜವಾಗಿ ಮಡಿ. ಕೇವಲ ಮುಟ್ಟಿಸಿಕೊಳ್ಳದೇ ಇರುವುದು, ದೂರದಲ್ಲಿ ಕೂಡುವುದು ಅಲ್ಲ. ತಾನು ಕೂತ ಆಸನ, ತಾನು ಅಂದರೆ ಕೂತ್ಕೊಳ್ಳುವ ಕೆಳಗಡೆ ಒಂದು ಬಟ್ಟೆಯೋ ಅಥವಾ ದರ್ಭೆಯ ಚಾಪೆಯೋ ಇತ್ಯಾದಿ, ಅದರ ಮೇಲೆ ಇವನು ಕೂಡುವ ಆಸನದ ಕ್ರಮ, ಸ್ಥಿರಂ ಸುಖಂ ಆಸನಂ. ಅವನಿಗೆ ಯಾವುದರಲ್ಲಿ ಕಂಫರ್ಟೇಬಲ್ ಅಂತ ಅನ್ಸುತ್ತೋ ಅದು. ಪ್ರಧಾನವಾಗಿ ಒಳ್ಳೇದು ಯಾವುದು ಅಂತಂದ್ರೆ
ಪದ್ಮಾಸನ. ಪದ್ಮಾಸನ. ಯಾಕೆಂದ್ರೆ ಅದು ಬೆನ್ನು ಬಗ್ಲಿಕ್ಕೆ ಬಿಡಲ್ಲ. ಹಿಂಗೆ ಪದ್ಮಾಸನ ನಮ್ಮನ್ನು ಹೀಗಿಡುತ್ತೆ. ಯಾವಾಗ ಹೀಗಿರುತ್ತೋ ಆವಾಗ ಕಣ್ಣು ಮುಚ್ಚಲ್ಲ, ಮನಸ್ಸು ಅಲರ್ಟ್ ಆಗಿ ಇರುತ್ತೆ, ಯಾವಾಗಲೂ ಚಕ್ರಗಳು ಆಕ್ಟಿವ್ ಆಗಿರುತ್ತೆ. ಮನಸ್ಸು ದೃಢವಾಗಿ ಒಂದು ವಿಷಯಕ್ಕೆ ಕೂತ್ಕೊಳ್ಳಿಕ್ಕೆ ಅದಕ್ಕೊಂದು ಸಾಮರ್ಥ್ಯ ಬರುತ್ತೆ ಪದ್ಮಾಸನದಿಂದ. ಇಲ್ಲ ಕಷ್ಟ ಆಗುತ್ತೆ, ನಮ್ಗೆ ಅಷ್ಟು ಅಭ್ಯಾಸ ಇಲ್ಲ, ಕೈ ಕಾಲೆಲ್ಲ ಬೆಂಡಾಗಲ್ಲ. ಆಯ್ತು, ನೀನು ಸ್ವಸ್ತಿಕಾಸನ ಹಾಕು, ವೀರಾಸನ ಹಾಕು, ವಜ್ರಾಸನ ಹಾಕು, ನಿಂಗೆ ಯಾವ್ದು ಬೇಕೋ ಅದು. ಕೊನೆಗೆ ಅದು ಆಗುದ್ರೆ ಹೀಗೆ ಕೂತ್ರು ಅವನಿಗೆ ಭಗವತ್ ಚಿಂತನೆ ಮಾಡ್ಲಿಕ್ಕೆ ಏನು ಸಮಸ್ಯೆ ಇಲ್ಲ. ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ ನಾನು ಜಪನೆ ಅಥವಾ ಅನುಷ್ಠಾನವೇ ಬಿಡುವುದಕ್ಕಿಂತ ಹೀಗೆ ಕೂತು ಮಾಡು, ಬಿಡಬೇಡ. ಆದರೆ ಒಂದು ಕಡೆಯಿಂದ ನಿಧಾನಕ್ಕೆ ವಾಪಸ್ಸು ಕೆಳಗೆ ಕೂತ್ಕೊಳ್ಳಿಕ್ಕೆ ಪ್ರಯತ್ನ ಪಡುವ ಹಾಗೆ ದೇಹವನ್ನು ಹುರಿಗೊಳಿಸ್ಬೇಕು, ಕೇಳ್ಕೋಬೇಕು. ಕೆಲವೊಮ್ಮೆ ಅನಾರೋಗ್ಯ ಪ್ರಾಮಾಣಿಕವಾಗಿ ವಯೋಸಹಜದಿಂದ ಬಂದದ್ದಾದರೆ ಆಮೇಲೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಎಲ್ಲೆಲ್ಲೋ ಕೂಡಬಾರ್ದು ಹೇಳೋದು ಅದಕ್ಕೇನೆ. ನಾವು ಈಗ ಮೊದಲು ಮಲಗಿದ ಜಾಗದಲ್ಲಿ ಹೋಗಿ ನಾನು ಜಪ ಮಾಡ್ತಾ ಕೊಡ್ತೇನೆ ಅಂದರೆ, ನಾನೇ ಮೊದಲು ಮಲಗಿದ ಸ್ಥಿತಿಯಲ್ಲಿರುವಂಥ ಒಂದು ಆರಾದ ಶಕ್ತಿ ಏನಿರುತ್ತೆ, ಜಾಡ್ಯ, ಅದು ನಾನು ಆಮೇಲೆ ಕೂತ್ರೆ ಅದು ನನ್ನನ್ನು ಬಾಧಿಸುತ್ತೆ. ಹಾಗಾಗಿ ಆ ಜಾಗದಲ್ಲಿ ಹೋಗಿ ಮತ್ತೆ ಈಗ ಊಟ ಅಂತಂದರೆ ಅದು ಅಡಿಗೆ ಮನೆ ಹತ್ತಿರ ಇದ್ದರೆ ಒಳ್ಳೇದು. ಹೊಯ್ತ್ಲ ಬಾಗಿಲಲ್ಲಿ ಹೋಗಿ ಕೂತ್ಕೊಳ್ತೇನೆ ಅಂದರೆ ಊಟಕ್ಕೆ ಹಿಂಸೆ ಅಲ್ವಾ ಅದು. ದೇವ್ರ ಪೂಜೆನೂ ಹಾಗೆ, ಅದು ದೇವ್ರ ಕೋಣೆಯಲ್ಲೇ ಮಾಡಬೇಕು. ದೇವ್ರು ಎಲ್ಲ ಕಡೆ ಇರ್ಬೋದು, ಆದರೂ ಈಗ ಗಾಡಿಯಲ್ಲಿ ಗಾಳಿ ಎಲ್ಲ ಕಡೆ ಇದ್ದರೂ ಟಯರಿಗೆ ಮತ್ತೆ ವಾಪಸ್ ನೀವು ಗಾಳಿ ತುಂಬಿಸ್ಲೇಬೇಕು. ಗಾಳಿ ಎಲ್ಲ ಕಡೆ ಇದೆ, ಮತ್ತೆ ಯಾಕೆ ನೀನು ಟಯರಿಗೆ ಗಾಳಿ ಹಾಕಿದ್ದೀನಿ ಪ್ರಶ್ನೆ ಕೇಳ್ತೀವ? ಬೆಳಕೆಲ್ಲ ಕಡೆ ಇದೆ, ನಿನಗೆ ಯಾಕೆ ಗಾಡಿಗೆ ಯಾಕೆ ಲೈಟ್ ಹಾಕಬೇಕು ಅಂತ ಕೇಳ್ತೀವ? ಇಲ್ಲ. ಹಾಗೆ ಭಗವಂತ ಎಲ್ಲ ಕಡೆ ಇದ್ದರೂ ಕೂಡ ನಮಗೊಂದು ಶುದ್ಧಿಯ ಅವಶ್ಯಕತೆ ಇದೆ. ಅದು ದೈಹಿಕ ಶುದ್ಧಿ, ಮಾನಸಿಕ ಶುದ್ಧಿ ಮತ್ತು ಆತ್ಮಿಕ ಶುದ್ಧಿ. ನಮ್ಮಲ್ಲಿ ಇವತ್ತು ಬಹಳ ಏನಾಗ್ಬಿಟ್ಟಿದೆ ಅಂದರೆ, ಈ ಧ್ಯಾನದ ವ್ಯವಸ್ಥೆಗೆ ಕೇವಲ ಕೂಡುವುದು ಮತ್ತು ಏನೋ ಒಂದಿಷ್ಟು ಕಣ್ಮುಚ್ಚೋದು ಇದೇ ಆಗೋಗಿದೆ. ವಸ್ತುತಃ ಯಮ ನಿಯಮ ಆಸನ ಪ್ರಾಣಾಯಾಮ ಧ್ಯಾನ, ಯಮ ಇಲ್ಲ, ಅಹಿಂಸೆ ಇಲ್ಲ, ಅಥವಾ ಸತ್ಯ ಇಲ್ಲ, ಅಸ್ತೇಯ ಕಳ್ಳತನ ಮಾಡದೇ ಇರುವಂಥದ್ದಿಲ್ಲ, ಅಪರಿಗ್ರಹ, ಇನ್ನೊಬ್ಬರ ಸೊತ್ತನ್ನು ಕಣ್ಣೆತ್ತಿಯೂ ನೋಡಲ್ಲ ಅನ್ನುವ ಏನು ಅಸೂಯಾಪರತೆ ಇಲ್ಲದೇ ಇರುವಿಕೆ ಅನ್ನುವ ಅಂಶ ಇಲ್ಲ. ಇದ್ಯಾವುದು ಇಲ್ಲದೆ ಸೀದಾ ಧ್ಯಾನಕ್ಕೆ ಹೆಂಗೆ ಹೋಗೋದು? ಇವತ್ತೆಲ್ಲ ಹೇಳ್ಕೊಡೋರು ಏನಾಗ್ತಾರೆ ಅಂದರೆ, ಈ ಫಸ್ಟ್ ಸ್ಟೆಪ್ಗಳನ್ನೆಲ್ಲ ಬಿಟ್ಟೇ ಬಿಡ್ತಾರೆ. ಅದನ್ನು ಇನ್ನೂ ಸರಳವಾಗಿ ಹೇಳಬೇಕಾ, ನೈತಿಕ ಮೌಲ್ಯಗಳಿಂದ ಕೂಡಿದ ಬದುಕಿದ್ದು ಆಮೇಲೆ ಒಂದು ಧ್ಯಾನ ಮಾಡಿದರೆ ಅದಕ್ಕೆ ಅರ್ಥ ಇದೆ. ಆ ನೈತಿಕ ಮೌಲ್ಯಗಳೇ ಶೌಚ, ಆ ನೈತಿಕ ಮೌಲ್ಯಗಳೇ ಮಡಿ. ಆ ಮಡಿ ಇಲ್ಲದೆ ನೀವು ಹೊರಗಿನಿಂದ ಎಷ್ಟು ತುಂಬಿಸಿಕೊಂಡು ಹೊರಗಡೆಯಿಂದ ಜರಿತಾರಿ ಬಟ್ಟೆಗಳನ್ನು ಹಾಕೊಂಡು ಕೂತರು ಕೂಡ ಅದು ಮಡಿ ಅಂತ ಅನ್ಸಲ್ಲ. ಅದರಿಂದಾಗಿ ಹೊರಗಿನ ಈಗ ನೋಡಿ, ಇದನ್ನು ಏನು ಮಾಡ್ತಾರೆ ಅಂದರೆ, ಈಗ ಮಾತಾಡಿದ ತಕ್ಷಣ ನಾವು ಸ್ನಾನ ಎಲ್ಲ ಮಾಡಲ್ಲ ರೀ, ಮನಃಶುಚಿ ಮುಖ್ಯ, ಅದಕ್ಕೋಸ್ಕರ ನಾವು ಎಲ್ಲಿ ಬೇಕಾದರೂ ಕೊಡ್ರಿ, ಹೆಂಗೆ ಬೇಕಾದರೂ ಮಾಡ್ರಿ, ಮನಃಶುಚಿ ಮುಖ್ಯ. ಮನಃಶುಚಿ ಮುಖ್ಯ ಯಾವಾಗ ಆಗುತ್ತೆ? ಹೊರಗಿನಿಂದ ದೇಹದ ಶುದ್ಧಿ, ಬಟ್ಟೆಯ ಶುದ್ಧಿ ಮತ್ತು ಒಂದಿಷ್ಟು ಅಧ್ಯಯನದಿಂದ ಜ್ಞಾನದ ಶುದ್ಧಿ, ಆಹಾರದ ಶುದ್ಧಿ ಇದಿದ್ರೆ ಮಾತ್ರ ಮನಸ್ಸು ಶುದ್ಧಿ ಆಗುತ್ತೆ. ಅದ್ಯಾವುದು ಮಾಡಲ್ಲ. ಇವರು ಹಾರಾಡೋದು ಒಂಚೂರು ಅವರಿಗೆ ಅತಿರೇಕವಾಗಿ ಕಂಡದ್ದಕ್ಕೆ ಅದನ್ನು ಪರಸ್ಪರ ತೀವ್ರವಾಗಿ ವಿರೋಧಿಸ್ತೇವೆ ಅಂತ ಕೂತ್ಕೊಳ್ಳೋದು, ಅದು ದಡ್ಡತನವೇ. ಆಚೆಯಿಂದ ನಾನು ಅದಕ್ಕೆ ಆಗ ಒಂದು ಮಾತು ಹೇಳಿದ್ದು, ಅವರೂ ತೀವ್ರವಾಗಿ ಕೆಲವೊಂದನ್ನು ಭರದಿಂದ ಹಿಡ್ಕೊಂಡು ಅದೇ ಸತ್ಯ ಅಂತ ಹಾರಾಡ್ತಾರೆ. ಇವರು ವಿರೋಧಿಸ್ಬೇಕಾದ್ರೆ ಅದನ್ನು ಎಕ್ಸ್ಟ್ರೀಮ್ ಕಸದ ಹಾಗೆ ಅದನ್ನು ಎತ್ತಿ ಎಸ್ದು ನಾವು ಏನೋ ತುಂಬ ಪ್ರಗತಿಪರರು ಅಂತ ಈ ಕಡೆಯಿಂದ ಇನ್ನೂ ಕೆಲವರು ಮಾಡರ್ನ್ ಅನ್ನೋ ಚಿಂತನೆ ಅಡಿಯಲ್ಲಿ ಜಾರಿ ಬೀಳ್ತಾರೆ. ಅದರ ವಸ್ತುತ ಅದು ಎರಡೂ ಅಲ್ಲ. ಅದಕ್ಕೂ ಅರ್ಥ ಇದೆ, ನೀವು ಹೇಳಿದ್ರಲ್ಲೂ ಸತ್ಯ ಇದೆ. ಅದೆರಡು ಮಿಕ್ಸ್ ಆಗಬೇಕು. ದೈಹಿಕ ಶೌಚ, ಮಾನಸಿಕ ಶೌಚ, ಆಸನ ಶೌಚ ಇತ್ಯಾದಿಗಳ ಜೊತೆಗೆ ಜ್ಞಾನದಿಂದ ಕೂಡಿದ ಶುದ್ಧಿಯಿಂದ ಮನಸ್ಸು ಅನ್ನೋದು ಸ್ಥಿರವಾಗುತ್ತೆ. ಇಲ್ಲ ನಾವು ಎಲ್ಲಿದ್ದರೂ ನಾವು ಆಯಿತು, ಕೆಲವೊಂದು ಸರ್ತಿ ಆಪತ್ತಿನ ಧರ್ಮ ಅಂತಿರುತ್ತೆ. ಈಗ ನಾನು ಸತ್ಯ ಹೋಗ್ತೀನಿ ಏನು ಸಿಗಲ್ಲ ಅನ್ನುವ ಸ್ಥಿತಿಗೆ ಬಂದಾಗ ಕೆಲವೊಂದು ನಿಯಮಗಳನ್ನು ಮೀರಿದ್ರು ಆಪತ್ ಧರ್ಮ ಅನ್ನೋದು ಆ ಕ್ಷಣಕ್ಕೆ ಸರಿ. ನಾವು ಜೀವನ ಪೂರ್ವವೂ ಆಪತ್ತೇ ಅನ್ಕೊಳ್ಳುವಾಗ ಬದುಕಿದ್ರೆ, ಯಾರೊಬ್ಬ ಎಳಿತಾ ಇದ್ದಂತೆ, ಅವನ ಹತ್ರ ಕೇಳಿದ್ನಂತೆ, ಯಾಕ್ರಿ ಅವರು ಅಷ್ಟು ಎಳಿತಾರೆ? ಪಾಪ ಬೇಜಾರಾದಾಗ ಯಾವಾಗಲೂ ಎಳಿತಾರಷ್ಟೇ, ಆದರೆ ಏನು ಮಾಡೋದು, ಪಾಪ ಯಾವಾಗಲೂ ಬೇಜಾರಲ್ಲಿ ಎಳಿತಾರೆ ಅಂತ. ಹಂಗೆ ಇದು ಆಪತ್ತಿನ ಧರ್ಮವನ್ನು ಜೀವನ ಪೂರ್ತಿ ಅನುಷ್ಠಾನ ಮಾಡುವ ಸ್ಥಿತಿಗೆ ಹೋದಾಗ ಆ ಆಚರಣೆಗಳಿಗೆಲ್ಲ ನಮ್ಗೆ ಪ್ರಶ್ನೆ ಬಂದು ಅದು ವಸ್ತುತಃ ನಮಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನೋದಕ್ಕೋಸ್ಕರ ವಿರೋಧಿಸುವುದಷ್ಟೇ. ಮಾಡ್ಲಿಕ್ಕೆ ಆಗಿದ್ರೆ ನಾವು ಅದಕ್ಕೆ ಕಾರಣ ಹುಡುಕ್ತಿದ್ವಿ.
ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ, ಸ್ವಲ್ಪ ಕಷ್ಟಪಡಬೇಕು, ಔದಾಸೀನ್ಯ ಬಾಧಿಸುತ್ತೆ ಅನ್ನುವ ಕಾರಣಕ್ಕೆ ಆಚರಣೆಗಳ ವಿಷಯದಲ್ಲಿ ದೊಡ್ಡದಾಗಿ ನಾನು ಪ್ರಶ್ನೆ ಮಾಡುವನು. ಯಾಕಂದರೆ ಪ್ರಶ್ನೆ ಮಾಡಿದರೆ ನಾವು ದೊಡ್ಡವರಾಗ್ತೀವಿ. ಇವತ್ತಿನ ಕಾಲದಲ್ಲಿ ಏನು ಪ್ರಶ್ನೆ ಮಾಡಿದ್ರು ದೊಡ್ಡವರಾಗ್ತೀವಿ, ಕಾರಣ ಕೇಳಿದ್ರೆ ದೊಡ್ಡವರಾಗ್ತೀವಿ. ಮತ್ತೆ ಸೆಲೆಕ್ಟಿವ್ ಕಾರಣಗಳು, ಕನ್ವಿನ್ಸ್ ಆಗ್ಬೇಕು ಅವು ಕಾರಣಗಳು. ನಾನೇನೋ ಕಾರಣ ಕೇಳಿದಾಗ ಆಚಾರ್ಯರಿಗೆ ಹೇಳಕ್ ಬರ್ಲಿಲ್ಲ ಅಂದ್ರೆ ನಾನು ದೊಡ್ಡವನಾಗ್ತೀನಿ. ಕರೆಕ್ಟ್, ಹಂಗಾಗ್ಬಿಡುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಶುದ್ಧಿ ಅನ್ನೋದು ಕೇವಲ ಬಾಹಿಕ ಶುದ್ಧಿಯೂ ಅಲ್ಲ, ಕೇವಲ ಆಂತರಿಕ ಶುದ್ಧಿಯೂ ಅಲ್ಲ, ಎರಡು ಸೇರಿದಾಗ ಆಗುವುದೇ ಶುದ್ಧಿ. ಅದಕ್ಕೋಸ್ಕರ ಈ ಆಚರಣೆಯ ಬಗ್ಗೆಯೂ ಎಚ್ಚರ ಇರಬೇಕು. ಅದೇ ಅಡುಗೊಲಜ್ಜೆ ಕತೆ ಆಗಬಾರ್ದು. ಯಾಕೆ ಅಂದರೆ ತಿಳಿಯದೆ ಮಾಡಿದ್ರಿಂದ ಅಡುಗೊಲಜ್ಜೆ ಆಯಿತು. ನಮ್ಮ ಗೋವಿಂದಾಚಾರ್ಯರು ಯಾವಾಗಲೂ ಒಂದು ಮಾತು ತುಂಬ ಚೆನ್ನಾಗಿ ಹೇಳ್ತಿದ್ರು, ಅತಿಯಾಗಿ ತಿಳಿದ ಶುಷ್ಕ ಪಾಂಡಿತ್ಯವೂ ಅಪಾಯಕಾರಿ, ಏನೂ ತಿಳಿಯದ ಶ್ರದ್ಧಾ ಜಾಡ್ಯವೂ ಅಪಾಯಕಾರಿ ಅಂತ. ಅತಿವೃಷ್ಟಿ ಅನಾವೃಷ್ಟಿ. ತೀರ ಒಂದು ವಿಷಯದಲ್ಲಿ ಏನು ಮಾಡಿದರೂ ಸರಿ ಅಂತ ಮಾಡಿದರೂ ತಪ್ಪು, ಮಾಡಿದ್ಯಾವುದೂ ಸರಿ ಇಲ್ಲ ಅಂತ ಅದನ್ನು ಪೂರ್ತಿ ತಿರಸ್ಕಾರ ಮಾಡೋದು ತಪ್ಪು. ಇದರ ಬಗ್ಗೆ ನಾವು ಗಂಭೀರವಾಗಿ ಇವತ್ತು ಚಿಂತಿಸಬೇಕಾದ ಸರಿಯಾದ ಸಮಯದಲ್ಲಿದ್ದೇವೆ. ಇದ್ರ ಮೇಲೆ ನಿಮಗೆ ನೂರಾರು ಪ್ರಶ್ನೆಗಳು ಬರುತ್ತೆ. ಅದು ಯಾಕೆ ಮಾಡಿದ್ರಿ, ಇದು ಯಾಕೆ ಮಾಡ್ತೀರಿ, ಹಾಗೆ ಹೀಗೆ ಅಂತ. ನೋಡೋಣ, ಅದನ್ನು ಮತ್ತೆ ಮಾತಾಡೋಣ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಎಕ್ಸ್ಟ್ರೀಮ್ ವಿಚಾರ ಏನು ಅಂದರೆ ಗ್ರಹಣ ಕಾಲದಲ್ಲಿ ಉಪವಾಸ ಇರಬೇಕು. ಗ್ರಹಣ ಹಿಡ್ದಾಗ ಯಾಕೆ ಏನೂ ತಿನ್ನಬಾರದು. ಗ್ರಹಣ ಹಿಡ್ದಾಗ ಮನೆಯಲ್ಲಿರುವಂತಹ ಪದಾರ್ಥಗಳನ್ನೆಲ್ಲ ನಾವು ನೀರು ಮುಂತಾದ ದ್ರವ್ಯ ವಸ್ತುಗಳನ್ನೆಲ್ಲ ಚೆಲ್ಲಿಬಿಡಬೇಕು. ತುಪ್ಪ ಚೆಲ್ಲಬಾರ್ದು. ಅದ್ರ ಮೇಲೆ ದರ್ಬೆ ಹಾಕ್ಬಿಡ್ತಾರೆ. ದರ್ಬೆ ಇಟ್ಬಿಟ್ರೆ ಅದೇನಾಗಲ್ಲ. ಖಾರ ಪುಡಿ ಮೇಲೆ ದರ್ಬೆ ಇಟ್ಬಿಟ್ರೆ ಅದು ಏನಾಗಲ್ಲ. ಏನಿದು, ಇದೇನಂತ ಅಂದರೆ ನೀರಲ್ಲಿ ದರ್ಬೆ ಹಾಕ್ಬೋದಲ್ಲ, ನಾನು ಹಾಲಲ್ಲೂ ದರ್ಬೆ ಹಾಕ್ತೀನಿ, ಮತ್ತೊಂದರಲ್ಲಿ ದರ್ಬೆ ಹಾಕ್ತೀನಿ. ಉಪ್ಪಿನಕಾಯಿ ಮೇಲೆ ದರ್ಬೆ ಹಾಕಿದರೆ ಯಾಕೆ ಉಪ್ಪಿನಕಾಯಿ ಸೇಫು, ಖಾರ ಪುಡಿ ಯಾಕೆ ಸೇಫ್ ಆಗುತ್ತೆ? ಈ ಗ್ರಹಣ ಆಮೇಲೆ ತಿನ್ನಲೇಬಾರ್ದು ಅನ್ನೋದು ಯಾಕೆ ಅಂತ ಅದೇ ಮೊದಲು ಬೇಕಾದ ವಿಷಯ ಅದೇ. ಗ್ರಹಣ ಕಾಲ ಅನ್ನೋದು ನಮಗೆ ಸರಿಯಾಗಿ ತಿಳುವಳಿಕೆಗೆ ಬಂದರೆ ಈ ಪ್ರಶ್ನೆಗಳೆಲ್ಲ ತಾನಾಗಿ ಉದುರೋಗುತ್ತೆ. ಗ್ರಹಣ ಅಂದರೆ ಏನು ಅಂತ ನಮ್ಮ ಹಿಂದಿನವ್ರಿಗೆ ಗೊತ್ತಿತ್ತು. ಇವರು ಸುಮ್ಮನೆ ಇವ್ರಿಗೇನೂ ಗೊತ್ತಿರಲಿಲ್ಲ, ಅದೇನೋ ರಾಹುಕೇತು. ಅದು ಹೌದು, ರಾಹುಕೇತು ಅನ್ನುವಂತಹ ಗ್ರಹಗಳಿಂದ ಆವೃತವಾಗುವಂತಹ ಒಂದು ಕಾಲ ಅನ್ನೋ ದೃಷ್ಟಿಯಿಂದ ಹೇಳ್ತಾರೆ. ಆದರೆ ಇವತ್ತೇನು ಸೂರ್ಯ ಚಂದ್ರರ ನಡುವೆ ಭೂಮಿ ಬಂದಾಗ, ಅಥವಾ ಭೂಮಿ ಮತ್ತು ಸೂರ್ಯನ ನಡುವೆ ಚಂದ್ರ ಬಂದಾಗ ಅಂತ ನಾವೇನು ಸೂರ್ಯ ಚಂದ್ರರ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ಗ್ರಹಣಗಳ ಬಗ್ಗೆ ಮಾತಾಡ್ತೇವೆ, ಇದು ಗೊತ್ತಿತ್ತು. ಆದರೆ ಇಷ್ಟೆಲ್ಲ ಅರ್ಥ ಮಾಡಿಸೋದು ಕಷ್ಟ ಅನ್ನೋದಕ್ಕೆ ಅವ್ರಿಗೆ ಅರ್ಥ ಆಗಲಿಕ್ಕೋಸ್ಕರ ಅದನ್ನು ರಾಹುಕೇತುಗಳ ಸಂಪರ್ಕದಿಂದ ಆಯಿತು ಅಂತ ಈ ವಿವರಣೆಯನ್ನು ಕೊಡ್ತಾರೆ. ಕಾರಣವೂ ಇದೆ. ರಾಹು ಮತ್ತು ಕೇತು ಅನ್ನೋದು ಭೂಮಿ ಮತ್ತು ಚಂದ್ರರ ಒಂದು ನಿರಂತರ ಚಲನೆ ಇದೆಯಲ್ಲ. ಭೂಮಿ ಇಲ್ಲಿದೆ ಅಂತ ಇಟ್ಕೊಳ್ಳಿ, ಚಂದ್ರ ಹೀಗೆ ಸುತ್ತುತ್ತಾ ಇದೆ ಅಂತ ಇಟ್ಕೊಳ್ಳಿ. ಈ ಭೂಮಿ ಹೋಗುವ ದಾರಿಯಲ್ಲಿ ಎರಡು ಕಡೆ ಚಂದ್ರ ಕಟ್ ಮಾಡ್ತಾನಲ್ಲ, ಅದರ ನೆರಳು. ಯಾಕೆಂದರೆ ಅದು 23 ಡಿಗ್ರಿಯಲ್ಲಿ ಪ್ರಯಾಣ ಮಾಡ್ತಾ ಇರೋದು ಭೂಮಿ. ಅದರಿಂದ ಆ ಕ್ರಾಸ್ ಸೂರ್ಯನಿಗಿಂತ ಇಲ್ಲಿ ಬರುವಾಗ ಅದರದ್ದೊಂದು ನೆರಳು. ಅದೇ ನೋಡಿ, ಛಾಯಾಗ್ರಹ ಏನದು, ಛಾಯಾ ಮಾರ್ತಂಡ ಸೂನುಂಚ, ಅದು ಶನಿಗಾಯಿತು. ಇನ್ನೊಂದೇನು ಛಾಯಾಗ್ರಹ ಅಂತ ಈ ಸಿಂಹಿಕೆಗೆ ಹೆಸರು. ಸಿಂಹಿಕೆಯ ಮಗನೇ ರಾಹು. ಅದರಿಂದಾಗಿ ರಾಹು ಒಂದು ಛಾಯಾಗ್ರಹ ಅನ್ನೋ ಮಾತು ಅಲ್ಲಿ ಸ್ಪಷ್ಟವಾಗಿದೆ ನಮಗೆ ಪುರಾಣಗಳಲ್ಲಿ. ಅದಾಗದು ನೆರಳಿನ ಶಕ್ತಿ. ನಿಮಗೆ ನೆರಳು ಎಷ್ಟು ಕೆಲಸ ಮಾಡುತ್ತೆ ಅಂತ ನೀವು ಇಲ್ಲೇ ಕೂತಾಗ ಒಂದು ಏಕಾಗ್ರತೆಯಿಂದ ಇದ್ದೀರಿ ಅಂತಂದರೆ, ಯಾರೋ ಒಬ್ಬ ಹೀಗೆ ಪಾಸ್ ಆದರೆ ನಿಮ್ಗೆ ಡಿಸ್ಟರ್ಬ್ ಆಗುತ್ತೆ. ಅದರಿಂದಾಗಿ ಅದು ತುಂಬ ಪವರ್ಫುಲ್. ಅದು ನೆರಳು. ಆ ನೆರಳಿನ ವ್ಯವಸ್ಥೆಯನ್ನು ಇಟ್ಟುಕೊಂಡೇ ಆ ಗ್ರಹಗಳ ಸ್ಥಾನವನ್ನು ಕಲ್ಪಿಸಿದ್ದು. ಅರ್ಥ ಆಗೋದಕ್ಕೋಸ್ಕರ ಅದಕ್ಕೊಂದು ಪಾತ್ರದ ರೂಪ ಕೊಟ್ಟು, ಅದು ನಮಗೆ ಮಥನ ಕಾಲದಲ್ಲಿ ಆದ ಒಂದು ಘಟನೆಯನ್ನು ಇಟ್ಕೊಂಡು ಅದನ್ನು ಜೋಡಿಸಿ ಹೇಳಿದರು. ಎಲ್ಲ ವಿವರ ಎಲ್ಲರಿಗೂ ಹೇಳಲಿಕ್ಕೆ ಹೋದರೆ ತಲೆಗೆ ಹಿಡಿಯಲ್ಲ ಅವರಿಗೆ. ಏನು ಮಾಡಬೇಕು ಅದನ್ನು ಹೇಳಬೇಕು. ಏನಾಗತ್ತೆ ಅನ್ನೋದು ಅವ್ರು ಬೇಕಿದ್ರೆ ತಿಳ್ಕೊಳ್ತಾರೆ. ಆಗದ ಪ್ರಶ್ನೆಯನ್ನು ನಾವು ಇದರಲ್ಲಿ ಕನ್ಕ್ಲೂಡ್ ಮಾಡ್ಬೋದು. ಏನಾಗತ್ತೆ ಅನ್ನೋದನ್ನು ಅವ್ರು ಹೇಳಬೇಕಾಗಿಲ್ಲ. ನಿಮ್ಗೇನು ಈಗ ಮಾಡಬೇಕಾಗಿದೆ ಅನ್ನೋದನ್ನು ಹೇಳಬೇಕಾಗಿದೆ. ಅದಕ್ಕೋಸ್ಕರ ಅದರ ಕಡೆಗೆ ಹೆಚ್ಚು ಗಮನ ಕೊಟ್ಟರು. ಇದನ್ನು ಯಾಕಂದರೆ ಬೇಕಾದರೂ ಅವರೇ ಹುಡುಕಿ ತಿಳ್ಕೊಳ್ತಾರೆ ಅಂತ. ಈಗ ಈ ಗ್ರಹಣ ಕಾಲದ ಸಮಯ ಅನ್ನೋದು ಯಾವುದೋ ಒಂದು ಸಂದರ್ಭದಲ್ಲಿ ಬಹುಶಃ 19 ನಿಮಿಷ ಏನೋ ಆಯಿತು, 3-4 ವರ್ಷದ ಹಿಂದೆ. ಬಚ್ಚಲಿಗೆ ಹೋಗಿ ಹೊರಗೆ ಬರೋ ಅಷ್ಟೊತ್ತಿಗೆ ಮತ್ತೊಂದು ಸ್ನಾನಕ್ಕೆ ಟೈಮ್ ಆಯಿತು ಅಂತ, ಹಿಡಿದಾಗ ಒಂದು ಬಿಟ್ಟಾಗ ಒಂದು ಅಂತ, ಹೊರಗೆ ಬರುವಷ್ಟು ಇನ್ನೊಂದು ಸ್ನಾನ ರೆಡಿ ಆಯಿತು, ಸರಿ ಅಲ್ಲಿಗೆ ಮುಗಿದೋಯ್ತು ಅಂತ. ಋಷಿಗಳು ಇಂತಹ ಸಂದರ್ಭಗಳು ಬಂದರೆ ಅವ್ರು ಏನು ಮಾಡ್ತಿದ್ರು ಅಂದರೆ, ಇಲ್ಲಿಂದ ಎಲ್ಲೋ ಉತ್ತರಾಂಚಲದಲ್ಲೋ ಅಥವಾ ಅಸ್ಸಾಮಿನಲ್ಲೋ ಅಕಸ್ಮಾತ್ ಇದೇ ಗ್ರಹಣ
3 ಗಂಟೆ ಹಿಡಿತಾ ಇದೆ ಅಂತ ಗೊತ್ತಾದ್ರೆ ಅವ್ರು 2 ತಿಂಗಳು ಮುಂಚೆ ಅಲ್ಲಿಗೆ ಹೋಗ್ತಿದ್ರಂತೆ ಹಿಡಿಯೋ ಸ್ನಾನ ಮಾಡಕ್ಕೆ. ಈ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ. ಅಂದರೆ ಸಮಯ ಎಕ್ಸ್ಟ್ರಾ ಎಲ್ಲಿ ಜಾಸ್ತಿ ಇದೆಯೋ ಅಲ್ಲಿಗೆ ಹೋಗ್ತಿದ್ರು. ಇಲ್ಲಿ 10 ನಿಮಿಷನೋ ಅರ್ಧ ಗಂಟೆನೋ ಇದ್ದರೆ ಜಾಸ್ತಿ ಇರೋಲ್ಲಿಗೆ ಹೋಗ್ತಿದ್ರು. ನೀವು ಅಂದ್ಕೊಳ್ಬೋದು ಬರೀ ಒಂದು 2 ಗಂಟೆ 3 ಗಂಟೆ ಇದ್ದಕ್ಕೋಸ್ಕರ 2 ತಿಂಗಳು ವೇಸ್ಟ್ ಮಾಡಿದ್ರಲ್ಲ ಅಂತ. ಋಷಿಗಳಿಗೆ ತಿಳಿದೇ ಆ ದೂರದ ತನಕ ಹೋಗಿದ್ದವರು. 2-3 ಕಾರಣ. ಯಾಕೆ? ಅದೇ, ಒಂದು, ಅಲ್ಲಿಗೆ ಹೋದಾಗ ನಮ್ಮ ದೇಹ ಅಲ್ಲಿಯ ಪರಿಸರಕ್ಕೆ ಒಗ್ಗಿಕೊಳ್ಬೇಕು. ಅನಾರೋಗ್ಯದಿಂದ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಗೆ ಅಷ್ಟು ದೂರದಿಂದ ಬಂದ ಕಾರ್ಯವೂ ಕೂಡ ನಷ್ಟ ಆಗ್ತಾ ಇತ್ತು. ಮತ್ತು ಈಗ ನಮ್ಗೆ ಒಂದು ದಿವಸದಲ್ಲಿ ಅಲ್ಲಿಗೆ ಫ್ಲೈಟಿಗೆ ಹೋಗಿ ಬರುವ ವ್ಯವಸ್ಥೆ ಇತ್ತು. ಆಗ ಅವ್ರಿಗೆ ಹಾಗಿರಲಿಲ್ಲ, ನಡ್ಕೊಂಡು ಹೋಗಬೇಕಿತ್ತು. ಹಾಗಾಗಿ 2-3 ತಿಂಗಳು ಮುಂಚೆನೇ ಹೊರಟು ಅಲ್ಲಿಗೆ ಹೋಗಿ ಸೇರಿಕೊಳ್ತಿದ್ರು. ಆ ಸಮಯ ಇದೆಯಲ್ವಾ, ಗ್ರಹಣ ಆಗುವ ಹಿಡಿಯುವ ಮತ್ತು ಬಿಡುವ ಕಾಲದ ನಡುವಿನ 1-2 ಗಂಟೆಯೋ 3 ಗಂಟೆಯೋ ಅದು ತುಂಬ ಪ್ರೆಷಿಯಸ್ ಆದ ಕಾಲ ಅಂತ ಶಾಸ್ತ್ರಕಾರರು ಹೇಳುದು. ಮನಸ್ಸನ್ನು ಟ್ಯೂನ್ ಮಾಡಲಿಕ್ಕೆ ಆಗುವ ಯಾವುದೇ ಮಂತ್ರವನ್ನು ನೀವು ಜಪ ಮಾಡಿದರೆ ಬೇರೆ ಸಮಯದಲ್ಲಿ 1 ಮಾಡೋದು ಒಂದೇ, ಆ ಸಮಯದಲ್ಲಿ 1,000 ಮಾಡೋದು ಒಂದೇ. ಅದೇ 1 ನಾವು ಇಲ್ಲಿ ಮಾಡಿದರೆ, ಅಂದರೆ ಗ್ರಹಣದ ಸಮಯದಲ್ಲಿ ಮಾಡಿದರೆ ಅದಕ್ಕೆ 1,000 ಫಲ ಇದೆ ಒಂದಕ್ಕೆ. ಮತ್ತು ಸಿದ್ಧಿ ಆಗೋದು ಬೇಗ ಆ ಕಾಲದಲ್ಲಿ. ಇದು ನೀವು ವಿಜ್ಞಾನದಲ್ಲಿ ಹುಡುಕೋದು ಕಷ್ಟ, ಆದರೆ ಅವರ ಮಾತಿರುವುದು ಹಾಗೆ. ಆದರೆ ವಿಜ್ಞಾನದ ಒಂದು ಪರಾಮರ್ಶೆ, ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ತಾ ಹೋದರೆ ಮನಸ್ಸು ಭಾಳ ಚಂಚಲ ಆಗಿರುತ್ತೆ ಅನ್ನೋದು. ಅದನ್ನು ನಿಯಂತ್ರಣಕ್ಕೆ ಯಾವಾಗ ಚಾಲೆಂಜ್ ಜಾಸ್ತಿ ಇದ್ದು ಗೆಲ್ತಾನೋ ಆಗ ಫಲ ಜಾಸ್ತಿ ಅಲ್ವಾ. ಮತ್ತೆ ಆ ಸಮಯದಲ್ಲಿ ನಮಗೆ ಹೆಲ್ಪ್ ಜಾಸ್ತಿ ಇರುತ್ತೆ ದೇವತೆಗಳದ್ದು. ಯಾಕಂದ್ರೆ ಈ ಭಾವನೆ ಇದೆಯಲ್ಲ, ಒಂದು ಈ ಕಾಲದಲ್ಲಿ ಮಾಡಿದರೆ ಸಿಕ್ಕಾಪಟ್ಟೆ ಫಲ ಇದೆ ಅನ್ನೋ ಒಂದು ಆ ಭಾವ ಇದೆಯಲ್ಲ, ಅದು ನಮ್ಮ ಮನಸ್ಸನ್ನು ಕೂಡಿಸುತ್ತೆ. ನಿಮ್ಗೆ ಗೊತ್ತಿಲ್ಲದೆ ನೀವು ಆ ಟೈಮಿಗೆ ಕೂತ್ರೆ ಯಾಕೋ ತುಂಬ ಒಳ್ಳೆ ರೀತಿಯಿಂದ ಅದರಲ್ಲಿ ಮನಸ್ಸು ತೊಡಗುತ್ತೆ. ಹಾಗೆ ತೊಡಗಬೇಕು ಅಂತಂದರೆ ನಿಮ್ಮ ಹೊಟ್ಟೆ ಖಾಲಿ ಇರಬೇಕು, ಇಲ್ಲಾಂದರೆ ತಲೆ ಖಾಲಿ ಆಗುತ್ತೆ. ಹೊಟ್ಟೆ ತುಂಬಿದ್ರೆ ನಿದ್ದೆ ಬರುತ್ತೆ ಅಷ್ಟೇ. ಅದೇ ತೂಕಡಿಕೆ ಬರುತ್ತೆ, ತಲೆ ಖಾಲಿ ಆಗುತ್ತೆ. 9 ಗಂಟೆಗಿಂತ ಮುಂಚೆ ಅವ್ರು ಊಟ ಮಾಡಬಾರ್ದು ಅಂತ ಹೇಳಲಿಲ್ಲ. ಅಂದರೆ ಇಡೀ ದಿವಸ ಉಪವಾಸ ಅಂತಲ್ಲ, ಏಕಾದಶಿ ಥರ ಅಲ್ಲ, ಒಂದು ಪರ್ಟಿಕ್ಯುಲರ್ ಟೈಮ್ 9 ಗಂಟೆ ಪೂರ್ವದಲ್ಲಿ ನಮ್ಮ ಆಹಾರ ತಿಂದು ಮುಗಿದಿರಬೇಕು. ಯಾಕೆಂದರೆ 4 ಗಂಟೆ ಅದು ಒಳಗಿಂದ ಜೀರ್ಣ ಪ್ರಕ್ರಿಯೆ, ಇನ್ನು 4 ಗಂಟೆ ಒಳಗೆ ಅದು ದೇಹದಿಂದ ಮಲವಾಗಿ ಹೊರಗೆ ಹೋಗಬೇಕು. ಹೋದರೆ ಆವಾಗ ನಮ್ಮ ದೇಹದಲ್ಲಿ ಆ ಜಪಾನುಷ್ಠಾನ ಇತ್ಯಾದಿಗಳಿಗೆ ಬೇಕಿರುವಂತಹ ಒಂದು ಏಕಾಗ್ರತೆಗೆ ಬೇಕಾದ ದೈಹಿಕ ಸಿದ್ಧತೆ ಆಗಿರುತ್ತೆ. ಆ ಮೆಡಿಟೇಷನ್ಗೆ ಒಂದು ಪವರ್ ಸಿಗುತ್ತೆ. ಇನ್ನೊಂದು ಸೂಕ್ಷ್ಮವಾಗಿ ಇದು ಇನ್ನೊಮ್ಮೆ ನಾನು ಮತ್ತೆ ಒತ್ತಿ ಹೇಳಬೇಕಾದದ್ದು, ತಿಂದರೆ ಸಾಯಲ್ಲ ಅಂತ ಟೌನ್ ಹಾಲ್ ಮುಂದೆ ಕೂತ್ಕೊಂಡೆಲ್ಲ ಬಾರಿಸ್ತಾ ಇರ್ತಾರೆ. ನೀವು ತಿನ್ನಲಿಕ್ಕೆ ಹುಟ್ಟಿದವರು ತಿನ್ಸಾಯಿರಿ ಅಂತ ಹೇಳಬೇಕಷ್ಟೆ, ಏನು ಮಾಡಲಿಕ್ಕಿಲ್ಲ. ಆದರೆ ತಿಂದರೆ ಸಾಯ್ತಾರೆ ಅಂತ ಹೇಳಲಿಲ್ಲ. ಆದರೆ ತಿನ್ನುವ ಪದಾರ್ಥದಲ್ಲಿ ಮಾನಸಿಕ ಸ್ಥಿಮಿತತೆಯನ್ನು ಕಳೆಯುವಂತಹ ಒಂದು ಬೆಳಕಿನ ವಿಷ ಅದು ಪದಾರ್ಥಗಳಲ್ಲಿದೆ. ಅದು ನಿಮಗೆ ಹೊರಗಡೆ ಯಾವ ಸೈನ್ಸಿಗೂ ಕಾಣುವ ವಿಷ ಅಲ್ಲ, ಮಾನಸಿಕ ಅಸ್ಥಿರ, ಇಷ್ಟು ಹೇಳ್ಬೋದು. ಮಾನಸಿಕ ಅಸ್ಥಿರತೆಗೆ ಕಾರಣವಾಗುವಂತಹ, ಯಾಕೆಂದರೆ ಬೆಳಕಿನ ವಕ್ರೀಭವನ ಅನ್ನೋದು ವಿಷವನ್ನು ಉತ್ಪತ್ತಿ ಮಾಡುತ್ತೆ ಅನ್ನೋದನ್ನು ನಾವು ಒಪ್ತೀವಿ ತಾನೆ. ಹೌದು, ಸೈನ್ಸ್ ಒಪ್ಪುತ್ತೆ. ಹಾಗಾಗಿ ಸೂರ್ಯನ ಕಿರಣಗಳು ಅಥವಾ ಚಂದ್ರನ ಕಿರಣಗಳು ಗ್ರಹಣ ಕಾಲದಲ್ಲಿ ತನ್ನ ನೇರವಾದ ಪಥವನ್ನು ಕಳಚಿಕೊಂಡು ಬೇರೆ ರೀತಿಯಿಂದ ಚಲಿಸುವುದರಿಂದ ಆ ಪದಾರ್ಥದ ಮೇಲೆ ಬೇರೆ ಏನೋ ಒಂದು ಪರಿಣಾಮ ಉಂಟಾಗುತ್ತೆ. ಆ ಕಾಲದ ಪದಾರ್ಥವನ್ನು ಅದಕ್ಕೋಸ್ಕರ ಉಪಯೋಗಿಸಬಾರದು ಅಂತ ಈಗ ಇದಿಷ್ಟು ಶಾಸ್ತ್ರೀಯವಾದ ಕಾರಣ ಆಯಿತು. ಮತ್ತು ಅದು ಕಾಲ ಅತ್ಯಂತ ಉತ್ತಮವಾದದ್ದಾದ್ರಿಂದ ಅದನ್ನು ನಾವು ಬಿಡ್ಲಿಕ್ಕೆ ಬರಲ್ಲ ಅನ್ನೋದಕ್ಕೋಸ್ಕರ ಋಷಿಗಳು ಬಹಳ ದೂರದ ತನಕ ಹುಡ್ಕೊಂಡು ಹೋಗ್ತಿದ್ರು ಅಂತ. ಸಿದ್ಧಿ ಆಗುತ್ತೆ ಇತ್ಯಾದಿಗಳು. ಅವರು ಅದು ಅನುಭವಿಸೋದನಿಗೆ ಖುಷಿ ಆಗುತ್ತೆ. ಈ ಹೊರಗಿನವ್ರಿಗೆ ಒಂದು ಸರ್ತಿಯೂ ಅಂಥದ್ದು ಮಾಡಿ ನೋಡೇ ಇಲ್ಲ, ಅದರಿಂದಾಗಿ ಅದ್ರ ಬಗ್ಗೆ ತದ್ವಾ ಬಾಯಿಗೆ ಬಂದಾಗ ಮಾತಾಡ್ಬೋದು. ಅದೇನು ಅವರೇ ಕಳ್ಕೊಳ್ಳೋದು ಹೊರತು ಗ್ರಹಣಕ್ಕೇನು ಲಾಸ್ ಇಲ್ಲ, ಶಾಸ್ತ್ರಕ್ಕೇನು ಲಾಸ್ ಇಲ್ಲ. ಇನ್ನು ಬರುವ ಪ್ರಶ್ನೆ ಏನು ಅಂದರೆ, ನೀರನ್ನು ಚಲಿಸ್ತೀರಿ, ತುಪ್ಪವನ್ನು ಚಲಿಸಲ್ಲ, ಎರಡಕ್ಕೂ ಒಂದೇ ಥರ ಅಲ್ವಾ? ಎರಡೂ ದ್ರವ್ಯನೇ. ಎರಡರ ಮೇಲೂ ಅದೇ ಚಂದ್ರನ ಛಾಯೆನೇ ಅದೇ ಬೀಳುತ್ತೆ. ಗ್ರಹಣದ ಎಲ್ಲ ಅಂಶಗಳು ಎರಡಕ್ಕೂ ಸಮಾನ. ಅವರಿಗೆ ಎಷ್ಟು ಅಂದರೆ ಕಾಮನ್ ಸೆನ್ಸ್ ಹೇಳೋದು ನಾನು, ಒಂದು ತುಪ್ಪ ತಯಾರಾಗಲಿಕ್ಕೆ ಮಿನಿಮಮ್ ಒಂದು 6-8 ತಿಂಗಳು ಬೇಕು, ಸರಿಯಾದ ರೀತಿಯಲ್ಲಿ ತುಪ್ಪ ತಯಾರು ಮಾಡೋದು ಹೌದಾಗಿದ್ದರೆ. ಯಾಕೆಂದರೆ ಹಸುಗಳ ಹಾಲನ್ನು ನಾವು ಸಂಗ್ರಹ ಮಾಡಿ, ಈಗಾದರೆ ನಮಗೆ ಡೈರಿಯಲ್ಲಿ ಹೀಗೆ ಕೇಳಿದ ತಕ್ಷಣ ಸಿಗುತ್ತೆ ಅಂತ ನಾವು ಅದನ್ನು ಅಷ್ಟು ಅನಾಯಾಸವಾಗಿ ಮಾತಾಡ್ತೀವಿ.
ಆದ್ರೆ ನಿಜವಾಗಿ ಒಂದು ಮನೆಯಲ್ಲಿ ಒಂದೆರಡು ಹಸು ಇದ್ದರೆ ಆ ಹಸುವಿನ ಹಾಲನ್ನು ಅವನು ತಿಂಗಳಾನುಗಟ್ಲೆ ಕರೆದು ಪ್ರತಿ ಸರ್ತು ಅದರ ಮೇಲಿನ ಕೆನೆ ತೆಗೆದು ಇಟ್ಟಿಟ್ಟು ಅದನ್ನು ಹೆಪ್ಪಾಕಿ ಅದರ ಮೊಸರು ಮಾಡಿ ಬೆಣ್ಣೆ ತೆಗೆದು ತುಪ್ಪ ಮಾಡಬೇಕು. ಮತ್ತು ಕೆಲವು ಪದಾರ್ಥಗಳಿಗೆ ಶಾಸ್ತ್ರೀಯವಾಗಿ ಕೆಲವು ಅಂಶಗಳನ್ನು ಹೇಳಿದ್ದಾರೆ, ಅದು ಯಾವ ಕಾರಣಕ್ಕೂ ಕೂಡ ಮೈಲಿಗೆ ಆಗಲ್ಲ ಅಂತ. ಈ ತುಪ್ಪ, ಎಣ್ಣೆ ಅಥವಾ ಇಂಥ ಕೆಲವು ಮುಖ್ಯವಾದ ಕೆಲವು ಪದಾರ್ಥಗಳು, ಬೆಣ್ಣೆ ಇತ್ಯಾದಿಗಳು, ಅವುಗಳಲ್ಲಿ ಮೈಲಿಗೆ ಇಲ್ಲ. ಅದಕ್ಕೋಸ್ಕರ ಅವರು ಅದನ್ನು ನೀರಲ್ಲಿಟ್ಟು ಅಥವಾ ಇನ್ನೇನೋ ಒಂದು ಪದಾರ್ಥದಲ್ಲಿ ಹಾಕಿ, ಏನು ದರ್ಭೆಯೋ ಇನ್ನೇನಾದರೂ ಹಾಕಿ ಅದನ್ನು ಉಳಿಸ್ಕೊಳ್ಳೋದು, ಗರಿಕೆಯೋ ಇನ್ನೇನೋ ಹಾಕಿ ಉಳಿಸ್ಕೋತಾರೆ. ನೀರು ನಿಮಗೆ ಮತ್ತೆ ಹೊಸದಾಗಿ ತಂದ್ಕೋಬೋದು 2 ನಿಮಿಷದಲ್ಲಿ. ಅಂದರೆ ಈಗ ನಮಗೆ ಈ ಪೇಟೆ ಬಂದ ಮೇಲೆ ನೀರಿನ, ಈಗ ನೋಡಿ ಅವರು ಹಲ್ಲುಜ್ಜುವಾಗ ಒಂದು ದಿವಸ ನೆನಪಾಗಲ್ಲ ನೀರು ಹಾಳಾಗುತ್ತೆ ಅಂತ. ಅವರ ಹಲ್ಲು ಉಜ್ಜು ಮುಗಿಯೋ ತನಕ ಆ ನೀರು ಹೋಗ್ತಾನೆ ಇರಬೇಕು. ಇದು ಒಂದು ಕಡೆ ಅಲ್ಲ, ಸ್ನಾನಕ್ಕೆ ಹೋದಾಗ ಮೈ ಮೇಲೆ ನೀರು ಬೀಳ್ತಾನೆ ಇರುತ್ತೆ. ಅರ್ಧ ಗಂಟೆ ಸ್ನಾನ ಮಾಡಿದ್ರು ಅವ್ರಿಗೆ ಆಗ ಈ ಪ್ರಶ್ನೆ ಬರಲ್ಲ. ಆದರೆ ಇಲ್ಲಿ ಪಾಪ ತಂಬಿಗೆ ನೀರು ತೆಗ್ದಿಡಪ್ಪ, ಹೊಸ ನೀರು ತಗೋ. ಇನ್ನು ಒಂದು ಕಾರಣ ಇದೆ, ನೀರಿನಲ್ಲಿ ಅದು ಒಂಥರ ಸೂಪರ್ ಕಂಪ್ಯೂಟರ್, ಅದು ಅಬ್ಸರ್ವ್ ಮಾಡೋದು ಜಾಸ್ತಿ. ಸೂರ್ಯನ ಅಥವಾ ಚಂದ್ರನ ಕಿರಣಗಳಲ್ಲಿರುವ ಯಾವುದೇ ಥರದ ಬ್ಯಾಡ್ ಎನರ್ಜಿಯನ್ನು ಅಥವಾ ಆ ಕಾಲದ ವಿಷದ ಸ್ವತ್ತನ್ನು ನೀರು ಸಂಗ್ರಹಿಸುವಷ್ಟು ವೇಗವಾಗಿ. ಅದಕ್ಕೆ ನೋಡಿ, ಶಾಪ ಕೊಡುವಾಗ ನೀರಲ್ಲಿ ಶಾಪ ಕೊಡೋದು, ಯಾರು ತುಪ್ಪದಲ್ಲಿ ಕೊಡಲ್ಲ. ಭಾಳ ಪವಿತ್ರ ಅಥವಾ ಹೆಚ್ಚು ಬೆಲೆ ಬಾಳುವಂಥದ್ದು ಅಂತೇಳಿ ತುಪ್ಪವನ್ನು ಹಾಕಿ ನಾನು ಶಾಪ ಕೊಡ್ತೇನೆ ಅಂತ ಹೇಳುವುದಿದೆಯಾ? ನೀರಿನಲ್ಲಿ ಶಾಪ ಯಾಕೆ ಕೊಡ್ತಾರೆ ಅಂದರೆ, ನೀರಿನಲ್ಲಿ ನೀವು ಅದರ ಸೂಕ್ಷ್ಮದರ್ಶಿಕೆಗಳಲ್ಲಿ ಅದರ ಬಗ್ಗೆ ಅನೇಕ ಪ್ರಯೋಗಗಳನ್ನಾಗಿದ್ದನ್ನು ನೋಡ್ಬೋದು. ಅದು ಬಹಳ ಬೇಗ ಅದರದ್ದೊಂದು ಇನ್ವಿಸಿಬಲ್ ಪಾಸಿಟಿವ್ ಎನರ್ಜಿಯನ್ನು ಗ್ರ್ಯಾಬ್ ಮಾಡುತ್ತೆ ಬೇಗ, ಎರಡನ್ನೂ. ನೆಗೆಟಿವ್ ಅನ್ನೂ ಬೇಗ ಮಾಡುತ್ತೆ. ನೆಗೆಟಿವ್, ಅದಕ್ಕೆ ಅಭಿಮಂತ್ರಣೆ ಹೇಳೋದು. ಅಭಿಮಂತ್ರಣ ಮಾಡಿದ್ದನ್ನ ಅವನ ನೆಗೆಟಿವ್ ಫೋರ್ಸ್ ಅನ್ನು ತೆಗಿಲಿಕ್ಕೆ ಇದರಲ್ಲಿ ಮತ್ತೆ ಪಾಸಿಟಿವ್ ಹಾಕಬೇಕು. ಅವನು ಕೂಡ ನೆಗೆಟಿವ್ ಕೊಟ್ಟದ್ದು ಜಪ ಮಾಡಿಯೇ. ಅವನಿಗೆ ಏನೋ ನೀರು ಕುಡಿಸ್ತಾನಲ್ಲ ಯಾರೋ ಒಬ್ಬನಿಗೆ, ಅವನಿಗೆ ಆ ನೆಗೆಟಿವ್ ಫೋರ್ಸ್ ಅನ್ನೇ ಕುಡಿಸಿದ್ದು. ಅದು ಅವನ ದೇಹ ಹಾಳಾಯಿತು. ಮತ್ತೆ ಸರಿ ಮಾಡಬೇಕು ಅಂತ ಅದಕ್ಕಿಂತ ಹೆಚ್ಚು ಅಭಿಮಂತ್ರಣ ಪಾಸಿಟಿವ್ ಅದನ್ನು ಮಂತ್ರಶಕ್ತಿಯನ್ನು ತುಂಬಿ ಅವನಿಗೆ ಕೊಟ್ಟರೆ ಅದು ಮತ್ತೆ ಪರಿಹಾರ ಆಗುತ್ತೆ. ಹಾಗಾಗಿ ನೀರು ಅನ್ನೋದು ಯಾಕೆ ಚೆಲ್ತಾರೆ ಅಂದರೆ, ಅದರಲ್ಲಿ ಬೇಡವಾದ ಶಕ್ತಿಯನ್ನು ಎಳೆಯುವ ಶಕ್ತಿ ಜಾಸ್ತಿ. ಮತ್ತು ಆ ಗ್ರಹಣ ಕಾಲದಲ್ಲಿ ರಾಕ್ಷಸರ ಪ್ರವೃತ್ತಿ ಜಾಸ್ತಿ. ಅದು ನೀರಿನಲ್ಲಿ ಕೂತು ತನ್ನ ಕಾರ್ಯಭಾರ ಮಾಡೋದು ಹೆಚ್ಚು. ಇದು ಮನೆಯಲ್ಲಿ ತುಂಬಿದ ಕೊಡವನ್ನು ತೊಗೊಂಡು ಹೋಗಿ ಚೆಲ್ಬಿಡ್ತೀವಿ, ಇದು ಸರಿ ಹೋಯ್ತು. ನದಿಗಳು, ಸಮುದ್ರ, ಒಳ್ಳೆಯ ಪ್ರಶ್ನೆ. ಈಗ ಏನು ಗೊತ್ತಾ, ಪ್ರಾಕೃತಿಕವಾದ ಸೆಲೆ ಎಲ್ಲಿರುತ್ತೆ ಆಗ ಈ ಕೂಡಿಟ್ಟಾಗ ಏನಾಗುತ್ತೆ ಗೊತ್ತಾ, ಅದಕ್ಕೊಂದು ಸೀಮಿತ ಜಾಗ ಇದೆ, ಆಕಾರ ಇದೆ, ಸೀಮಿತ, ಇಷ್ಟೇ ಜಾಗ. ಅದನ್ನು ಅಕ್ವೈರ್ ಮಾಡೋದು ಸುಲಭ. ಆದರೆ ಈ ನದಿ ಸಮುದ್ರಗಳು ಅದು ಹರಿಯುವವುಗಳಾದ್ರಿಂದಾಗಿ, ಅಥವಾ ಬಾವಿ ಅದರಲ್ಲಿ ಒಳಗೆ ಒಸರಿರುತ್ತೆ, ಭೂಮಿಯ ಆಳದಲ್ಲಿ ಅದಕ್ಕೊಂದು ಚಲನೆ ಇದೆ ಒಳಗಿನಿಂದ. ಅದಕ್ಕೋಸ್ಕರನೇ ನಮ್ಮಲ್ಲಿ ತೆಗೆದಿಟ್ಟ ನೀರು ಅಂತ ಹಿಂದೆ ಬಳಸ್ತಿರ್ಲಿಲ್ಲ, ಫ್ರೆಶ್ ಬೇಕು ಅಂತ. ಈಗ ನಮ್ಗೆ ಅದು ಅರ್ಥ ಆಗೋದು ಕಷ್ಟ ಬಿಡಿ, ಯಾಕಂದರೆ ನಾವು ಎಲ್ಲರೂ ಟ್ಯಾಂಕ್ಗಳಲ್ಲೇ ಬೆಳೆದವ್ರು ನಾವು. ಅದರಿಂದ ನಾವು ಇದನ್ನು ಹೇಳಿದ್ರು, ಹಾಗಾದ್ರೆ ಟ್ಯಾಂಕನ್ನು ಚಲಿಸ್ತೀರಾ ಅಂತ ಮತ್ತೆ ಪ್ರಶ್ನೆ ಕೇಳಬೇಕು. ಅಲ್ಲ, ಹಿಂದಿನ ಕಾಲದವರು ಇವತ್ತು ಬೆಳಗ್ಗೆ ಪೂಜೆಗಂತ ನೀರು ತೊಗೊಂಡು ಬಂದರೆ ಪೂಜೆ ಆದಮೇಲೆ ಅದೇ ನೀರನ್ನು ಊಟಕ್ಕೆ ಇಟ್ಕೊಳ್ಳೋರು, ಸಂಜೆಗೆ ಮತ್ತೆ ಒಂದು ಸ್ವಲ್ಪ ಅದನ್ನೇ ಬಳಸೋರು, ಮತ್ತೆ ನಾಳೆಗೆ ಬೆಳಗ್ಗೆ ಮತ್ತೆ ನೀರು ತರಬೇಕು. ಅದೇ ಅವತ್ತಿಗೆ ಖಾಲಿ ಸ್ಟಾಕ್ ಎಲ್ಲ ಇಟ್ಕೊಳ್ಳೋದು, ಇಡುವ ಕ್ರಮ. ಅದರಿಂದಾಗಿ ಅವ್ರಿಗೆ ಬೇಗ ಅರ್ಥ ಆಗುತ್ತೆ, ನಮ್ಗೆ ಈಗ ಅರ್ಥ ಆಗೋದಿಲ್ಲ. ಯಾಕೆಂದ್ರೆ ನಮ್ಮ ಜೀವನದ ಪದ್ಧತಿ ಬೇರೆ ಆಗ್ಬಿಟ್ಟಿದೆ ಇವತ್ತು. ನೀವು ಹಾಗಾದರೆ ಟ್ಯಾಂಕನ್ನು ಚೆಲ್ಲಿಸ್ಬೇಕಾ ಅಂತ ಕೇಳ್ತೀರಿ. ಈಗ ನಮ್ಮ ನೀರಿನ ಆಸರೇ ಅದು, ಆದ್ರಿಂದಾಗಿ ನಾವು ಅಷ್ಟು ಮಾಡ್ಲಿಕ್ಕೆ ಆಗೋದಿಲ್ಲ. ಹೊರಗಡೆ ನಮಗೋಸ್ಕರ ಅಂತ ತೆಗೆದಿಟ್ಟ ಪದಾರ್ಥವನ್ನು ತೆಗೆದು ಮತ್ತೆ ಬೇರೆ ಪದಾರ್ಥ, ನದಿ ಸಮುದ್ರಾದಿಗಳಲ್ಲಿ ಯಾವತ್ತೂ ಕೂಡ ಈ ದುಷ್ಟ ಶಕ್ತಿಗಳ ಸಂಕ್ರಾಂತ ಆಗಿ ಉಳಿಯುವುದಿಲ್ಲ. ಅದು ಅದರ ಫೋರ್ಸು ಹರಿದು. ಮತ್ತೇನು ಗೊತ್ತಾ, ಹರಿಯುವ ನದಿ ಅದು ಜೀವ. ಅಲ್ಲಿ ನದ್ಯಾಭಿಮಾನಿ ದೇವತೆಗಳು ಇನ್ನೂ ಜಾಗೃತವಾಗಿ ಇರ್ತಾರೆ ನದಿಯಲ್ಲಿ. ಅದು ತಂದು ನಿಲ್ಲಿಸಿದ್ರೆ ನೀವು ಅದನ್ನು ಒಂದು ಸ್ಟಾಕ್ ಮಾಡಿದರೆ ಅದು ಒಂದು ದಿವಸಕ್ಕೆ ಮಾತ್ರ, ಮತ್ತೆ ಮರು ದಿವಸಕ್ಕೆ ಅದರ ಅನ್ಫ್ರೆಶು. ಮತ್ತು ಅದು ಶಾಸ್ತ್ರೀಯ ಅಂದರೆ ವಿಜ್ಞಾನದ ದೃಷ್ಟಿಯಿಂದ. ಇನ್ನೊಂದು ದೃಷ್ಟಿಯಿಂದ ಯಾವಾಗ ಒಂದು ಕಡೆ ಸಂಗ್ರಹ ಆಗುತ್ತೆ ಅದರಲ್ಲಿ ಹುಳ ಬೆಳಿಲಿಕ್ಕೆ ಶುರುವಾಗುತ್ತೆ. ನಾನು ಈ ಕೆಲವೊಮ್ಮೆ ಅನ್ನೋದು, ಹುಳ ಬೆಳೀತಾ ಇದೆ ಅಂದರೆ ನೀವು ನೀರು ಕುಡಿತಾ ಇದ್ದೀರಿ ಅಂತ ಅರ್ಥ. ಒಂದು ವಾರ ಆದ್ರೂ ಅದ್ರಲ್ಲಿ ಹುಳ ಬೆಳೀತಿಲ್ಲ ಅಂದ್ರೆ ನೀವು ನೀರು ಕುಡಿತಾ ಇಲ್ಲ, ವಿಷ ಕುಡಿತಾ ಇದ್ದೀರಿ ಅಂತ ಅರ್ಥ. ಹೌದಾ ಅಲ್ವಾ? ಯೋಚನೆ ಮಾಡಿ. ಇವತ್ತು ನಾವು ಅಂಗಡಿಯಲ್ಲಿಟ್ಟು ತಿಂಗಳಾನ್ಗಟ್ಲೆ ಇದ್ರು ಅದ್ರಲ್ಲಿ ಒಂದು ಹುಳ ಬೆಳೀಲಿಲ್ಲ ಅಂದ್ರೆ ಅದು ನೀರು ಹೌದಾ? ನಾವು ವಿಷ ಕುಡಿತಾ ಇದ್ದೇವೆ, ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಮ್ಗೇನದು ಕ್ಲೀನ್ ಉಣ್ಕೊಂಡಿದೀವಿ ನಾವು, ಅಲ್ಲಿ ಕಾಣಲ್ಲ ಬಾಟ್ಲಿಯಲ್ಲಿ ಆ ಕ್ಲೀನ್. ನಿಜವಾಗಿ ಕ್ಲೀನ್ ಅದಲ್ಲ. ನೀವು ಅದನ್ನು ಒಂದು ದಿವಸ ತೆಗೆದು ಇಟ್ಟ ಮೇಲೆ
ಆ ನೀರಲ್ಲಿ ಪಾಚಿ ಹತ್ತತ್ತೆ, ಅಂದರೆ ಅದು ಜೀವಂತ ಅಂತ ಅರ್ಥ. ಆ ಜೀವಂತದ ನೀರಿನಲ್ಲಿ ದುಷ್ಟಶಕ್ತಿಗಳು ಸೇರ್ಕೊಳ್ಳುತ್ತೆ. ಆದ್ರಿಂದ ಅದನ್ನು ಚೆಲ್ಲಿ ಹೊಸ್ತು ಹಾಕೊಳ್ಳಿ ಅಂತ ಹೇಳಿದ್ದಷ್ಟೇ ಬಿಟ್ಟರೆ ನೀರು ಅವ್ರ ಮನೆಯದ್ದು ಈಗ ನೋಡಿ, ಬಡವರ ಮನೆ ನೀರು ಮಾತ್ರ ಚೆಲ್ಲಿ ಶ್ರೀಮಂತರ ಮನೆ ನೀರು ಚೆಲ್ಲಬೇಡಿ ಅಂತ ಹೇಳಿದಾರ? ಎಲ್ಲಿದ್ರು ನೀರು ಚೆಲ್ಲಿ ಹೇಳಿದ್ದು. ಬಡವರ ಮನೆಯಲ್ಲಿ ಏನಾದರೂ ತುಪ್ಪ ಅಥವಾ ಎಣ್ಣೆ ಇದ್ರೆ ಚೆಲ್ಲಿ ಹೇಳಿದಾರ? ಇವರು ಅದನ್ನು ಸೀದಾ ತಂದು ವರ್ಗಗಳಿಗೆ ಜೋಡಿಸ್ಬಿಡ್ತಾರೆ. ನಿಮ್ಮ ಮನೆಯ ತುಪ್ಪ ಚೆಲ್ಲಲ್ಲ, ನಮ್ಮ ಮನೆಯಲ್ಲಿ ನೀರು ಚೆಲ್ತೀರಿ ಅಂತ. ಎಲ್ಲೂ ತುಪ್ಪ ಚೆಲ್ಲಬೇಡಿ, ಎಲ್ಲೂ ನೀರು ಚೆಲ್ಲಿ, ಎಲ್ಲ ಕಡೆ ನೀರು ಚೆಲ್ಲಬೇಕು. ಬೇಡ, ಅದೊಂದು ಹೊಸ್ತು ಬರಲಿ. ಈಗ ಕೆಲವು ಊರುಗಳಲ್ಲಿ 10 ದಿವಸಕ್ಕೊಮ್ಮೆ ನೀರು ಬರುತ್ತೆ. ಅಂಥ ಸಂದರ್ಭ ಏನು ಹೇಳ್ತಾರೆ ಅಂದರೆ, ನೀವು ಅಂಥ ಸಂದರ್ಭ ಮುಟ್ಟಬೇಡಿ. ಅದನ್ನು ಒಂದು ಮೂಲೆಯಲ್ಲಿ ನಿನ್ನೆ ದಿವಸ ತೆಗೆದಿಟ್ಟದ್ದಿದ್ರೆ ಇನ್ನು 1 ವಾರಕ್ಕೆ ಬೇಕದು, ನೀವು ಚೆಲ್ಲಿದ್ರೆ ಇನ್ನು 1 ವಾರ ಬಿಟ್ಟ ಮೇಲೆ ಬರೋದು. ಅಂಥ ಸಂದರ್ಭ ಚೆಲ್ಲಿ ಅಂತ ಹೇಳಲಿಲ್ಲ. ಅವರಿಗೂ ಸಾಮಾನ್ಯ ಜೀವನದ ಪರಿಚಯ ಇದೆ, ಅಂದ್ರೆ ಸಾಮಾಜಿಕ ಕಳಕಳಿನೂ ಇದೆ, ಇದ್ದೇ ಶಾಸ್ತ್ರೀಯ ಹಿನ್ನೆಲೆ. ಅದರಿಂದ ಆಗಬಹುದಾದ ಅಪಾಯವನ್ನ ಎಲ್ಲಿ ಹೆಚ್ಚಿದೆಯೋ ಅದನ್ನ ಆದಷ್ಟು ದೂರ ಮಾಡಲಿಕ್ಕೆ ಕೆಲವು ನಿಯಮಗಳನ್ನು ಹೇಳಿದ್ದಾರೆ ಅಷ್ಟೇ. ಹಾಗಾಗಿ ಆಹಾರ ತಿನ್ನುವುದರಿಂದ ಸಾಯ್ತಾರೆ ಅಂತ ಹೇಳಲಿಲ್ಲ, ಅಥವಾ ನೀರು ಚೆಲ್ಲುವುದು ಅನ್ನೋದು ಏನೋ ಅವರಿಗೆ ಕಮ್ಮಿ ಬೆಲೆ ಇದ್ದು ಅದಕ್ಕೋಸ್ಕರ ಚೆಲ್ತಾರೆ, ಅವರಿಗೆ ಜಾಸ್ತಿ ಬೆಲೆ ಇದ್ದು ವಸ್ತುಗಳನ್ನು ಇಟ್ಕೊಳ್ತಾರೆ. ಈ ಶಬ್ದಗಳ ಬಳಕೆ ಒಂಥರ ವಿಚಿತ್ರ ಅರ್ಥದಲ್ಲಿ ಬಳಸ್ತಾರೆ, ತುಪ್ಪ ನೀರು ಅಂತ. ಆದರೆ ನಿಜವಾಗಿ ಅದರ ಒಳಗಿನ ಆಂತರ್ಯ ಇರುವುದು ಅದು ಪ್ರೆಷಿಯಸ್ಸು. ಯಾಕೆಂದರೆ ಆ ಪದಾರ್ಥಗಳನ್ನು ತಯಾರಿಸಲಿಕ್ಕೆ ಬಹಳ ಕಾಲ ಬೇಕಿತ್ತು, ಮತ್ತೆ ಅದು ಎಂದೂ ಮೈಲಿಗೆ ಆಗುವುದಿಲ್ಲ. ಅದರಲ್ಲಿ ಈ ನೀರಿನ ಹಾಗೆ ಅಬ್ಸರ್ವ್ ಮಾಡುವ ಶಕ್ತಿ ಇಲ್ಲ. ಅಭಿಮಂತ್ರಣೆ ಮಾಡಬಹುದು. ಈಗ ಬಹಳ ಕಾಲ ಇಡ್ಲಿಕ್ಕಾಗದೇ ಇರುವಂತಹ ವಸ್ತುಗಳನ್ನು ಕೆಲವೊಂದು ಸರ್ತಿ ತುಂಬ ದಿವಸ ಜಪ ಮಾಡಬೇಕು ಅಂತಂದಾಗ ತುಪ್ಪವನ್ನು ಹೇಳ್ತಾರೆ. ಆದರೆ ಅದನ್ನು ಯಜ್ಞಾದಿಗಳಿಗೆ ಬಳಸಲಿಕ್ಕೆ ಹೇಳ್ತಾರೆ ಹೊರತು ನೀವು ಅದನ್ನು ಆಮೇಲೆ ಮಾಮೂಲಾಗಿ ಹೆಂಗೆ ಬೇಕಾದರೂ ಹಂಗೆ ಯೂಸ್ ಮಾಡಿ ಅಂತ ಹೇಳಲ್ಲ. ಅದು ಹೋಮದಲ್ಲಿ ಹಾಕಿದರೆ ಅದರ ಪರಿಣಾಮ ನಮಗೆ ಕಾಣುತ್ತೆ. ಅದೇ ಗ್ರಹಣದ ಬಗ್ಗೆ ನಾವು ಮಾತಾಡಬೇಕಾಗಿದ್ದು 2 ವಿಷಯ. ಒಂದು ಆಹಾರ, 2ನೇದು ಪದಾರ್ಥಗಳನ್ನು ಎಸೆಯುವುದು ಅಥವಾ ಇಟ್ಟುಕೊಳ್ಳುವುದು ಯಾಕೆ ಅಂತ. ಎರಡಕ್ಕೂ ನಾವು ಹೆಚ್ಚು ಕಮ್ಮಿ ನೋಡಿದ್ವಿ ಅನಿಸುತ್ತೆ. ಈ ತೀರ್ಥ ಅನ್ನೋದನ್ನು ನಾವು ದೇವಸ್ಥಾನದಲ್ಲಿ ತಗೋತೀವಿ, ಅದರಲ್ಲಿ ಕರ್ಪೂರ ಯಾಕೆ ಹಾಕ್ತಾರೆ? ಇವತ್ತು ಬಳಸುವಂಥದ್ದು ಕರ್ಪೂರವೇ ಆಗಿರಲ್ಲ, ಅದು ಪೆಟ್ರೋಲಿಯಂ ಪ್ರಾಡಕ್ಟ್. ಅದು ಹೌದಾ? ಶುದ್ಧವಾದ ಪಚ್ಚ ಕರ್ಪೂರ ಅನ್ನೋದು ಒಂದು ಮರದ ಗೋಂದು. ಅದು ಸಾಮಾನ್ಯ ನಮಗೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಮತ್ತು ತೀರ ಉತ್ತರ ಭಾರತದ ಕೆಲವು ಪ್ರದೇಶಗಳಲ್ಲಿ ಕರ್ಪೂರದ ಗಿಡ, ಅದರಲ್ಲಿ ಈ ರಬ್ಬರ್ ಬಂದ ಹಾಗೆ ಸಿಗುವಂಥ ಒಂದು ಗೋಂದು, ಲವಣಪುರಿಯಲ್ಲಿ ಅಂಥ ಜಾಗದಲ್ಲಿ ಸಿಗುವಂಥದ್ದು. ಅಂಥ ಪದಾರ್ಥಗಳ ಬಳಕೆಯ ಬಗ್ಗೆ ಈಗ ನೋಡಿ, ಆಯುರ್ವೇದದಲ್ಲಿ ನಿಮಗೆ ತಲೆನೋವು ಅಥವಾ ಇಂಥದ್ದು ಏನೇ ಆದರೂ ಅವ್ರಿಗೆ ಬಳಸುವ ಏನೇ ಬಾಂಬುಗಳಿದ್ರು, ಅದು ಜಂಡು ಬಾಂಬ್ ಇರ್ಬೋದು, ಅಮೃತಾಂಜನ ಏನೇ ಇದ್ರು, ಅದರಲ್ಲಿ ಪ್ರಧಾನವಾದ ಬಳಕೆ ಕರ್ಪೂರ. ನೀವು ಕರ್ಪೂರ ಮಾತ್ರ ಕೇಳಿದ್ರಿ, ವಸ್ತುತಃ ಕೇಸರಿ 10-12 ಬಗೆಯ ಬೇರೆ ಬೇರೆ ಪದಾರ್ಥಗಳನ್ನು ಹೇಳ್ತಾರೆ. ನೀವು ಬಹುಶಃ ಅದೇ ಒಂದು ವಿಷಯದಲ್ಲಿ ತುಂಬ ಚರ್ಚೆ ಮಾಡಿ ಚಿಂತನೆ ಮಾಡಲಿಕ್ಕೆ ಅವಕಾಶ ಇದೆ. ಕಂಕುಷ್ಠ, ಲಾವಂಚ, ಆಮೇಲೆ ಕೇಸರಿ, ಕರ್ಪೂರ, ಓವರಾಲ್ ಅದೆಷ್ಟು ಪದಾರ್ಥಗಳನ್ನು ಎಲ್ಲವೂ ಕೂಡ ಔಷಧೀಯ ಗುಣಗಳಿಂದ ದೇಹಕ್ಕೆ ಒಂದು ಪುಷ್ಟಿಯನ್ನು ಕೊಡುವಂಥದ್ದು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಕೊಡುವಂಥದ್ದು. ಇನ್ನೂ ಸ್ಥೂಲವಾಗಿ ಹೇಳಬೇಕು ಅಂತಂದರೆ ಒಂದು ದೇಹದಲ್ಲಿ ಒಂದು ಸರ್ತಿ ಜಾಗೃತಿ. ತೀರ್ಥ ಕುಡಿದ ಮೇಲೆ ನಮಗೆ ಒಂದು ಅನುಭವ ಏನು ಅಂದರೆ, ಒಂಥರ ದೇಹದಲ್ಲಿ ಎಲ್ಲ ಕಡೆಯಿಂದ ಒಂದು ಎನರ್ಜಿ ಪಾಸ್ ಆದಾಗ ಆಕ್ಟಿವ್ನೆಸ್ ಬರುತ್ತೆ. ಆ ದೃಷ್ಟಿಯಿಂದಲೂ ಕೂಡ ಬರೀ ಗಂಧವನ್ನು ನಾವು ಹೇಳುವುದಾದರೆ, ಗಂಧ ದೇಹದಲ್ಲಿ ಉಷ್ಣವನ್ನು ಗಟ್ಟಿ ಮಾಡುತ್ತೆ. ಅದು ಉಷ್ಣ ಪದಾರ್ಥ. ದೇಹದಲ್ಲಿ ಟೆಂಪ್ರೇಚರ್ ಸರಿಯಾಗಿ ಇಡೀ ದಿವಸ ಏನೂ ಬೇರೆ ಥರದ ಪ್ರಾಬ್ಲಮ್ ಬರದಂತೆ ನಮ್ಮನ್ನು ರಕ್ಷಿಸಲಿಕ್ಕೆ ಗಂಧ ಸಹಕಾರಿ. ಹಾಗಾಗಿ ಅದು ಗಂಧವು ಕೂಡ ಅದರಲ್ಲಿ ಸೇರಿಸ್ತಾರೆ. ಕರ್ಪೂರವು ಅದೇ ಥರದ ಒಂದು ದೇಹದಲ್ಲಿ ತಣ್ಣಗಾಗ್ಲಿಕ್ಕೆ ಬಿಡಲ್ಲ. ಈಗ ಅದೇ ತೀರ್ಥನ ಆಹಾರಕ್ಕೆ ಹಾಕೋದು. ಆಹಾರಕ್ಕೆ ಹಾಕೋದು ಯಾಕೆ ಅಂತಂದರೆ, ಪದಾರ್ಥವನ್ನು ಭಗವಂತನಿಗೆ ನಿವೇದಿಸಿದ್ದೇವೆ ಅಂತ. ಇದು ಅವನ ಮೈಯಿಂದ ಇಳಿದು ಬಂದ ಪದಾರ್ಥ. ಇದು ಶಾಸ್ತ್ರೀಯ ಹಿನ್ನೆಲೆ. ಹೌದು, ಶಾಸ್ತ್ರೀಯ ಹಿನ್ನೆಲೆ. ಅವನ ರೂಪಗಳನ್ನು ಹೊತ್ತು ನಿಂತಿದೆ ಅಂತ. ಇದರಲ್ಲಿ ನೀವು ವೈಜ್ಞಾನಿಕವಾಗಿ ಏನು ಅಂಥದ್ದು ಅಂದರೆ ಆ ಪ್ರಮಾಣದಲ್ಲಿ ತೀರ್ಥ ತಗೊಂಡಾಗ ಏನು ಪರಿಣಾಮ ಇರುತ್ತೋ ಅದು ಆಹಾರದಲ್ಲಿ ಬಿದ್ದಾಗಲೂ ಶುಚಿಯ ಪದಾರ್ಥ ಅನ್ನೋದು ಕೆಲಸ ಮಾಡಿಯೇ ಮಾಡುತ್ತೆ. ಅದು ಬಿಟ್ಟರೆ ನೀವು ಇಡೀ ಪದಾರ್ಥವನ್ನು ನೀವು ತೀರ್ಥದಲ್ಲೇ ಮುಳುಗಿಸಿಟ್ಟು ತಿನ್ಬೇಕು ಅಂತ ಹೇಳ್ಬೇಕು. ಆಮೇಲೆ ಶುಚಿ ಅಂದರೆ ಕ್ಲೀನು ಅಂತ ಹೇಳೋದಾದ್ರೆ ಅದರ ಅಭಿಪ್ರಾಯ ಶುಚಿ ಅನ್ನೋದರ ಜೊತೆಗೆ
ಒಂದು ಭಗವತ್ ಸನ್ನಿಧಾನದ ಪ್ರಜ್ಞೆ ಜಾಗೃತ ಆಗಲಿಕ್ಕೆ ತೀರ್ಥ ಹಾಕೋದು ಅಂತ ಇಟ್ಕೊಳ್ಬೇಕಷ್ಟೆ. ಇನ್ನು ಬೇರೆ ಕೆಲವೊಂದಿಷ್ಟು ವಿಚಾರಗಳಿದೆ. ಆ ವಿಚಾರಗಳಿಗೆ ವೈಜ್ಞಾನಿಕ ಹಿನ್ನೆಲೆಗಳನ್ನು ಹುಡುಕ್ತಾ ಹೋದರೆ ಅದಕ್ಕೆ ಹೆಂಗೆ ನೀವು ಉತ್ತರ ಕೊಡ್ತೀರಿ ಅಂತ ನಾನು ಬಹಳ ಕ್ಯೂರಿಯಸ್ ಆಗಿದ್ದೀನಿ. ಈಗ ತೀರ್ಥದ ಬಗ್ಗೆ ಮಾತಾಡಿದ್ವಿ ಅಥವಾ ಗ್ರಹಣದ ಬಗ್ಗೆ ಮಾತಾಡಿದ್ವಿ. ಈಗ ಸಪೋಸ್ ಕಾಗೆ ಅನ್ನೋದು ಒಂದು ಪ್ರಾಣಿ, ಪಕ್ಷಿ. ಈಗ ಕಾಗೆ ನಾವು ಅದಕ್ಕೆ ಪಿತೃಪಕ್ಷದಲ್ಲಿ ಮಾತ್ರ ಅದಕ್ಕೊಂದು ಮಣೆ ಹಾಕ್ತಿವಿ, ಒಂದು ಪ್ರಿಫರೆನ್ಸ್ ಇತ್ತು, ನಾವು ಪಿಂಡ ತಿನ್ನಕ್ ಮಾತ್ರ ಬರುತ್ತೆ. ಹೀರೋ ಅದು ಪಿತೃಪಕ್ಷದಲ್ಲಿ ಹೀರೋ ಅದು ಸೀಸನ್ ಅದಕ್ಕೆ ಅದು. ಅಯ್ಯೋ ಅದನ್ನ ಸಾಕಿ ಆ ಟೈಮಿಗೆ ಕರ್ಕೊಂಡು ಹೋದ್ರೆ ಅವನಿಗೆ 500 ರೂಪಾಯಿ ಕೊಡಬೇಕು. ಬೇರೆ ಟೈಮಲ್ಲಿ ಮುಟ್ಸಲ್ಲ ಅದನ್ನು. ಸೀಸನಲ್ಲಿ ಹೀರೋ ಅದು ಕಾಗೆ. ಬಟ್ ಬೇರೆ ಟೈಮಲ್ಲಿ ಅದನ್ನು ಓಡಿಸೋದು ಯಾಕೆ ಅಂದ್ರೆ ಎಲ್ಲಾ ಪಕ್ಷಿಗಳ ತರಾನೇ ಅದಕ್ಕೂ ರೆಕ್ಕೆ ಇದೆ, ಪುಕ್ಕ ಇದೆ, ಫೈನ್. ಒಂದು ಗಿಳಿ ಬಂದ್ರೆ ಅದ್ರ ಮೇಲೆ ಕೈ ಆಡಿಸ್ತೀವಿ, ಅದನ್ನ ಕುಡ್ಸ್ಕೊಂಡ್ ಫೋಟೋ ಗಿಟೋ ಎಲ್ಲ ತಗೋತೀವಿ, ಎಲ್ಲ ಇದು ಮುಟ್ಟಿದ್ರೆ ಶಾಂತಿ ಅದು ಮಾಡಿಸ್ಬೇಕು, ಇದು ಮಾಡಿಸ್ಬೇಕು. ಇದು ಮೂಢನಂಬಿಕೆ ಅನ್ಸಲ್ವಾ? ಅಥವಾ ಇದರಿಂದ ಏನಾದ್ರು ಒಂದು ಸೈನ್ಸ್ ಇದೆನಾ? ಒಂದರ್ಥದಲ್ಲಿ ಕಾಗೆ ತುಂಬಾ ಸೆನ್ಸಿಬಲ್ ಆದ ಒಂದು ಪಕ್ಷಿ. ಪಿತೃಪಕ್ಷದ ಸಂದರ್ಭದಲ್ಲಿ ಮಾತ್ರ ನಾವು ಅವುಗಳಿಗೆ ಪ್ರಾಶಸ್ತ್ಯ ಕೊಡೋದಾದ್ರೂ ಕೂಡ ಸ್ವಲ್ಪ ಶಕುನದ ಬಗ್ಗೆ ಶಾಸ್ತ್ರದ ಹಿನ್ನೆಲೆ ಇರುವವರು ಕಾಗೆಯ ಬಗ್ಗೆ ತುಂಬ ರಿಸರ್ಚ್ ಮಾಡಿದವ್ರ ಹತ್ರ ನಾನು ಸುಮ್ಮನೆ ಹಿಂಗೆ ಮಾತಾಡಿದಾಗ ಅವ್ರು ಹೇಳಿದ ಮಾತು, ಹೌದಾ, ಅದು ಸುಮ್ಮನೆ ಮನೆ ಹತ್ರ ಬಂದು ಕೂಗಲ್ಲ. ನಮ್ಮ ಮನೆ ಹತ್ರ ಏನೋ ಒಂದು ಸಮಸ್ಯೆ ಇದ್ದರೆ, ನಮ್ಮ ಹಿಂದಿನವ್ರು ಗತಿಸಿದವರ ವಿಷಯದಲ್ಲೋ ಅಥವಾ ಇನ್ಯಾರಾದರೂ ಗತಿಸ್ಲಿಕ್ಕೆ ಈಗಾಗಲೇ ರೆಡಿಯಾಗಿರೋರ ವಿಷಯದಲ್ಲೂ ಇಂಥದ್ದು ಏನೋ ಒಂದು ಸೂಚನೆ ಕೊಡುತ್ತೆ ಅಂತ. ಅದಾಗಿದ್ದೇನೆ ಅವು ನನಗೇನೆ ನಾನು ಇಷ್ಟು ಗಮನಿಸಿರಲಿಲ್ಲ. ಅವ್ರು ಹೇಳಿದ್ದು ನನ್ನ ಜೀವನದಲ್ಲಿ ನಾನೊಂದು 10 ಬಾರಿ ಏನು ಆ ಪ್ರಸಂಗ ಬಂತು ಅದಕ್ಕೇನಾಯಿತು ಅಂತ ನಂಗೆ 2 ದಿವಸ ಉತ್ತರ ಸಿಗ್ತಿರ್ಲಿಲ್ಲ. 2-3 ದಿವಸ ಆದಮೇಲೆ ಅದಕ್ಕೆ ಉತ್ತರ ಕಾಣಿಸ್ತಿತ್ತು. ಅದು ನೋಡಿದ್ರೆ ಹಾಗಾಗಿತ್ತು ಅವ್ರು ಹೇಳಿದ್ದು. ಅವ್ರು ನನ್ನ ಅಬ್ಸರ್ವೇಷನಲ್ಲಿ, ನಾನು ಮೊದಲು ಹೀಗೆ ಅದನ್ನು ನಿರಾಕರಿಸ್ತಾ ಇದ್ದೆ, ಆದರೆ ಸೂಕ್ಷ್ಮವಾಗಿ ಗಮನಿಸಿದ ಮೇಲೆ ಅದು ಒಂದೇನೋ ಸೈನ್ ಕೊಡುತ್ತೆ. ಕೆಲವು ಸಣ್ಣ ಸೈನ್ ಇರುತ್ತೆ, ಕೆಲವು ಹ್ಯೂಜ್ ಬಹಳ ದೊಡ್ಡ ಘಟನೆಯ ಬಗ್ಗೆನೇ ಅದು ಎಚ್ಚರಿಕೆ ಕೊಡ್ತಾ ಇರುತ್ತೆ. ನಾವು ಅಷ್ಟು ಗಮನಿಸಲ್ಲ. ಆದರೆ ನೀವು ಹೇಳಿದ ಹಾಗೆ ಅದು ಪಿತೃ ಸಂಬಂಧಿಯಾದ ವ್ಯವಸ್ಥೆಯನ್ನೇ ಅದು ಹೆಚ್ಚು ಪ್ರಶ್ನೆ ಮಾಡುವ ಹಾಗೆ ನಮ್ಮನ್ನು ತಟ್ಟತ್ತೆ, ಏನೋ ಎಚ್ಚರವನ್ನು ಕೊಡುತ್ತೆ. ಕಾಗೆಗೂ ಪಿತೃ ಕಾರ್ಯಕ್ಕೆ ಏನು ಸಂಬಂಧ? ಕಾಗೆಗೂ ಪಿತೃ ಕಾರ್ಯಕ್ಕೆ ಏನು ಸಂಬಂಧ ಅಂದರೆ ಒಂದು ಪುರಾಣದಲ್ಲಿ ಒಂದು ಕತೆ, ಶಾಸ್ತ್ರೀಯ ವೈಜ್ಞಾನಿಕವಾಗಿ ನಾವೇನು ಹೇಳಿಕ್ಕೆ ಬರಲ್ಲ. ಎಲ್ಲ ದೇವತೆಗಳು ದೈತ್ಯರಿಂದ ದಾಳಿಗೊಳಗಾದಾಗ ಒಬ್ಬೊಬ್ಬರು ಒಂದೊಂದು ಪ್ರಾಣಿಯ ಆಶ್ರಯದಲ್ಲಿ ಅಂದರೆ ಆ ರೂಪ ತೊಟ್ಟು ತಮ್ಮ ರಕ್ಷಣೆಯನ್ನು ಮಾಡಿಕೊಂಡ್ರು. ಅದರಲ್ಲಿ ಪಿತೃದೇವತೆಗಳು ಕಾಗೆ ರೂಪದಲ್ಲಿ ತಮ್ಮ ಜೀವ ಉಳಿಸ್ಕೊಂಡ್ರಾದ್ರಿಂದ ಅವರು ಹೊರಡುವಾಗ, ತಮ್ಮ ರಕ್ಷಣೆ ಮುಗಿದು ಹೊರಡುವಾಗ, ನಮ್ಮ ಯಾವುದೇ ಕಾರ್ಯಕ್ಕೂ ಕೂಡ ನೀನು ಅತ್ಯಂತ ಪ್ರಶಸ್ತ ಇರಬೇಕು, ನಿನಗೆ ಅಲ್ಲಿ ಒಂದು ಸ್ಥಾನ ಇರಬೇಕು ಅಂತ ಹೇಳಿದರು. ಹಾಗಾಗಿ ಆ ಪ್ರಾಶಸ್ತ್ಯ ಅದು ಶಾಸ್ತ್ರೀಯ ಬಂದಿದೆ ಅನ್ನೋದು ಸತ್ಯ. ಅದರ ಕೆಲವೊಮ್ಮೆ ತೀವ್ರತೆ ಎಲ್ಲಿಗೆ ಹೋಗುತ್ತೆ ಅಂದರೆ, ಅಕಸ್ಮಾತ್ ಒಂದು ಶ್ರಾದ್ದದಲ್ಲಿ ಪಿಂಡ ತಿನ್ಲಿಕ್ಕೆ ಒಂದು ಕಾಗೆ ಬರಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಮಾಡಿದ ಶ್ರಾದ್ದ ವ್ಯರ್ಥ ಆಗಿದೆ, ಅದರಿಂದಾಗಿ ಇನ್ನೊಮ್ಮೆ ಶ್ರಾದ್ದ ಮಾಡತಕ್ಕದ್ದು ಅನ್ನುವ ದಡ್ಡ ಹೇಳಿಕೆಗಳನ್ನು ಕೊಡುವಂತಹ ಒಂದು ಹುಚ್ಚು ಆಚರಣೆಗಳು ಕೆಲವಲ್ಲಿ ಇದೆ. ಈ ಕಾಗೆ ಪಿಂಡ ಆಗಿಲ್ಲ ಅಂದರೆ, ತಿನ್ನಲಿಲ್ಲ ಅಂದರೆ ಪಿತೃಗಳಿಗೆ ಸೇರಲಿಲ್ಲ ಅಂತ. ಕಾಗೆಗೂ ನಾವು ಸಮಾಜದಲ್ಲಿ ಒಂದು ಬದ್ಧತೆ ಇದೆ ನಮಗೆ. ಯಾಕಂದ್ರೆ ನಾವು ಮನೆ ಕಟ್ಟುವಾಗ ಅದು ಇದ್ದ ಮರಗಳನ್ನೆಲ್ಲ ಕಡಿದು, ಕಾಗೆ ಅಂತ ಮಾತ್ರ ಅಲ್ಲ ಎಲ್ಲ ಪ್ರಾಣಿಗಳಿಗೂ ನಾವು ಉಪದ್ರ ಕೊಟ್ಟೆ ಮನೆ ಕಟ್ಟಿದ್ದೇವೆ ಅಂದರೆ ನಮ್ಮ ಜವಾಬ್ದಾರಿ ಏನು ಅಂದರೆ ಅಷ್ಟು ಪ್ರಾಣಿಗಳನ್ನು ನೋಡ್ಕೊಳ್ಬೇಕಾದ ಜವಾಬ್ದಾರಿ ನಮ್ದಿದೆ. ಅದಕ್ಕೋಸ್ಕರ ಪ್ರತಿನಿತ್ಯ ನಾವು ತಿನ್ನುವ ಆಹಾರ ಒಂದು ಚೂರು ಗೋಗ್ರಾಸ, ಇನ್ನೊಂದು ಭೂತಗ್ರಾಸ ಅಂತ ಹಾಕ್ಲಿಕ್ಕಿದೆ. ಭೂತಗ್ರಾಸ ಅಂತ ನಾವು ತಿನ್ನುವ ಮುಂಚೆ ಒಂದಿಷ್ಟು ಅನ್ನವನ್ನು ತೊಗೊಂಡೋಗಿ ಹೊರಗಿಡಬೇಕು ಅಂತ ನಿತ್ಯದಲ್ಲಿ. ಅದಕ್ಕೆ ಯಾವ ಪಕ್ಷಿ ಬೇಕಾದರೂ ತಿನ್ನಲಿ, ಯಾವ ಪ್ರಾಣಿ ಬೇಕಾದರೂ ತಿನ್ನಲಿ, ಏನಾದರೂ ತಿನ್ನಲಿ, ಒಟ್ಟಂತೂ ನಮ್ಮ ಋಣ ಅದು. ನಾವಿವತ್ತು ಈ ಮನೆಯಲ್ಲಿ ನೆಮ್ಮದಿಯಿಂದ ಬದುಕಿ ನಮ್ಮ ನೆರಳು, ಆಸರೆ, ಮಳೆ, ಇದು ಚಳಿಯಿಂದ ತಪ್ಪಿಸಿಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಆಗಿದೆ ಅಂದರೆ ಅದಕ್ಕೆ ಕಾರಣ ಈ ಮನೆಯ ನಿಜವಾದ ಓನರ್ಶಿಪ್ ಇರುವಂಥದ್ದು 100 ಪ್ರಾಣಿಗಳಿವೆ. ನಾವು ದುಡ್ಡು ಕೊಟ್ಟು ತೊಗೊಂಡಿರ್ಬೋದು, ಆದರೆ ಅದಕ್ಕಿಂತ ಪಾಪ ಮುಂಚೆನೇ ಎಂದೋ RTC ಸಿಗದೇ ಇರುವ ಪ್ರಾಣಿಗಳು ಇದ್ದಾವೆ. ಅವುಗಳನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಅನ್ನೋದಕ್ಕೋಸ್ಕರ ನಮಗೆ ಭೂತಯಜ್ಞ ಅಂತ ಪಂಚಯಜ್ಞದಲ್ಲಿ ಒಂದನ್ನು ಸೂಚಿಸಿದ್ದು. ಈಗ ಈ ಕಾಗೆಯನ್ನು ಮುಟ್ಟಿಸಿಕೊಂಡ್ರೆ ಅಥವಾ ಅದು ಮನೆಯೊಳಗೆ ಪ್ರವೇಶ ಮಾಡಿದರೆ ಏನೋ ದುರಂತ, ಅಪಶಕುನ, ದುರಂತ ಅನ್ನೋ ಹಾಗೆ ಹೇಳ್ತಾರಲ್ಲ. ಅಂದರೆ ಕಾಗೆ ಹೋದ್ರಿಂದ ಹಾಗಾಗಿದ್ದಲ್ಲ, ಕಾಗೆ ಹೋಗುವುದು ಅನ್ನೋದು ಒಂದು ಸೈನ್. ಆ ಸೈನ್ ಗೊತ್ತಾಗೋದೇ ಬೇಡ ಅಂತ ಓಡಿಸ್ಬಿಡ್ತಾರೇನೋ ಅಂತ ಅದು ಮೊದಲಿಗೆ ಇರುತ್ತೆ ಬರುವ ಮುಂಚೆ. ಆದರೂ ಕೆಲವೊಮ್ಮೆ ಮೈ ಮುಟ್ಟಿ ಹೋಗುತ್ತೆ, ಆದರೂ ಕೆಲವೊಂದು ಸರ್ತಿ ಮನೆಯೊಳಗೆ ಬಂದು ಹೋಗುತ್ತೆ. ಆಗ ಕಾಕಶಾಂತಿ ಅಂತ ಹಿರಿಯರು ಹೇಳಿದ್ದಿದೆ. ಕಾಗೆ ಹಾಗೆ
ಒಳಕ್ಕೆ ಹೊಕ್ಕಿದ್ದಕ್ಕೆ ಅನರ್ಥ ಆಗುದಲ್ಲ. ಕಾಗೆ ಹೊಕ್ಕು ಹೋಯ್ತು ಅಂದ್ರೆ ಅನರ್ಥ ಆಗ್ಲಿಕ್ಕಿದೆ, ಎಚ್ಚರಿತ್ಕೋ ಅನ್ನೋ ಸೂಚನೆ ಅದು. ಸಿಗ್ನಿಫಿಕೆನ್ಸ್. ಏನೋ ನಾವು ಮಾಡಿದ್ರಲ್ಲಿ ಅನರ್ಥ ಇದೆ, ತಪ್ಪಿದೆ, ಸಂಪಾದನೆ ದಾರಿ ತಪ್ಪಿರಬಹುದು, ಅಥವಾ ಕೆಟ್ಟ ಉದ್ದೇಶದಿಂದ ಒಂದು ಸಂಪಾದನೆ ಮಾಡಿದ್ದನ್ನು ಇವತ್ತು ಈಗ ಯಾವುದೋ ಕೆಲಸಕ್ಕೆ ಬಳಸಿ ಅದು ಮನೆಯಲ್ಲಿ ಅನರ್ಥಕ್ಕೆ ಕಾರಣ ಆಗಿರಬಹುದು. ಶುಭಾಶುಭ ಫಲಸೂಚಕವಾಗಿ ಈ ಪ್ರಾಕೃತಿಕ ಕೆಲವು ಪಕ್ಷಿಗಳು, ಪ್ರಾಣಿಗಳು, ಈಗ ಗೂಬೆ ಕೆಲವೊಮ್ಮೆ ಬರುವುದು ಅಂತಿದೆ. ಬೆಕ್ಕು ಮನೆಯಲ್ಲಿ ಎಲ್ಲಿ ಓಡಾಡಿದ್ರು ಏನನ್ನಲ್ಲ. ಅದೇ ಈ ರೋಡಲ್ಲಿ ಬೆಕ್ಕ ಅಡ್ಡ ಬಂದ್ ಅಂತಂದ್ರೆ ನಿಂತು ಬಿಡ್ತೀವಿ ನಾವು. ಅದು ಅಷ್ಟೇ, ಅದು ಒಂದು ಸೂಚನೆ ಅಂತ. ಅದು ನೋಡಿ, ಬಲಕ್ಕೆ ಹೋದ್ರೆ ಗುಣ, ಎಡಕ್ಕೆ ಹೋದ್ರೆ ಅಪಶಕುನ ಅಂತ. ಯಾಕೆಂದ್ರೆ ಹಾಗೊಂದು ಅನುಭವವನ್ನ ಪ್ರತಿಯೊಬ್ಬನಿಗೂ ನಿಧಾನಕ್ಕೆ ಸ್ವಲ್ಪ ಯೋಚನೆ ಮಾಡಿದ್ರೆ ಸಿಗುತ್ತೆ. ನಾನು ಅದನ್ನು ಸಮರ್ಥಿಸ್ತಾ ಇಲ್ಲ, ಆದರೆ ಅದರಿಂದ ಒಂದು ಸೂಚನೆ ಇದೆ ಅಂತ ಹೇಳ್ತಾ ಇದ್ದೇನೆ. ನಾವು ಏನಾದರೂ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೋಗುವಾಗ ಆ ಸಮಯ ಸರಿ ಇಲ್ಲ ಅಂದರೆ ಅದು ಎಡದಲ್ಲಿ ಹೋದ ಹಾಗೆ ನಮಗೊಂದು ಎಚ್ಚರಿಕೆ ಕೊಡುತ್ತೆ. ಅದಕ್ಕೋಸ್ಕರ ಒಂದು ನಿಮಿಷ ಆ ಸಮಯವನ್ನು ಮೀರಿ ಮತ್ತೆ ಹೋಗುದು ಅಂತ. ಅಂದರೆ ಅದು ಕೆಲವೊಂದು ಸರ್ತಿ ಏನಾಗುತ್ತೆ ಅಂದರೆ ಆ ಸಮಯ ಮೀರಿದ್ರೆ ಆ ಅಪಾಯ ದೂರ ಆಗುತ್ತೆ. ನಿಮಗೆ ಕೆಲವು ಆಕ್ಸಿಡೆಂಟ್ಗಳು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಬದಲಾಗುತ್ತೆ. ಆ ಬದಲಾವಣೆ ಅನ್ನೋದು ಬಹುಶಃ ನಮಗೆ ಇದು ಸೂಚನೆ ಕೊಟ್ಟ ಹಾಗಿರುತ್ತೆ. ಆಮೇಲೆ ಇನ್ನೊಂದು ಕಾಗೆ ವಿಚಾರ ಮಾತಾಡ್ತಾ ಇದ್ವಿ ನಾವು. ನೋಡಿ, ಅಬ್ಸರ್ವ್ ಮಾಡಬೇಕಾಗಿದ್ದೇನು ಅಂದರೆ, ಈ ಮನೆ ಒಳಗೆ ಕಾಗೆ ಬರುತ್ತೆ ಅಥವಾ ಗೂಬೆ ಬರುತ್ತೆ ಅಂತ ಹೇಳ್ತಾರೆ, ಬೇರೆ ಯಾವ ಪಕ್ಷಿಗಳು ಬರಲ್ಲ, ಗಿಳಿ ಬರಲ್ಲ, ಪಾರಿವಾಳ ಬರಲ್ಲ ಮನೆಯಲ್ಲಿ. ಕರೆಕ್ಟ್. ಅಂದ್ರೆ ಈಗ ನೀವು ಹೇಳಿದ್ಮೇಲೆ ಸಿಂಕ್ ಆಯ್ತು ನನಗೆ. ಹೌದು, ಖಂಡಿತ ಬರಲ್ಲ. ಏನೋ ಕಾಗೆ ಗೂಬೆನೇ ಬರೋದು, ಸೂಚನೆನೇ ಅದು. ಮತ್ತೆ ಆ ಥರ ಪ್ರವೇಶ ಆಗಿ ಅವ್ರು ಏನು ಅದಕ್ಕೆ ಕೇರ್ ತಗೊಳ್ಳದೆ ಮನೆ ಬೀಳು ಬಿದ್ದದ್ದು ಅಥವಾ ಭೂತ ಬಂಗಲೆ ಥರ ಪಾಳು ಬಿದ್ದದ್ದನ್ನು ಬೇಕಾದಷ್ಟು ನೋಡ್ತಾ ಇದ್ದೇವೆ ನಾವು. ಕಾಗೆಗಳಲ್ಲಿ ಹೋಗಲ್ಲ. ನಾನು ಹೇಳ್ತಾ ಇದ್ದಿದ್ದು, ಒಂದು ವೇಳೆ ಇಲ್ಲ ಏನೋ ಆಕರ್ಷಣೀಯವಾಗಿ ಕಂಡಿದೆ, ಒಂದು ಆಶ್ರಯ ಬೇಕು ಕಾಗೆಗೆ ಅಂತ ಅಂದ್ರೂ ಕೂಡ ಎಷ್ಟೋ ಮನೆ ಟೆರಸ್ಗಳಿದೆ, ಅಲ್ಲಿ ಕಾಗೆ ಗೂಡು ಕಟ್ಕೋಬಹುದು, ಕಟ್ಗಳಲ್ಲ. ಈ ಪರ್ಟಿಕ್ಯುಲರ್ ಎಂತ ಮನೆಗೆ ಹೋಗ್ಬೇಕು ಅಲ್ಲಿಗೆ ಹೋಗುತ್ತೆ. ಹೇಳಕ್ ಗೊತ್ತಿದೆ, ಅದರ ಸೆಳೆತ ಆ ಮನೆಗೆ ಏನೋ ಒಂದಿದೆ. ಅದರಿಂದಾಗಿ ಕಾಗೆ ವಿಜ್ಞಾನ ಅಂತಾನೆ ಒಂದು ಯೋಚನೆ ಮಾಡಿದ್ರೆ ಕ್ರೌ ಸೈನ್ಸ್ ಖಂಡಿತ ಯೋಚನೆ ಮಾಡ್ಬೇಕಾಗಿದೆ. ಆದ್ರೆ ಪಾಪ ಆ ಕಾಗಿದ್ದೇನು ತಪ್ಪಿಲ್ಲ. ಈಗ ಅದು ಏನೋ ಕಾಗೆ ಬಂತು ಅಂದ ಕಾರಣ ಅದನ್ನು ಕೊಲ್ಲುದು ಅಥವಾ ಅದರ ಅಸ್ತಿತ್ವವನ್ನು ನಾಶ ಮಾಡ್ತೇನೆ ಅಂತ ಹೊರಡುದಲ್ಲ. ಅದು ನಮ್ಗೆ ಒಳ್ಳೇದು ಮಾಡಿದೆ. ಮುಂದೆ ಆಗಬಹುದಾದ, ಈಗ ದಾರಿಯಲ್ಲಿ ಹೋಗುವಾಗ ರೆಡ್ ಸಿಗ್ನಲ್ ಬಿತ್ತು, ಆದರೂ ನಾವು ಹೋದ್ವಿ, ಎದುರುಗಡೆಯನ್ನು ಹೊಡೆದ, ಬಿದ್ವಿ. ಆ ರೆಡ್ ಸಿಗ್ನಲ್ ಇದ್ದದ್ರಿಂದನೇ ನನಗೆ ಆಕ್ಸಿಡೆಂಟ್ ಆಯಿತು ಅಂತ ನಾವು ಕೇಸ್ ಹಾಕ್ಲಿಕ್ಕಾಗುತ್ತಾ? ಆ ರೆಡ್ ಸಿಗ್ನಲ್ ಇದ್ದದ್ದೇ ಈಗ ಹೋಗಬೇಡ, ನಿಂಗೆ ಅಪಾಯ ಆಗುತ್ತೆ, ಆ ಕಡೆಯಿಂದ ಬೇರೆಯವರಿಗೆ ಹೋಗ್ಲಿಕ್ಕೆ ಈಗ ಮಾರ್ಗ ತೆರವಾಗಿದೆ. ಅಂದರೆ ಬೆಕ್ಕು ಅನ್ನೋದು ಆಗಿನ ಕಾಲದ ರೆಡ್ ಸಿಗ್ನಲ್ ಇದ್ದ ಅಷ್ಟೇ. ಆ ಥರ ಅದರಿಂದ ಆಗೋದು ಅಲ್ಲ, ಅದರಿಂದ ನಿಲ್ಲುವುದೂ ಅಲ್ಲ. ಅದು ಕೇವಲ ಒಂದು ಸೂಚನೆ. ನಾವು ಸೂಚನೆಯನ್ನು ಸರಿಯಾಗಿ ಸ್ವಲ್ಪ ಹೊತ್ತು ಗಮನಿಸಿ ಒಂದು ತಡ ಮಾಡಿ ಆ ಸಮಯವನ್ನು ಕಳೆದ್ರೆ ಅದರ ಅಪಾಯದಿಂದ ನಾವು ಪಾರಾಗ್ತೀವಿ ಅಂತ. ಎಷ್ಟೋ ಸರ್ತಿ ನಮ್ಗೆ ಅಪಾಯ ಆಗಿದ್ದು ನೇರ ಗೊತ್ತೇ ಆಗಲ್ಲ. ಈಗ ಯಾರೋ ಒಬ್ಬ ಎಸಿತಾನೆ ಹಿಂದಿನಿಂದ, ನಮ್ ಕರೆಕ್ಟಾಗಿ ಆಗ ನಮ್ಮ ಕಾಲಿಗೇನೋ ಚುಚ್ಕೊಳ್ಳುತ್ತೆ, ನಾವು ಬಗ್ತೀವಿ, ಅದು ಪಾಸಾಗಿ ಹೋಗಿರುತ್ತೆ. ಪಾಸಾಗಿದ್ದು ಗೊತ್ತಿಲ್ಲ, ನಾವು ಬಗ್ಗಿದಾಗ ನಮ್ಗೆ ಏನಾಯ್ತು ಅನ್ನೋದೇ ಗೊತ್ತಿಲ್ಲ. ಇಂಥ ರಕ್ಷಣೆಯ ವಿಷಯದಲ್ಲಿ ನಾವು ತುಂಬ ತಿಳುವಳಿಕೆಯಿಂದ ವಂಚಿತರು. ನಾವು ನಮ್ಮ ರಕ್ಷಣೆ ಹೇಗಾಗುತ್ತೆ ಕೆಲವು ವಿಷಯದಲ್ಲಿ ಅನ್ನೋದು ನಮ್ಗೆ ಗೊತ್ತೇ ಇಲ್ಲ. ಆದರೆ ಕೆಲವೊಂದು ಸರ್ತಿ ಗೊತ್ತಾಗುತ್ತೆ. ಗೊತ್ತಾದಾಗ ಹಬ್ಬ ಅಂತೀವಿ, ನಮ್ಮ ಲಕ್ಷ ಅಂತೀವಿ, ನಾನು ಪುಣ್ಯ ಮಾಡಿದ್ದು ಅಂತೀವಿ, ಏನೇನೋ ಹೇಳ್ತೀವಿ, ದೇವರು ಇದ್ದಾನೆ ಅಂತ ಕೆಲವೊಂದು ಸರ್ತಿ ಅಂತೀವಿ. ಆದರೆ ಇದೆಲ್ಲ ನಂಬೋರಾದ್ರೆ, ಇಲ್ಲ ಅಂದರೆ ನನ್ನ ಅದೃಷ್ಟ, ನಾನು ಹಿಂದೆ ಯಾವುದು ಒಳ್ಳೆ ಕೆಲಸ ಮಾಡಿದ್ದು ಈಗ ನನಗೆ ಈ ಥರ ರಕ್ಷಣೆ ಕೊಡ್ತು ಅಂತ ಎಷ್ಟೋ ಹೇಳ್ಬೋದು. ಆದರೆ ಒಂದು ಅಂಶದಲ್ಲಿ ಸತ್ಯ ಏನು ಅಂತಂದರೆ, ನಮಗೆ ಕೆಲವು ಆಗಬಹುದಾದ ಅನರ್ಥಗಳ ಸೂಚನೆಯಾಗಿ ಇಂಥ ಘಟನೆಗಳು ನಡೀತವೆ ಅನ್ನೋದು ಮಾತ್ರ ಸತ್ಯ. ಅದು ಬೆಕ್ಕಡ್ಡದ್ದಿರ್ಬೋದು. ಶಾಸ್ತ್ರದಲ್ಲಿ ನೂರಾರು ಥರದ ಲಕ್ಷಣಗಳನ್ನು ಹೇಳ್ತಾರೆ. ಈಗ ಕಾಡಿಲ್ಲ, ಅದರಿಂದ ನಮಗೆ ಪಕ್ಕದಲ್ಲಿ ಹೆಣ್ಣು ನರಿ ಕೂಗುದು ಅಥವಾ ಗಿಡುಗ ಕೂಗುದು ಇದೆಲ್ಲ ಗಮನಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಆದರೆ ಬಿಟ್ಟು ಬೇರೆದ್ದು ಹೇಳ್ತಾರೆ. ಆಕಾಶದಲ್ಲಿ ಸೂರ್ಯ ಕಾಣುವಾಗಲೇ ಸೂರ್ಯನ ಮಧ್ಯದಲ್ಲೂ ದೊಡ್ಡ ಹೋಲ್ ಕಾಣ್ಲಿಕ್ಕೆ ಶುರುವಾಗುತ್ತೆ ಕಣ್ಣಿಗೆ. ಬೇರೆಯವ್ರಿಗೆ ಯಾರಿಗೂ ಕಾಣಲ್ಲ, ಅವನಿಗೆ ಮಾತ್ರ ಕಾಣುತ್ತೆ. ಯಾರಿಗೆ? ಮರಣ ಸೂಚನೆ ಇರುವವನಿಗೆ. ಅವನಿಗೆ ಮರಣದ ಸೂಚನೆ ಬರುವುದು ಅದರಲ್ಲಿ ತೂತು ಕಾಣುತ್ತೆ. ತೂತು ಕಂಡ್ರೆ ಅವನು ಮತ್ತೆ ಹೆಚ್ಚು ದಿವಸ ಇಲ್ಲ. ಅದಕ್ಕೆ ಉಪನಿಷತ್ತು ಕೂಡ ಅವನಿಗೆ ಎಂಥ ಮಂತ್ರದಿಂದ ಆಹುತಿ ಕೊಟ್ಟು ಪ್ರಾಯಶ್ಚಿತ ಮಾಡಿಕೊಳ್ಬೇಕು ನಿಯಮ ಇದೆ. ಅಂದರೆ ಋಷಿಗಳೇ ಹೇಳಿದ ಮಾತಾದ್ರಿಂದ ಇಂಥ ಕೆಲವು ಸಂಗತಿಗಳು, ಇಂಥ ಗಿಡಗಳು ಈ ಜಾಗದಲ್ಲೇ ಇರಬೇಕು, ಹೀಗಿದ್ರೆ ಅದು ಮನೆಗೆ ಹಿತ, ಈ ವಾಸ್ತುಗಳು ಇತ್ಯಾದಿಗಳು ಕೂಡ ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿದ್ರೆ ತುಂಬ ಅರ್ಥ ಇದೆ. ಆದರೆ ಎಲ್ಲಿ ಜಾಗವೇ ಇಲ್ಲೋ ಅಲ್ಲಿ ನಾವು ವಾಸ್ತು ಹುಡುಕ್ತೇವೆ ಅಂತಂದ್ರೆ ಮೂರ್ಖತನ. ಇರುವುದೇ ಒಂದು ಸಣ್ಣ ಪುಟ್ಟ ಗುಡಿ,
ಅದು ಬಾಗಿಲು ರಸ್ತೆಗಿದೆ, ಅದು ದಕ್ಷಿಣಕ್ಕಿದೆ, ದಕ್ಷಿಣಕ್ಕಿದ್ದು ನಾವು ತಗೊಳ್ಳಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ ಅಂತ ನಾವು ಬಿಟ್ಟರೆ ಮೂರ್ಖರು. ದಕ್ಷಿಣಕ್ಕೂ ಬಾಗಿಲಾಗುವಂಥದ್ದಾಗುತ್ತೆ. ಅವನಿಗೆ ಯಾವುದು ಸೆಟ್ ಆಗುತ್ತೆ ಅಂತ ನೋಡಬೇಕು. ರಾಜಬೀದಿಗೆ ಮುಖ ಇದ್ದಾಗ ಯಾವ ದೋಷವಿಲ್ಲದೆ ಯಾವ ದಿಕ್ಕಿಗಿದೆಯೋ ಆ ದಿಕ್ಕಿಗೆ. ಪೇಟೆಯ ನಿಯಮಗಳು ಬೇರೆ ಆಗುತ್ತೆ. ತುಂಬ ವಿಸ್ತಾರವಾದ ಜಾಗ ಉಳ್ಳಂತಹ ಪ್ರದೇಶಗಳಿಗಾಗುವ ನಿಯಮ ಬದಲಾಗುತ್ತೆ. ಎಲ್ಲ ಕಡೆನೂ ಸೇಮ್ ಅಲ್ವಾ? ನಾವು ಊರಲ್ಲಿದ್ದಾಗೇನೆ ಪೇಟೆಯಲ್ಲಿ ಇರ್ಲಿಕ್ಕಾಗತ್ತಾ? ಊರಲ್ಲಿ ನಾವು ಏನು ಕಿರ್ಚ್ಕೊಂಡು ಹೋಗಿದ್ರೆ ಯಾರು ನಮ್ಮನ್ನು ಕೇಳೋರು ಇರಲಿಲ್ಲ. ಇಲ್ಲಿ ಬಂದ್ಮೇಲೆ ಇಲ್ಲಿ ಕಿರ್ಚಿದ್ರೆ ಅಷ್ಟೇ. ಪಕ್ಕದಲ್ಲಿ ಏನು ನಿಮಗೆ ನಿಮ್ಮನೆ ಮಾತ್ರ ಇರೋದು ಅಂದ್ಕೊಂಡಿದ್ರೆ ನಾವು ಒಂದು ಮನೆಯಲ್ಲೇ ಇದ್ದೀವಿ, ಕೂತ್ಕೊಳ್ಳಿಕ್ಕಾಗ್ತಿಲ್ಲ, ಎದೋಗಿ ಅಂತಾರೆ. ಅದರಿಂದಾಗಿ ಕೆಲವು ನಿಯಮಗಳು ಸ್ವಲ್ಪ ಸಂಕುಚಿತವಾಗ್ತದೆ ಪೇಟೆಯಲ್ಲಿ. ಅದು ಸಹಜವಾಗಿ ಬದುಕುವ ಜಾಗದಲ್ಲಿ ವಿಸ್ತಾರ ಇರುತ್ತೆ. ನಾವು ಅದನ್ನು ಇಲ್ಲಿ ತಂದು ಅಡಾಪ್ಟ್ ಮಾಡ್ಲಿಕ್ಕೆ ಹೋದರೆ ಇಲ್ಲಿ ಅವ್ಯವಸ್ಥೆ ಆಗುತ್ತೆ. ಇಲ್ಲಿ ಮಾಡಿದ ಹಾಗೆ ಪೇಟೆಯ ಅವ್ಯವಸ್ಥೆಯನ್ನು ತಗೊಂಡೋಗಿ ನಾವು ಹಳ್ಳಿಯಲ್ಲಿ ಹಾಕ್ತೀವಿ ಅಂದರೆ ಆಗ ನಿಜವಾದ ವ್ಯವಸ್ಥೆ ಮಾಡ್ಲಿಕ್ಕೆ ಆಗೋದು ಕೂಡ ಹಾಳಾಗೋಗುತ್ತೆ. ಅಂದರೆ ಹಳ್ಳಿಯಲ್ಲಿ ಇನ್ನೂ ಆ ಶಿಷ್ಟಾಚಾರಗಳು ಸುಸಂಪ್ರದಾಯಗಳು ಭಾಳ ಸ್ಟ್ರಾಂಗ್ ಆಗಿ ಉಳಿಯುವುದಕ್ಕೆ ಕಾರಣ ಒಂದು ಅದರ ಪರಿಸ್ಥಿತಿಯೇ ಆಗಿದೆ, ಜೀವನದ ಪದ್ಧತಿಗಳೇ ಆಗಿದೆ. ಎರಡನೇದು ಅವ್ರಿಗೆ ಒಂಚೂರು ಇನ್ನೂ ಅದರಲ್ಲಿ ಶ್ರದ್ಧೆ ಇದೆ. ಇಲ್ಲಿ ಓದಿ ಬಂದ ತಕ್ಷಣ ನಾವೆಲ್ಲ ಮಾಡರ್ನು, ನಮ್ದು ಪ್ರಶ್ನಿಸುವ ಜೀವನ, ನಾವು ಪಾಶ್ಚಾತ್ಯರು ಅಂದ್ರೆ ಬೆಳೆದು ನಿಂತವರು, ನಾಗರಿಕರು ಅಂತ, ಸಿವಿಲೈಸ್ಡ್ ಸೋ ಕಾಲ್ಡ್ ಅಷ್ಟೇ. ಅಂದ್ರೆ ಈ ಅಂಶಕ್ಕೆ ಪ್ರಶ್ನೆ ಬರುವುದು ಅನ್ನೋ ತಪ್ಪಲ್ಲ. ಆದ್ರೆ ಪ್ರಶ್ನೆ ಬಂದ್ಮೇಲೆ ಅದಕ್ಕೆ ಇಂಥದ್ದೇ ವೈಜ್ಞಾನಿಕವಾಗಿ ಉತ್ತರ ಇರಬೇಕು ಅಂತ ಹುಡುಕುದಲ್ಲ, ಎರಡೂ ಮುಖದಲ್ಲಿ ಉತ್ತರ ಇರುತ್ತೆ ಅಂತ ಹುಡುಕಿದ್ರೆ ಆಗ ನಮಗೆ ಹೆಚ್ಚು ಸಮರ್ಪಕವಾದ ಸಮಾಧಾನಗಳು ಸಿಗಬಹುದು. ಆಚಾರ್ಯ, ಈ ಅರಿಶಿಣವನ್ನು ಬೇಸಿಕಲಿ ನಾವು ಎಲ್ಲ ಕಡೆಗೂ ಯೂಸ್ ಮಾಡ್ತೀವಿ. ಅರಿಶಿಣವನ್ನು ನಾವು ದೇವರ ಮನೆಯಲ್ಲೂ ಯೂಸ್ ಮಾಡ್ತೀವಿ, ಅಡುಗೆ ಮನೆಯಲ್ಲೂ ಯೂಸ್ ಮಾಡ್ತೀವಿ. ಅದರ ಜೊತೆಗೆ ನಮ್ಮ ಸ್ತ್ರೀಯರು ಅರಿಶಿಣವನ್ನು ಲೇಪನ ಮಾಡ್ಕೊಳ್ಳೋದಿದೆ, ಮೈಗೆ ಹಚ್ಕೊಳ್ಳೋದಿದೆ. ಅದು ಅರಿಶಿಣ ಒಂದು ಆಯುರ್ವೇದಿಕ್ ಒಂದು ಮೆಡಿಸನ್ ಥರ ಅಂತ ಹೇಳ್ತಾರೆ. ಬಟ್ ಬೇಸಿಕಲಿ ಇದಕ್ಕೆ ಧಾರ್ಮಿಕ ಮತ್ತು ವೈಜ್ಞಾನಿಕ ಹಿನ್ನೆಲೆಗಳನ್ನು ಕೊಡೋದಾದರೆ ಏನು ಹೇಳ್ತಾರೆ? ಧಾರ್ಮಿಕವಾಗಿ ಹೇಳೋದು ಅದು ಏನು ವೈದ್ಯಕೀಯ ಹಿನ್ನೆಲೆಯಲ್ಲೇ ಬರುತ್ತೆ. ಅವರ ಉದ್ದೇಶವೂ ಅದೇ, ಇನ್ನೇನು ಬೇರೆ ಅಲ್ಲ. ಆದರೆ ವೈಜ್ಞಾನಿಕ ಹಿನ್ನೆಲೆ ಬಂದಾಗ ಅದು ಬಹಳ ಆ್ಯಂಟಿಬಯೋಟಿಕ್. ಅರಿಶಿಣ ದೇಹ ಒಳಕ್ಕೂ ದೇಹದ ಹೊರಕ್ಕೂ ಹೊರಗಡೆ ಕೆಲಸ ಮಾಡುತ್ತೆ ಸಿಕ್ಕಾಪಟ್ಟೆ. ಅದರ ಶಕ್ತಿ ನೀವು ಬೇಕಿದ್ರೆ ಮನೆಯಲ್ಲಿ ಇರುವೆಯ ರಾಶಿ ಸಂತತಿ ಓಡ್ತಾ ಇದ್ರೆ ಆ ಶುದ್ಧವಾದ ಅರಿಶಿಣ ನೀವು ಹಾಕಿದ್ರೆ ಒಂದು ಸ್ವಲ್ಪ ಹೊತ್ತಿಗೆ ಇಡೀ ಮನೆ ಕ್ಲೀನ್ ಆಗಿಬಿಡುತ್ತೆ. ಈ ಕೆಲವೊಂದು ಸರ್ತಿ ಸಗಣಿ ಇಲ್ಲದೆ ಹೋದಾಗ, ಗೋಮಯ ಸಿಗದೇ ಇದ್ದಾಗ ಅರಿಶಿಣ ಯೂಸ್ ಮಾಡಿ ಅಂತ ಹೇಳ್ತಾರೆ. ಯಾಕಂದರೆ ಅಷ್ಟೇ ಒಂದು ಅದರ ಸ್ಥಾನವನ್ನು ತುಂಬಬಹುದಾದ ಶಕ್ತಿ ಅರಿಶಿಣಕ್ಕಿದೆ ಅಂತ. ಅದು ದೇಹದ ಒಳಕ್ಕೆ ಹಿಂದೆ ಆಹಾರದ ಪದ್ಧತಿಯಲ್ಲಿ ಸಾಂಬಾರು ಡಬ್ಬಿಯಲ್ಲಿ ಅದೊಂದು ಇದ್ದೇ ಇರ್ತಿತ್ತು. ಯಾಕೆಂದರೆ ಅದು ಪ್ರತಿಯೊಂದಕ್ಕೂ ಬಿದ್ದರೆ ಎಷ್ಟು ಡಾಕ್ಟ್ರುಗಳು ಕ್ಯಾನ್ಸರ್ ನಮಗೆ ಪೂರ್ವದ ಅಂದರೆ ಪ್ರಿಕಾಷನ್ ಆಗದೇ ಇರುವುದಕ್ಕೆ ಈ ದೇಶದಲ್ಲಿ ಅರಿಶಿಣದ ಬಳಕೆಯೇ ಕಾರಣ. ಇವತ್ತು ಅದು ಕಮ್ಮಿ ಆಗ್ತಾ ಇರೋದ್ರಿಂದ ನಮ್ಮಲ್ಲಿ ಅಂಥ ದುರ್ಮಾಂಸಗಳು ಬೆಳೆಯುವುದು ಹೆಚ್ಚಾಗ್ತಾ ಇದೆ ಅಂತ. ಇನ್ನು ಶರೀರಕ್ಕೆ ಬಳಿದುಕೊಳ್ಳುವಾಗಲೂ ಹಾಗೆ. ಈಗ ಗಾಯ ಆದರೆ ಕೂಡಲೇ ತಂದು ಅರಿಶಿಣ ಹಚ್ಚಿಬಿಡ್ತಾರೆ. ಹಚ್ಚಿದ್ರೆ ಸೆಪ್ಟಿಕ್ ಆಗಲ್ಲ, ಆಂಟಿಬಯೋಟಿಕ್ ತರ, ಮತ್ತು ಕೀವಾಗದೆ ಬೇಗ ಕ್ಯೂರ್ ಆಗುತ್ತೆ. ನಮ್ಮ ಈ ಬೇರೆ ಇವತ್ತು ಮಾಡೋ ಬೇರೆ ಟ್ರೀಟ್ಮೆಂಟ್ಗಳೆಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಮತ್ತೆ 4-5 ದಿವಸ ಅದರಲ್ಲೇ ಒದ್ದಾಡಬೇಕಾಗುತ್ತೆ. ನಾವು ಚಿಕ್ಕವರಿದ್ದಾಗ ಈ ಅರಿಶಿಣ ಅನ್ನೋದು ಆಯಿತು. ಇನ್ನೂ ಒಂದು ಅದ್ಭುತವಾದ ಪದಾರ್ಥವನ್ನು ಬಳಸ್ತಿದ್ರು ನಮಗೆ ಗಾಯ ಇತ್ಯಾದಿ ಆದಾಗ. ನಾವು ಮನೆಯಲ್ಲೆಲ್ಲ ಹೇಳಿದರೆ 2 ಏಟು ಜಾಸ್ತಿ ಬೀಳ್ತಿತ್ತು, ಗಾಯ ಆಗಿದೆ ಅಂತ, ನೋಡ್ಕೊಂಡು ಹೋಗ್ಲಿಕ್ಕಾಗಲ್ವ ಅಂತ. ಆದರೆ ತೆಂಗಿನ ಒಡೆದಾದ್ಮೇಲೆ ನೀರು ಬರುತ್ತಲ್ಲ, ಅದನ್ನು ಒಣಗಿಸ್ತಾರೆ, ನೀರನ್ನು ಪೂರ್ತಿ. ನಮ್ಮಲ್ಲಿ ಅದಕ್ಕೆ ಗಡಿಮದ್ದು ಅಂತ ಕರೀತಾರೆ. ಅದು ನಮ್ಮಲ್ಲಿ ಈ ಸಾಮಾನ್ಯ ಬೇಸಿಗೆಗಾಗುವಾಗ ಒಂದು ಎಣ್ಣೆ ಮನೆಗೆ 1 ವರ್ಷಕ್ಕೆ ಪೂರ್ತಿ ಆಗುವ ಹಾಗೆ ಒಂದು 200-300 ತೆಂಗಿನಕಾಯಿ ಒಡೆದ್ರೆ ಅಷ್ಟೂ ನೀರು ಬೇರೆ ಬೇರೆ ಪಾತ್ರೆಯಲ್ಲಿ ಸಂಗ್ರಹ ಮಾಡಿಟ್ಟು ಮೇಲೆ ಮಾಡಿನ ಮೇಲೆ ಇಟ್ಬಿಡುದು, ಸಂಡಿಗೆ ತರ ಇಟ್ಬಿಡುದು. ಅದು ಒಂದು 15-30-35 ದಿವಸ ಅಷ್ಟರಲ್ಲಿ ಒಣಗಿ ಕಿಟ್ಟ ತರ ಆಗುತ್ತೆ. ಪೇಪರ್ ತರ ಅಲ್ಲ, ಕಿಟ್ಟ, ಅಂಟು, ಗ್ರೀಸ್, ಗಮ್ ತರ, ಕಪ್ಪು ಕಿಟ್ಟ. ಅದು ಒಂದು ಸುಚ್ಚೂರು ಹೀಗೆ ಸುಮ್ಮನೆ ಹಿಂಗೆ ಮೇಲೆ ತೆಗೆದು ಹಿಂಗೆ ಹಚ್ಚಿದ್ರೆ ಅದರ ಕಲೆ ಉಳಿಯಲ್ಲ, ಅದರ ಸೆಪ್ಟಿಕ್ ಆಗಲ್ಲ, ಅದರ ನಿಮಗೆ ಸಿಂಪ್ಟಮ್ಮೇ ಇರಲ್ಲ. ಒಂದು ಸರ್ತಿ ಮಾತ್ರ, ಒಂದು ಸರ್ತಿ ಮೇಲಿಂದ ಕೆಳಗೆ ತನಕ ಕರ್ಕೊಂಬರುತ್ತೆ. ಒಂದು ಕ್ಷಣ, ಒಂದು ಹೆಚ್ಚು ಅಂದರೆ 1 ನಿಮಿಷ. ಆಮೇಲೆ ಪೂರ್ತಿ ಅದರಲ್ಲಿ ಏನಾದರೂ ನಾವು ತುಳಿದಿದ್ರಲ್ಲಿ ಅಥವಾ ಮುಟ್ಟಿದ್ರಲ್ಲಿ ಏನಾದರೂ ದೇಹಕ್ಕೆ ಅಪಾಯಕಾರಿ ಅಂಶ ಇದ್ರೂ ಕೂಡ ಅದನ್ನು ಕಿತ್ತು ತೆಗೆಯುತ್ತೆ. ಸೇಮ್ ಅದೇ ಕೆಲಸ ಅರಿಶಿಣನೂ ಮಾಡುತ್ತೆ.
ಅರಶಿನೂ ಹಾಗೇನೆ. ಅದು ನೋಡಿ, ಸಾಮಾನ್ಯ ದೈಹಿಕವಾಗಿ ಹೊರಗಿನಿಂದ ಏನಾದರೂ ಕಲೆಗಿಲೆ ಆಗಿದ್ರೆ ಅರಶಿನ ಹಚ್ಚುತ್ತಾ ಬಂದರೆ ಆ ಕಲೆ ಹೋಗುತ್ತೆ, ಚರ್ಮದ ಕಲೆ. ಮತ್ತು ಸಾಮಾನ್ಯವಾಗಿ ಮೈಯಲ್ಲಿ ಹೆಣ್ಮಕ್ಳಿಗೆ ಅದನ್ನು ಜಾಸ್ತಿ ಬಳಸೋದ್ರ ಉದ್ದೇಶ ಏನು ಅಂತಂದರೆ, ಈ ಕೂದಲು ಬೆಳೆಯದ ಹಾಗೆ. ನಮಗೆ ಗಂಡಸರಿಗೆ ಶ್ಮಶ್ರು ಅನ್ನೋದು ಶೋಭೆ, ಹೆಂಗಸರಿಗೆ ಹಾಗೆ ಬಂದರೆ ಅದು ನಾವು ಎಲ್ಲ ಸಮಾನ ಅಂತ ಹೇಳಲಿಕ್ಕೆ ಹೋದರೆ ಅದನ್ನು ಹಚ್ಕೊಂಡು ಓಡಾಡ್ಬೇಕು ಅಷ್ಟೇ ಇನ್ನು ಮುಂದೆ ಎಲ್ಲದಕ್ಕೂ ಹೇಳ್ಕೊಂಡು ಹೋದ್ರೆ. ಆದರೆ ಅದು ಬಂದರೆ ಚಂದ ಅಲ್ಲ ಅವರಿಗೆ, ಸೌಂದರ್ಯದ ಪ್ರಜ್ಞೆಯ ದೃಷ್ಟಿಯಿಂದ ಅದು ಬರದಂತೆ ಕೆಲಸ ಮಾಡುತ್ತೆ ದೇಹಕ್ಕೆ. ಆ ರೀತಿ ಒಂದು ಅಸಹ್ಯಕರವಾದಂತಹ ಲಕ್ಷಣವನ್ನು ದೇಹದಲ್ಲಿ ಬಾರದಂತೆ ಮೈಯೆಲ್ಲ ಹಚ್ಚೋದು ಅದೇ ಕಾರಣಕ್ಕೆ. 2 ಕಾರಣ, ಚರ್ಮ ರಕ್ಷಣೆಗೂ ಮುಖ್ಯ ಕಾರಣ. 2ನೇದು ಅನಗತ್ಯವಾದ ದೇಹದ ಮೇಲಿನ ರೋಮದ ಬೆಳವಣಿಗೆ ಇಲ್ಲದಂತೆ ದೇಹಕ್ಕೊಂದು ಸೌಂದರ್ಯದ ದೃಷ್ಟಿಯಿಂದ. ಮತ್ತೆ ಚರ್ಮ ಕಾಂತಿಯುಕ್ತವಾಗುತ್ತೆ, ಅದು ಇದು 100 ಅಂಶಗಳನ್ನು ಆಯುರ್ವೇದ ಹೇಳುತ್ತೆ. ಆದರೆ ಮುಖ್ಯವಾಗಿ ದೇಹದ ರಕ್ಷಣೆ, ಪ್ರಧಾನವಾಗಿ ದೇಹದ ರಕ್ಷಣೆ, ದೇಹದ ಒಳಗೆ ಹೊರಗೆ 2 ಕಡೆಯಿಂದ. ಅದರ ಜೊತೆಗೆ ಅದು ಇದ್ರೆ ದುಷ್ಟಶಕ್ತಿಗಳ ಕೆಲಸ ಕಮ್ಮಿ. ಅದರ ಪ್ರಭಾವ ಅದು ಇದ್ದಾಗ ಮನೆಯಲ್ಲಿ ಹೇಗೆ ಶಬ್ದದಿಂದ ಶಂಖನಾದ ಮಾಡಿದರೆ ಅಲ್ಲಿ ದುಷ್ಟಶಕ್ತಿಗಳ ಪ್ರವೇಶ ಇಲ್ವೋ, ಹಾಗೆ ಅರಶಿನ ಕುಂಕುಮದ ಬಳಕೆ ಇರುವ ಮನೆಯ ಪರಿಸರದಲ್ಲಿ ಅಂದರೆ ಶ್ರದ್ಧಾಪೂರ್ವಕವಾಗಿ ಸುಮ್ಮನೆ ಏನೋ ಒಂದಿಷ್ಟು ಹಚ್ಚಿಗಿಚ್ಚಿ ಮಾಡಿದ್ರು ಅದು ಪೂರ್ಣ ಸಹಾಯ ಆಗುದಿಲ್ಲ. ಚಿಂತನೆ ಇರಬೇಕು ಅದು ಯಾಕೆಂದ್ರೆ ಲಕ್ಷ್ಮಿಯ ಸನ್ನಿಧಾನ ಉಳ್ಳದ್ದು ಕುಂಕುಮ ಅರಶಿನ 2 ಕೂಡ. ಯಾಕೆಂದ್ರೆ ಅರಶಿನವು ಕೂಡ ಕುಂಕುಮವು ಕೂಡ ಅರಶಿನದ್ದೇ ಪ್ರಾಡಕ್ಟ್ ಅದು ಮುಂದೆ. ಅದರಿಂದಾಗಿ ಆ 2 ಸನ್ನಿಧಾನ ಒಂದು ಲಕ್ಷ್ಮಿಯದ್ದಾದ್ರಿಂದಾಗಿ ಮನೆಯಲ್ಲಿ ಅಲಕ್ಷ್ಮಿ ಬರದ ಹಾಗೆ ತಡಿಲಿಕ್ಕೆ ಅದು ಬಹಳ ಉಪಕಾರಕ ಅಂತ ಭಾವಿಸ್ಬೋದು. ಈ ಇಂಗು ಬಗ್ಗೆ ತಿಳ್ಕೋಬೇಕು. ಈ ಇಂಗು ಕೇವಲ ಒಂದು ವರ್ಗದ ಜನ ಮಾತ್ರ ಅಡಿಗೆಯಲ್ಲಿ ಯೂಸ್ ಮಾಡ್ತಾರೆ, ಬೇರೆಯವರೆಲ್ಲ ಯೂಸ್ ಮಾಡಲ್ಲ. ಅದಕ್ಕೊಂದು ಶಾಸ್ತ್ರೀಯ ನೆಲೆಯನ್ನು ಕೊಡ್ತಾರೆ, ನಾವಷ್ಟೇ ಮಾಡಬೇಕು ಅಂತ. ಬಟ್ ಅದಕ್ಕೆ ವೈಜ್ಞಾನಿಕ ಹಿನ್ನೆಲೆ ಅನ್ನೋದು ನೋಡಿದಾಗ ಬಹುಶಃ ಅನ್ಕೊಳ್ಬೇಕು ನಮಗೆ ನೇರ ಇದರ ಬಗ್ಗೆ. ಅಂದ್ರೆ ನನಗೆ ಯಾರೋ ಒಬ್ರು ಹೇಳಿದ್ರು ಅಂದ್ರೆ ಥ್ರೋಟ್ ಇನ್ಫೆಕ್ಷನ್ ಬರಲ್ಲ, ಕೆಮ್ಮಾಗಲ್ಲ, ಹಿಂಗೆ ಅಲ್ಲ. ಅದು ಉಪಯೋಗಿಸಬಾರ್ದು ಯಾಕೆ ಅನ್ನೋದಕ್ಕೆ ಉತ್ತರ ಗೊತ್ತಿಲ್ಲ. ಉಪಯೋಗಿಸಬೇಕು ಅನ್ನೋದಕ್ಕೆ 100 ಕಾರಣಗಳಿವೆ. ಅದೇ ನಾನು ಹೇಳಿದ್ದು, ಉಪಯೋಗಿಸಬೇಕು ಅನ್ನೋದಕ್ಕೆ ತುಂಬಾ ಕಾರಣಗಳಿವೆ. ಉಪಯೋಗಿಸಬಾರದು ಅಂತ ಹೇಳುದು ಅವರು ಕೇವಲ ಅದೊಂದು ಗೋಂದು ಯಾವುದೋ ಮರದ್ದು, ಅದರಿಂದ ನಾವು ಅಂತ ಪದಾರ್ಥ. ಯಾಕಂದ್ರೆ ಈ ಅಂಟಿನುಂಡೆಯು ಕೆಲವರು ಬಳಸಲ್ಲ. ಆಯುರ್ವೇದದಲ್ಲೂ ತುಂಬಾ ಅದಕ್ಕೆ ಪ್ರಾಶಸ್ತ್ಯ ಇದೆ. ಇಂಗು ಎಷ್ಟೋ ತರದ ಹೊಟ್ಟೆಯ ಉದರ ಸಂಬಂಧಿ ರೋಗಗಳಿಗೆಲ್ಲ ಪರಿಹಾರಕ ಅದು. ಈಗ ತುಂಬ ಹೊಟ್ಟೆ ಹಾಳಾಗಿದ್ರೆ ಚೂರು ಮಜ್ಜಿಗೆಗೆ ಹಿಂಗೆ ಹಾಕಿ ಕಲಸಿ ಉಪ್ಪು ಹಾಕಿ ಕುಡ್ದ ಅಂದರೆ ಅರ್ಧ ಗಂಟೆಲಿ ಹೊಟ್ಟೆಲ್ಲ ಒಂಥರ ಶಾಂತ ಆದಾಗ ಆಗುತ್ತೆ. ಗ್ಯಾಸ್ ಇದ್ರೂ ಹೋಗುತ್ತೆ, ಅಥವಾ ಉಬ್ಬರಾಗಿದ್ರೂ ಹೋಗುತ್ತೆ, ತೇಗು ಬರ್ತಾ ಇದ್ರೂ ಹೋಗುತ್ತೆ. ಹೀಗೆ 100 ಥರದ ಯಾಕೆಂದರೆ ಅಜೀರ್ತಿ ಮೂಲ ಸರ್ವರೋಗ. ಎಲ್ಲ ರೋಗಗಳಿಗೆ ಮೂಲ ಯಾವುದು ಅಂದರೆ ಅಜೀರ್ಣ. ಆ ಅಜೀರ್ಣ ದೋಹ ಪರಿಹಾರ ಆಗುವುದಕ್ಕೆ ಮುಖ್ಯ ಉಪಯೋಗ ಆಗುವಂಥದ್ದು ಹಿಂಗು. ಆದರೆ ಈ ಹಿಂಗು ಬಳಕೆ ಅನ್ನೋದು ಸ್ವಲ್ಪ ಶಾಸ್ತ್ರೀಯವಾಗಿ ಜೀವನ ಮಾಡುವವರಿಗೆ ಅದನ್ನು ಬಳಸಲ್ಲ. ಯಾಕಂದರೆ ಅದು ಮಾನಸಿಕವಾಗಿ ನಮಗೆ ಹಿಂಸೆ ಮಾಡುತ್ತೆ, ಅದರಿಂದ ಮಾನಸಿಕ ಚಂಚಲತೆ ಜಾಸ್ತಿ ಆಗುತ್ತೆ ಅಂತ ಹೀಗೊಂದು ಮಾತು ಬರುತ್ತೆ. ಅದಕ್ಕೂ ನೇರವಾಗಿ ನಮಗೆ ಆಧಾರ ಸಹಿತವಾಗಿ ಹೇಳಲಿಕ್ಕೆ ಸಾಧ್ಯ. ಯಾಕೆಂದರೆ ಈರುಳ್ಳಿ, ಬೆಳ್ಳುಳ್ಳಿ ಇಂಥ ಪದಾರ್ಥಗಳ ಬಗ್ಗೆ ಅದು ಅನುಭವಿಸಿದ್ದ. ಅದನ್ನ ಆಯುರ್ವೇದವೂ ಹೇಳುತ್ತೆ, ಈ ಪದಾರ್ಥವನ್ನು ತಿಂದರೆ ನಿನಗೆ ದೈಹಿಕವಾಗಿ ಆಸೆಗಳು ಹೆಚ್ಚಾಗುತ್ತೆ ಅಂತ. ಅದು ತಿನ್ನದವ್ರ ಹತ್ರ ಇಲ್ವಾ ಅಂತ ಕೇಳಬೇಡಿ, ಆದ್ರೂ ದೈಹಿಕವಾಗಿ ಕೆಲವೊಮ್ಮೆ ಅದಿರುತ್ತೆ. ಇದು ಜಾಸ್ತಿ ಮಾಡುತ್ತೆ ಇದ್ದದ್ದು. ಅದರಿಂದಾಗಿ ಕೆಲವು ಮಾನಸಿಕ ಯೋಚನೆಗಳ ಕಡೆಗೆ ನಮ್ಮನ್ನು ಸೆಳೆಯುವಲ್ಲಿ ಸೋಲ್ಸತ್ತೆ ಅಂತಂದಾಗ ಆ ಪದಾರ್ಥ ತಿನ್ನಬೇಡಿ ಅಂದರು. ಯಾವುದು ಮಾನಸಿಕವಾಗಿ ನಮ್ಮನ್ನು ಸ್ಟ್ರಾಂಗ್ ಮಾಡುತ್ತೋ ಅಂಥದ್ದು ಮಾತ್ರ ಬಳಸಿ ಅಂತ. ಹಿತಭುಕ್ ಮಿತಭುಕ್ ಋತಭುಕ್ ಸಯವ ಅರುಕ್. ಹಿತವಾದದ್ದನ್ನು ತಿನ್ನು, ತಿನ್ಬೇಡ, ಮಿತವಾದದ್ದನ್ನು ತಿನ್ನು, ಋತವಾದದ್ದನ್ನು ತಿನ್ನು. ಶಾಸ್ತ್ರದಲ್ಲಿ ಯಾವುದನ್ನು ದೇವರಿಗೆ ಸಮರ್ಪಣೆ ಮಾಡಬಹುದು ಅಂತ ಹೇಳಿದ್ದಾರೋ ಅದನ್ನು ತಿನ್ನು. ಅದು ಯಾವ್ಯಾವ ಕಾಲಕ್ಕೆ ಹೇಳಿದಾರೋ ಒಂದು. 2ನೇದು ಯಾವ್ಯಾವ ಪ್ರದೇಶಕ್ಕೆ ಹೇಳಿದಾರೋ ಇನ್ನೊಂದು. 3ನೇದು ಆಹಾರವಾಗಿ ತಿನ್ಬೇಡ ಹೇಳಿದ್ದು ಆ ಪದಾರ್ಥವನ್ನು, ಔಷಧವಾಗಿ ತಿನ್ಬೇಡ ಹೇಳಿದ್ದಲ್ಲ. ಈಗ ಕೆಲವೊಂದು ಸರ್ತಿ ಈರುಳ್ಳಿಗೆ ಹೆಸರು, ಬೆಳ್ಳುಳ್ಳಿಗೆ ಹೆಸರು ಮಹೌಷಧ ಅಂತ ಆಯುರ್ವೇದದಲ್ಲಿ. ಓಕೆ. ಎಲ್ಲ ಔಷಧಗಳಿಗೆ ತಂದೆ ಅಥವಾ ತಾಯಿ ಅದು ಬೆಳ್ಳುಳ್ಳಿ. ಅದನ್ನೇ ತಿನ್ಬೇಡ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ ನಿತ್ಯ ಬಾಯಿ ರುಚಿಗೆ ತಿನ್ಬೇಡ ಅಂತ. ಔಷಧವಾಗಿ ತಿನ್ನಲೇಬೇಕು. ಈಗ ಇವರು ಇದನ್ನು ತಿನ್ನಲ್ಲ ಅಂತಾರ, ಡಾಕ್ಟರ್ ಹತ್ರ ಹೋಗಿ ಮತ್ತೆ ತಗೋತಾರ, ಅದೇ ಇರುತ್ತೆ. ಅಥವಾ ಅದಕ್ಕಿಂತ ಭಯಾನಕವಾದದ್ದು ಇರುತ್ತೆ. ಅದು ಟೆನ್ಷನ್ ಆಗಲ್ಲ. ಇಲ್ಲಿ ಬಂದಾಗ ನಮ್ಮ ಪ್ರಶ್ನೆ ಬರುತ್ತೆ,
ಪ್ರಾಕೃತಿಕವಾದಿದ್ದದ್ದನ್ನು ತಿಂದರೆ ಕನಿಷ್ಠ ಪಕ್ಷ ನಾವು ಸಸ್ಯಾಹಾರಿಗಳಾಗಿ ಆಗಿದ್ರೆ ಉಳಿತೇವೆ. ಅಪ್ರಾಕೃತವಾದ ತಿನ್ನಬಾರ್ದು. ಅಪ್ರಾಕೃತ ಅಂದರೆ ಪ್ರಾಣಿಜನ್ಯ, ಅದು ಏನಿರುತ್ತೆ ಅಂತಲೇ ಗೊತ್ತಿಲ್ಲ. ಯಾವುದರ ಕೊಬ್ಬೋ, ಯಾವುದರ ಮೇಧಸ್ಸೋ, ಯಾವುದರ ಮಜ್ಜೆಯೋ ಎಲ್ಲ ಬಳಸ್ತಾರೆ ರಾಸಾಯನಿಕ ದೃಷ್ಟಿಯಿಂದ. ಅದಕ್ಕಿಂತ ಇದನ್ನೇ ಡೈರೆಕ್ಟ್ ಬಳಸಿದರೆ ಧೈರ್ಯವಾಗಿ ಹೇಳ್ಬೋದು, ನಾನು ಖಂಡಿತವಾಗಿಯೂ ನನಗೆ ಇಷ್ಟ ಇಲ್ಲದೆ ಇರುವ ಆ ಪದಾರ್ಥವನ್ನು ತಿಂದಿಲ್ಲ ಅಂತ. ಹಾಗಾಗಿ ಈ ವಿಷಯದಲ್ಲಿ ನಾವು ಸ್ವಲ್ಪ ಯೋಚನೆ ಮಾಡಬೇಕಾದಿದೆ. ನಾನು ಹೇಳೋದು, ಶಾಸ್ತ್ರ ಖಂಡಿತ ನಿಷೇಧ ಮಾಡಿದೆ, ಅದರ ಅರ್ಥ ನಾವು ನಾಲಿಗೆ ರುಚಿಗೆ ಯಾವತ್ತೂ ತಿನ್ನಬಾರ್ದು. ಇದನ್ನು ನಾಲಿಗೆ ರುಚಿ ಅಂತ ತಿನ್ನಲೇಬಾರ್ದು. ನಮಗೆ ನಿನ್ನೆದು ತಂಗಳನ್ನ ಉಳಿದಿದೆ, ಸ್ವಲ್ಪ ಬೆಳಿಗ್ಗೆ ಚಿತ್ರಾನ್ನ ಮಾಡಿ ಒಂದು ಒಗ್ಗರಣೆ ಕೊಟ್ಟು ತಿಂದರೆ ರುಚಿಯಾಗಿರುತ್ತೆ ಅನ್ನುವ ಉದ್ದೇಶದಿಂದ ತಿನ್ನಬಾರ್ದು ನಿಮಗೆ. ಯಾಕೆಂದರೆ ಅದು ಹೃದಯ ಸಂಬಂಧಿ ರೋಗಗಳಿಗೆ ತುಂಬ ಉಪಯುಕ್ತವಾದ ಪದಾರ್ಥ. ಈ ಈರುಳ್ಳಿ ಅಂತ ಅನ್ನೋದು ನೆತ್ತರು ದಪ್ಪ ಆಗಿದ್ರೆ ಅದನ್ನು ಸ್ವಲ್ಪ ತಿಳಿ ಮಾಡುತ್ತೆ. ಡಾಕ್ಟ್ರು ಅಂಥ ಸಂದರ್ಭದಲ್ಲಿ ಅಂಥ ರೋಗಗಳಿಗಾಗಿ ರೆಸ್ಪೆಕ್ಟಿವ್ ಟೈಮಲ್ಲಿ ಇದೇನು ಅಂದರೆ ನಮ್ಗೆ ಯಾವಾಗಲೂ ಔಷಧದ ಹೆಸರು ಹೇಳಿ ತಿನ್ನುವುದು ಅಂತ ಆಗುತ್ತೆ ಕೊನೆಗೆ. ಅದು ತಪ್ಪು. ಆದರೆ ತೀವ್ರವಾದ ಅನಾರೋಗ್ಯದ ಸಂದರ್ಭದಲ್ಲಿ ಕಷಾಯದ ರೂಪದಲ್ಲಿ ತಗೊಳ್ಬೇಕಾದ ಅನಿವಾರ್ಯತೆ ಬಂದಾಗ ಖಂಡಿತ ತಪ್ಪಲ್ಲ. ಕೊನೆಯದಾಗಿ ನಾನು ಒಂದು ವಿಚಾರವನ್ನು ಕೇಳಲೇಬೇಕು. ಮುಕ್ಕೋಟಿ ದೇವತೆಗಳ ಸನ್ನಿಧಾನ ಇರುವುದು ಗೋವಿನಲ್ಲಿ ಅಂತ ಹೇಳ್ತಾರೆ. ಗೋಮಾತೆಯಲ್ಲಿ ಅಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನ ಆಗಿದೆ ಅಂತ ಹೇಳ್ತಾರೆ. ಈ ಗೋಮಯವನ್ನು ಅಥವಾ ಗೋಮೂತ್ರವನ್ನು ಸೇವನೆ ಮಾಡೋದು ಸರಿನಾ, ಅಥವಾ ಅದರ ಹಿಂದೆ ಏನು ವೈಜ್ಞಾನಿಕ ಹಿನ್ನೆಲೆ ಇದೆ? ಸೇವನೆ ಅಲ್ಲ ರೀ, ನಾವು ಸ್ನಾನ ಮಾಡ್ತಿದ್ವಿ, ಅದು ಗೋಮೂತ್ರ ಚೆಲ್ಲುವಾಗ ನಾವು ಅದರ ಅಡಿಗೆ ಹೋಗಿ ಕೂತ್ಕೊಳ್ತಿದ್ವಿ. ನಾನು ಈಗಲೂ ಕೂತ್ಕೊಳ್ತೇನೆ, ನಂಗೆ ಅದರಲ್ಲಿ ಹೇಳ್ಕೊಳ್ಳಿಕ್ಕೇನು ಬೇಜಾರೇ ಇಲ್ಲ. ಆದರೆ ಅದರ ಒಂದು ಏನು ಸಾತ್ವಿಕ ಅಥವಾ ಧನಾತ್ಮಕ ಶಕ್ತಿಯ ಅನುಭವವೇ ಬೇರೆ. ಇದು ಹೇಳಿ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಗೋಮಯ ಗೋಮೂತ್ರ ಇಡೀ ಜಗತ್ತಿನಲ್ಲಿ 83,99,999 ಜೀವಿಗಳಲ್ಲಿ ಇಲ್ಲದ ಒಂದು ಶುದ್ಧತೆ ಅದರಲ್ಲಿದೆ. ಬೇರೆ ಯಾವ ಪ್ರಾಣಿಯ ಮಲಮೂತ್ರವನ್ನು ಕೂಡ ಮನುಷ್ಯ ಅಂತ ಗ್ರೇಟ್ ಹೇಳ್ತೇವೆ, ಮಲಮೂತ್ರಕ್ಕೆ ಬೆಲೆ ಇದೆಯಾ? ಆದರೆ ಈ ಮಲಮೂತ್ರ ಇದು ಭಾರತೀಯರಲ್ಲ, ವಿದೇಶಿಯರು ಇದರ ಮೇಲೆ ಪೇಟೆಂಟ್ ಮಾಡ್ಲಿಕ್ಕೆ ಕೂತಿದ್ದಾರೆ. ನಮ್ಗೆ ಇನ್ನೂ ಬುದ್ಧಿ ಇಲ್ಲ. ಈ ಅರಿಶಿನದ ಬಗ್ಗೆ ಹೇಳಿದ್ರಿ, ಅದೇ ಥರ ಭಾರತದ ಎಷ್ಟೋ ಪದಾರ್ಥಗಳ ಮೇಲೆ ವಿದೇಶಿಯರು ಇನ್ನು ಮುಂದೆ ನಾವು ಏನಾದರೂ ಅದಕ್ಕೆ ಒಂದು ಸಂಶೋಧನಾತ್ಮಕ ಅದನ್ನು ಬಳಸ್ತೇವೆ, ರಿಸರ್ಚ್ ಪೇಪರ್ಗಳನ್ನು ಉಪಯೋಗಿಸ್ಕೊಳ್ತೇವೆ ಅಂದರೆ ಅವ್ರಿಗೆ ದುಡ್ಡು ಕಟ್ಟಿ ಬರಿಬೇಕು ನಾವು. ನಾಳೆ ಆ ಪರಿಸ್ಥಿತಿಗೆ ಬರ್ತಾ ಇದ್ದೀವಿ ನಾವು. ನಮ್ಮ ವಸ್ತುಗಳಿಗೆ ನಮ್ಮ ಮನೇಲಿ ಬೆಳೆದ್ರೆ ಅವ್ರಿಗೆ ಕೊಡ್ಬೇಕು ನಾವು, ಯಾಕಂದರೆ ಇದು ನನ್ನ ಪೇಟೆಂಟು ಅಂತಾರೆ ಅವರು. ಈ ಸ್ಥಿತಿಗೆ ಬರುವ ಮುಂಚೆ ನಾವು ಇದರನ್ನೆಲ್ಲ ಎಚ್ಚೆತ್ಕೊಳ್ಬೇಕು. ಗೋಮಯ ಗೋಮೂತ್ರದಲ್ಲಿ ಇರುವಷ್ಟು ಔಷಧೀಯ ಕಂಟೆಂಟು ನಿಮಗೆ ಬೇರೆ ಯಾವ ಪ್ರಾಣಿಯಲ್ಲೂ ಇಷ್ಟು ಸುಲಭವಾಗಿ ಸಿಗಲ್ಲ. ಇದು ಇವತ್ತು ಬೇಕಾದಷ್ಟು ನಾನೀಗ ಹೇಳಲೇಬೇಕಾಗಿಲ್ಲ, 100,000 ಕೇಸ್ಗಳು ಸಿಗ್ತವೆ ಕ್ಯಾನ್ಸರ್ ಗುಣ ಆಗಿದ್ದಕ್ಕೆ ಗೋಮೂತ್ರದಿಂದ, ಗೋಮಯದ ಬಳಕೆಯಿಂದ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಪಂಚಗವ್ಯ ಅಂತ ಮಾಡುವಾಗ ನೀವು ಆ ಪಂಚಗವ್ಯದ ತಯಾರು ಮಾಡುವುದರ ಬಗ್ಗೆ ಒಂದು ವಿವರಣೆ ಇರುವಂಥ ಮೇಲನದ ಬಗ್ಗೆ ಒಂದು ನಿಯಮ ಇದೆ. ಕಪಿಲ ಗೋವಿನದ್ದೇ ಗೋಮಯ ಆಗಬೇಕು, ಗೋಮೂತ್ರ ಆಗಬೇಕು, ಬಿಳಿ ಗೋವಿನ ಬೆಣ್ಣೆ ಆಗಬೇಕು, 5 ಬಣ್ಣದ ಹಸುಗಳಿಂದ ಇಂತಿದ್ದದ್ದೇ ಆಗಬೇಕು, ಇಷ್ಟಿಷ್ಟೇ ಪ್ರಮಾಣದಲ್ಲಿ ಹಾಕಬೇಕು ಅಂತ ನಿಯಮ ಇದೆ. ಹೌದಾ? ಅದರ ಜೊತೆಗೆ ಇಂಥದ್ದೇ ಮಂತ್ರದಿಂದ ಹಾಕಬೇಕು ಅಂತ. ಈಗ ತತ್ಸವಿತುರ್ವರೆಣ್ಯಂ ಅನ್ನುವ ಗಾಯತ್ರಿ ಮಂತ್ರದಿಂದ ಗೋಮಯ ಹಾಕ್ತಾರೆ, ಆಪ್ಯಾಯಸ್ವ ಅನ್ನೋದ್ರಿಂದ ಹಾಲು ಹಾಕ್ತಾರೆ, ದಧಿಕ್ರಾವಣ ಅನ್ನೋದ್ರಿಂದ ಮೊಸರು ಹಾಕ್ತಾರೆ, ಶುಕ್ರಮಸಿ ಜ್ಯೋತಿರಸಿ ಅಥವಾ ಘೃತಮಿಮಿಕ್ಷೆ ಅನ್ನೋದ್ರಿಂದ ತುಪ್ಪ ಹಾಕ್ತಾರೆ. ಆಮೇಲೆ ಕುಶೋದಕ ಅಂತಂದರೆ ದರ್ಭೆಯ ಕಟ್ಟನ್ನು ನೀರಿನಲ್ಲಿ ಮುಳುಗಿಸಿ ಗಂಧರ್ವ ದೇವತೆಗಳನ್ನು ಚಿಂತನೆ ಮಾಡಿ ಅದರಲ್ಲಿ ಅಭಿಮಂತ್ರಣ ಮಾಡಿ ಬೆರೆಸುವುದಿದೆ. ಪಂಚಗವ್ಯ ಹಾಲು, ಮೊಸರು, ಬೆಣ್ಣೆ ಇಲ್ಲ, ಹಾಲು, ಮೊಸರು, ತುಪ್ಪ, ಗೋಮಯ, ಗೋಮೂತ್ರ, ಇದು 5 ಬಳಸಿ ಎಂತೆಂತೋ ಥರದ. ಅದಕ್ಕೆ ಮಾತೇನಿದೆ ಗೊತ್ತಾ ತಗೊಳ್ಳುವಾಗ? ಯತ್ವಗಸ್ತಿಗತಂ ಪಾಪಂ ದೇಹೇ ತಿಷ್ಠತಿ ಮಾಮಕೆ ಪ್ರಾಶನಾತ್ ಪಂಚಗವ್ಯಸ್ಯ ದಹತು ಅಗ್ನಿರಿವ ಇಂಧನಂ. ಮೂಳೆಯ ಒಳಗೆ ಸೇರಿರಬಹುದಾದ ಬೋನ್ ಮ್ಯಾರೋ ಕ್ಯಾನ್ಸರ್ಗಳೇನಾದರೂ ಇದ್ದರೂ ಕೂಡ ಪಂಚಗವ್ಯದ ಸೇವನೆಯಿಂದ ನೀವು ಆಪರೇಷನ್ ಮಾಡಿಯೂ ಸರಿ ಮಾಡಲಿಕ್ಕಾಗದೇ ಇರುವಂಥದ್ದನ್ನು ಪಂಚಗವ್ಯ ಕ್ಲಿಯರ್ ಮಾಡುತ್ತೆ. ಅದರ ಎಕ್ಸಾಂಪಲ್ಸ್ಗಳಿದೆ ಬೇಕಾದಷ್ಟು, 100 ಪುಣೆಯಲ್ಲಿ ನಂಗೆ ಅವರ ಸಂಸ್ಥೆ ಹೆಸರು ಮರ್ತೋಯ್ತು. ಅವರು ಅದೇ ಒಂದು ಕಾರ್ಯಚಟುವಟಿಕೆಯಿಂದ ಎಷ್ಟೋ ಜನರಿಗೆ ಇವತ್ತು ಕ್ಯೂರ್ ಮಾಡ್ತಾ ಇದ್ದಾರೆ. ಅಲ್ಲಿ ತನಕ ಹೋಗೋದು ಬೇಡ. ನಾನು ಅದು ಯಾಕೆ ಹೇಳಿದೆ ಅಂದರೆ ಅದು ವೈದೇಶಿಕವಾಗಿ ಒಂದು ಹೆಸರು ಪಡೆದಂತಹ ಸಂಸ್ಥೆ ದೃಷ್ಟಿಯಿಂದ ಹೇಳಿದೆ. ಅದು ಬಿಟ್ಟು ಇನ್ನೂ ಅನೇಕ ಕಡೆಗಳಲ್ಲಿ ಮನೆಗಳಲ್ಲಿಯೂ ಕೆಲವರೆಲ್ಲ
ಗೋ ಚಿಕಿತ್ಸೆಯನ್ನು ಕೊಡುವವರು ಇದ್ದಾರೆ ಕೆಲವು ಜಾಗಗಳ ಹಳ್ಳಿಯಲ್ಲಿ. ಗೋವಿನ ಮೂಲಕವೇ ಚಿಕಿತ್ಸೆ. ಗೋಮಯ ಗೋಮೂತ್ರ ಇರೋ ಜಾಗದಲ್ಲಿ ಸ್ವಲ್ಪ ಹೊತ್ತು ಮಲಗಿದ ಅಂದರೆ ಅವನ ರೋಗ ಪರಿಹಾರ ಆಗುತ್ತೆ. ಚರ್ಮ ರೋಗಗಳೆಲ್ಲ ಗೋಮಯವನ್ನು ಚೆನ್ನಾಗಿ ಹಚ್ಚಿ ಅವನು ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡಿದ ಅಂದರೆ, ಈ ಉಪಕರ್ಮ ಆಗುವಾಗ ದಶವಿಧ ಸ್ನಾನ ಅಂತಿದೆ, ಅದರಲ್ಲಿ ಗೋಮಯ ಸ್ನಾನ, ಗೋಮೂತ್ರ ಸ್ನಾನ, ಮೊಸರು, ಪಂಚಗವ್ಯ ಸ್ನಾನ ಎಲ್ಲವೂ ಇದೆ. ಎಲ್ಲವೂ ಕೂಡ ನಮ್ಮ ದೇಹಕ್ಕೆ ಒಂದು ಶಕ್ತಿಯನ್ನು ತುಂಬುವಂಥದ್ದು, ಪಾಸಿಟಿವ್ ಎನರ್ಜಿ ಕೊಡುವಂಥದ್ದು. ಇದು ಏನು ಗೊತ್ತಿಲ್ಲದೆ ಪಂಚಗವ್ಯ ಅಂದರೆ ನಮ್ಮಲ್ಲಿ ಸಮಸ್ಯೆ ಏನಾಗಿದೆ ಗೊತ್ತಾ, ಈ ಪೇಟೆಯ ಹಸುಗಳದ್ದು ಗೋಮಯ ಗೋಮೂತ್ರ ತಗೊಂಡ್ರೆ ಅವನು ಸೀದಾ ನರಕದ ಬಾಗಿಲ ಹತ್ರ ಹೋಗಿ ನಿಂತಂಗಿರುತ್ತೆ. ಹೇಗೆ? ಯಾಕಂದ್ರೆ ಅವುಗಳು ಪಾಪ ಬೀದಿಯಲ್ಲಿ, ಅವುಗಳದ್ದೇನು ತಪ್ಪಿಲ್ಲ, ಬೀದಿಯಲ್ಲಿ ಯಾರ್ಯಾರೋ ಮನುಷ್ಯರು ಏನೇನೋ ತಿಂದದ್ದನ್ನು, ಅರ್ಧಂಬರ್ಧ ಪ್ಲಾಸ್ಟಿಕ್ ಕಟ್ಟಿ ಹಾಕಿದ್ದನ್ನು ತಿಂದು ಹೊಟ್ಟೆನೂ ಹಾಳು ಮಾಡಿಕೊಂಡು ಪ್ಲಾಸ್ಟಿಕ್ ತಿಂದು ಅವರು ಮಾಂಸ ತಿಂದಿರ್ತಾರೋ, ಯಾವ ಪದಾರ್ಥ ತಿಂದಿರ್ತಾವೋ ಅದನ್ನೆಲ್ಲ ಅರ್ಧಂಬರ್ಧ ಬಿಟ್ಟಿದ್ದು ಅವುಗಳು ಪರಿಮಳಕ್ಕೋಸ್ಕರ ಎಲ್ಲ ತಿಂದು ಬಿಡ್ತವೆ. ತಿಂದ ಮೇಲೆ ಅವುಗಳ ಗೋಮಯ ಗೋಮೂತ್ರ ಅದು ಗಟಾರಕ್ಕಿಂತ ಕೆಟ್ಟದಾಗ ವಾಸನೆ ಬರುತ್ತೆ. ಅದೇ ನೀವು ಎಲ್ಲಿ ಹಸುರಾದ ಜಾಗದಲ್ಲಿ ತಾನಾಗಿ ಹುಟ್ಟಿ ಓಡಾಡಿ ಬೆಳೆದ ಹಸುವಿನ ಗೋಮಯ ಗೋಮೂತ್ರದ ಸ್ಮೆಲ್ಲು ನೋಡಿದರೆ, ನಾನು ಎಕ್ಸ್ಪೆರಿಮೆಂಟ್ ಮಾಡಿ ಹೇಳ್ತಾ ಇರೋದು, ತುಂಬ ತಲೆನೋವಿದ್ರೆ, ತೀವ್ರವಾದ ತಲೆ ಸಿಡಿತಾ ಇದ್ದರೆ, ನೀವು ದೇಸಿ ಗೋವಿನ ಹಸುವಿನ ಈಗ ತಾನೇ ಫ್ರೆಶ್ ಹಾಕಿದ ಗೋಮಯವನ್ನು 5 ನಿಮಿಷ ನೀವು ಸ್ಮೆಲ್ಲು ತಗೊಂಡ್ರೆ ತಲೆನೋವು ಹೋಗುತ್ತೆ. ಹೌದಾ? ನಾನು ಅನುಭವಿಸಿ ಹೇಳ್ತಾ ಇರೋದು, ಸುಮ್ಮನೆ ಎಲ್ಲೋ ಯಾರದ್ದು ಪುಸ್ತಕದ್ದು ಓದಿ ಹೇಳ್ತಿಲ್ಲ ನಾನು. ಇಂಥದ್ದು ಬೇಕಾದಷ್ಟು ಅನುಭವಗಳಿವೆ. ದಿನ ನಮಗೆ ಒಂದು ಉದ್ಧರಣೆಯಷ್ಟು ಅಥವಾ ಚೂರು ಜಾಸ್ತಿ ಆದರೆ ಏನು ತೊಂದರೆ, ಸಾಯಲ್ಲ ಯಾರು. ಗೋಮೂತ್ರವನ್ನು ಫ್ರೆಶ್ ಕುಡಿದ್ರೆ ಈ ಜಾಡ್ಯ ಇದೆಯಲ್ಲ, ನಿದ್ದೆ ಬರುದು, ಆಗಾಗ ಒಂಥರ ಮಬ್ಬ್ ಅನ್ಸೋದು, ಉತ್ಸಾಹ ಇಲ್ಲ ಅನ್ಸೋದು, ಬೇಜಾರು ಅನ್ಸೋದು ಆಗುದೇ ಇಲ್ಲ. ಇಡೀ ದಿವಸ ಖುಷಿಯಾಗಿರ್ತಾನೆ. ಇದು ನಮಗೆ ಹಿಂದೆ ಹಸುಗಳ ಜೊತೆಗೆ ಇದ್ದದ್ರಿಂದ ನಮ್ಗೆ ಚೆನ್ನಾಗಿ ನೆನಪಿದೆ. ಈಗ ಅದರ ಫಲವನ್ನು ನಾವು ಮಿಸ್ ಮಾಡ್ತಾ ಇರೋದು ನಮ್ಗೆ ಅನುಭವಕ್ಕೆ ಬರ್ತಾ ಇದೆ. ಅವುಗಳ ಜೊತೆಗಿದ್ದಾಗ ನಾವು ಹೇಗಿರ್ತೀವಿ, ಅವುಗಳ ಜೊತೆ ಇದ್ದಾಗ ನಾವು ಎಷ್ಟು ಫ್ರೆಶ್ ಆಗಿರ್ತೀವಿ, ಅವುಗಳಿಲ್ಲದೆ ದೂರದಲ್ಲಿ ಯಾವುದೋ ಪ್ಯಾಕೆಟಲ್ಲಿ ಬರುವುದನ್ನಷ್ಟೇ ಕುಡಿದಾಗ ನಮ್ಮ ಮನಸ್ಥಿತಿ ಎಷ್ಟು ದುರ್ಬಲವಾಗಿರುತ್ತೆ, ಎರಡೂ ನಮ್ಗೆ ಅರ್ಥ ಆಗುತ್ತೆ. ಅದನ್ನಾಗಿ ಗೋವು ಅನ್ನೋದು ಒಂಥರ ಚಲಿಸುವ ಚಿಕಿತ್ಸಾಲಯ. ಸೂಪರ್. ಅದು ಆ್ಯಕ್ಚುಲಿ ಸೈನ್ಸೇ, ಅದು ನಿಜವಾಗ್ಲೂ ಚಲಿಸುವ ವಿಜ್ಞಾನ ಇದ್ದಾಗೆ ಚಲಿಸುವ ಚಿಕಿತ್ಸಾಲಯ. ಅದು ಹೋದಲ್ಲಿ ನಿಮ್ಗೆ ಮದ್ದು ಕೊಡುತ್ತೆ, ನೀವು ಅದ್ರ ಜೊತೆಗಿದ್ರೆ ಸಾಕು. ಅದನ್ನು ಮೇಯಿಸಿದ್ರೆ, ಅದನ್ನ ಮೈ ಸವರಿದ್ರೆ, ಅದರ ಜೊತೆಗಿದ್ರೆ ನಿಮ್ಗೊಂದು ಮಾನಸಿಕವಾದ ಏನೇ ಒಂದು ಡಿಪ್ರೆಷನ್ ತರ ಇದ್ರೂ ಕೂಡ ಅದು ಪರಿಹಾರ ಆಗುತ್ತೆ. ಅಲ್ಲ, ಈಗ ದುಡ್ಡು ಮಾಡ್ತಾರೆ ಕೌ ಕಡ್ಲಿಂಗ್ ಅಂತ, 15,000 ರೂಪಾಯಿ. ನಾವು ಕೆಲ್ಸಕ್ಕೆ ಸಿಗಲ್ಲ, ಒಂದು 15,000 ರೂಪಾಯಿ ಕೊಟ್ರು ಅಂತ ಒದ್ದಾಡ್ತಾ ಇದ್ರೆ, ಇವರು ಯಾವುದೋ ಒಂದು 10 ಗಂಟೆಗೆ 5 ಗಂಟೆಗೆ ಅವ್ರ ಹತ್ರ ನೀವು ಮತ್ತೇನು ಅವ್ರು ಚಾಕ್ರಿನೇ ಮಾಡ್ಬೇಕು. ಮನೆಯಲ್ಲಿದ್ದ ಹಸುನ ಮಾರ್ದ, ಇಲ್ಲಿ ಬಂದು ಕೌ ಚಾಕ್ರಿ ಮಾಡಿ 15,000 ರೂಪಾಯಿ ಕೊಟ್ಟು ನಾನು ಈಗ ಆರೋಗ್ಯವಂತನಾಗಿದ್ದೇನೆ ಅಂತ ಸೋ ಕಾಲ್ಡ್ ಸಿವಿಲೈಸೇಷನ್ನ ವ್ಯಕ್ತಿಯ ಮಾತಿದು. ಅದ್ಭುತಾಚಾರ್ಯ, ಅನೇಕ ವಿಚಾರಗಳನ್ನು ಮಾತಾಡಿದೀವಿ, ಇನ್ನೂ ಬೇಕಾದಷ್ಟಿದೆ. ನನಗೆ ಯಾರೋ ಒಬ್ರು ಕೇಳಿದ್ರು, ಯಾರಾದ್ರೂ ಪ್ರಶ್ನೆಗಳನ್ನು ಕೇಳುದಿದ್ರೆ ಕೇಳಿ, ನಾವು ಅದನ್ನ ಆಮೇಲೆ ನಿಧಾನಕ್ಕೆ ಉತ್ತರಿಸೋಣ. ಇಂಥ ಪ್ರಶ್ನೆಗಳು ಖಂಡಿತ. ನನಗೆ ಯಾರೋ ಒಬ್ರು ಕೇಳಿದ್ರು, ದೇವಸ್ಥಾನಗಳಲ್ಲಿ ನೀವು ಆ ದೇವತಾ ಪ್ರತಿಮೆಗಳ ಮುಂದೆ ಹೋಗಿ ಕೈ ಮುಗಿಯೋದು ಯಾಕೆ, ಅಲ್ಲಿ ಹೋಗಿ ಜೋರು ಜಾಂಟಿ ಹೊಡೆಯೋದು, ಗಂಟೆ ಬಾರಿಸೋದು, ಅದೆಲ್ಲ ಯಾಕೆ ಅಂದರೆ ಇದಕ್ಕೆ ಧಾರ್ಮಿಕ ಹಿನ್ನೆಲೆಗಳನ್ನು ಕೊಡ್ತೀರಿ, ಆದರೆ ವೈಜ್ಞಾನಿಕ ಹಿನ್ನೆಲೆಗಳನ್ನು ಏನು ಕೊಡ್ತೀರಿ ನೀವು ಅಂತ ಕೇಳಿದಾಗ, ನಾನು ಹಿಂದೆ ಒಂದು ಬುಕ್ ಓದಿದಾಗ ಬುಕ್ಕಲ್ಲಿ ಭಾಳ ಅದ್ಭುತವಾಗಿ ಬರೆದಿದ್ರು, ಇಂಡಿಯಾ ಇನ್ ದ ಸೈನ್ಸ್ ಅನ್ನೋ ಪುಸ್ತಕದಲ್ಲಿ. ರಾಕ್, ಇಟ್ಸ್ ಅ ರಾಕ್, ಅದು ಒಂದು ಕಲ್ಲು, ಇಟ್ಸ್ ಮೇಡ್ ಅಪ್ ಆಫ್ ಅ ಮಿನರಲ್ಸ್ ಅಂತ ಗೊತ್ತು. ಯಾವಾಗ ನಾವು ಆ ಸೌಂಡ್ ಎನರ್ಜಿಯನ್ನು ಪಾಸ್ ಮಾಡ್ತೀವಿ, ಸೌಂಡ್ ಎನರ್ಜಿ ಅನ್ನೋದು ಒಂದು ರಿಫ್ಲೆಕ್ಟ್ ಆಗುತ್ತೆ. ಈ ಲೈಟ್ ಹಾಕಿದ್ದೀವಿ, ಒಂದು ರಿಫ್ಲೆಕ್ಷನ್ ಇದೆ, ಸೌಂಡ್ ಅನ್ನೋದಕ್ಕೂ ಒಂದು ಎಕೋ ಇದೆ, ಒಂದು ರಿಫ್ಲೆಕ್ಷನ್ ಇದೆ. ಆ ಒಂದು ಕ್ಲೋಸ್ ರೂಮಲ್ಲಿ ಹೋದಂತಹ ಸೌಂಡು ಆ ಪ್ರತಿಮೆಗೆ ಪಡೆದು ಎಲಾಬ್ರೇಟ್ ಆಗಿ ಬರುತ್ತೆ ನಮ್ಮ ಹತ್ರಕ್ಕೆ ವಾಪಸ್. ಆ ಜೋರು ಸೌಂಡನ್ನು ನಾವು ಕೇಳಿಸ್ಕೊಂಡಾಗ ಅಥವಾ ಅದನ್ನು ನಾವು ಫೀಲ್ ಮಾಡಿದಾಗ ಆಗ ಮನಸ್ಥಿತಿಗಳು ಚೇಂಜ್ ಆಗುತ್ತೆ, ಒಂದು ಪಾಸಿಟಿವ್ ಎನರ್ಜಿ ಫಾರ್ಮ್ ಆಗುತ್ತೆ. ಅದನ್ನು ಅನುಭವಿಸ್ಬೇಕಪ್ಪ, ಅಧ್ಯಯನ ಮಾಡಿದರೂ ಗೊತ್ತಾಗಲ್ಲ, ಅಲ್ಲಿ ಹೋಗಿ ಅನುಭವಿಸಿ ಬಂದಾಗ ಗೊತ್ತಾಗುತ್ತೆ ಅಂತ ಹೇಳಿದೆ. ಸೊ ಅದೇ ಹೇಳಿದ್ನಲ್ಲ, ಭಾಳ ಆಳವಾಗಿ ನೀವು ಮೊದಲೇ ಹೇಳಿದಾಗೆ ಭಾಳ ಆಳವಾಗಿ ವಿಜ್ಞಾನ ಹುಡುಕ್ತೀನಿ ಅಂದರೆ ಕಷ್ಟ. ದೇವರು ಅಂದರೆ ಕೇವಲ ಆ ಪ್ರತಿಮೆಯಲ್ಲ, ಇಡೀ ದೇವಸ್ಥಾನದ ಕೊನೆಯ ಆವರಣದ ತನಕ ಏನೇನಿದೆ ಅದಷ್ಟೂ ದೇವರ ಶರೀರ. ಹೌದು. ಆದ್ರಿಂದಾಗಿ ನೀವು ಅದರೊಳಗೆ ಹೋದಾಗ ಒಂದೇನೋ
ಸುರಕ್ಷಿತವಾದ ಜಾಗದಲ್ಲಿದ್ದೇನೆ ಅಂತ ಫೀಲ್ ಆಗುದು. ಒಂದು ಪಾಸಿಟಿವಿಟಿ ಬರುತ್ತೆ ಅನ್ನೋದು ಒಂದು ಫೀಲ್ ಆಗುತ್ತೆ. ಹಾಗಾಗಿ ಅಲ್ಲಿ ಕೂತು ಸ್ವಲ್ಪ ಹೊತ್ತು ಇದ್ದು ಬಂದ್ರೆ ಮಾನಸಿಕವಾದ ಒಂದು ಸ್ಥಿರತೆ ಬರುತ್ತೆ ಅನ್ನೋದಕ್ಕೆ ಕಾರಣ ಅದು ಇಡೀ ವಾತಾವರಣ ಭಗವನ್ಮಯ. ನೀವು ಹೇಳಿದ ಹಾಗೆ ಆ ಶಬ್ದ, ಅಲ್ಲಿಯ ತೀರ್ಥ, ಅಲ್ಲಿಯ ಬೆಳಕು, ನಾವಿವಾಗ ಈ ಲೈಟ್ಗಳನ್ನು ಹಾಕಿ ಅದರ ಒಂದು ಫ್ರೆಶ್ನೆಸ್ ಅನ್ನು ಕಳೆದು ಬಿಟ್ಟಿದ್ದೇವೆ. ಅದೇನೋ ಉಡುಪಿಯಲ್ಲಿ ಕೃಷ್ಣ ಮಠದಲ್ಲಿ ಈಗಲೂ ಒಳಗೆ ಬೆಳಕಿಲ್ಲ, ಆದ್ರೆ ಅದರದ್ದು ಒಂದು ನೋಡಿದ ನೆನಪಿನ ಒಂದು ಛಾಯೆ ಬೇರೆ, ಆ ಫಿಗರ್ ಕಣ್ಮುಂದೆ ಇರುತ್ತೆ. ಆ ಭಾವನೆ ತುಂಬಾ ಜಾಗೃತವಾಗಿ ಕೂತಿರುತ್ತೆ. ಈ ಎಲ್ಲ ಹಿನ್ನೆಲೆಯ ಜೊತೆಗೆ ಆ ಸ್ಥಳದಲ್ಲಿ ಅದು ಕೇಂದ್ರೀಕೃತವಾದ ಜಾಗ ಆದ್ರಿಂದಾಗಿ ನಾವಾಗ್ಲೇ ಒಂದು ಮಾತು ಹೇಳಿದ್ವಿ, ಎಲ್ಲಾ ಕಡೆ ಗಾಳಿ ಇದ್ರೂ ಟೈರಿಗೆ ಗಾಳಿ ಹೇಗೆ ಹಾಕಬೇಕು, ಎಲ್ಲಾ ಕಡೆ ದೇವರಿದ್ರು ಕೂಡ ಒಂದು ಪರ್ಟಿಕ್ಯುಲರ್ ಯಾಕೆಂದ್ರೆ ಎಲ್ರಿಗೂ ಎಲ್ಲಾ ಕಡೆ ದೇವರ ನೆನಪಾಗಲ್ಲ. ಒಂದು ಪ್ರತೀಕ ಅವರಿಗೆ ಆಧಾರಕ್ಕೆ ಬೇಕೇ ಬೇಕು. ಆ ಆಧಾರದ ದೃಷ್ಟಿಯಿಂದ ಪ್ರತಿಷ್ಠೆ ಮಾಡಿದ ಜಾಗದಲ್ಲಿ ಅನೇಕ ಮಂತ್ರಗಳ ಜಪ, ಅನುಷ್ಠಾನ, ಪೂಜೆ, ಅಂದ್ರೆ ಅದರ ಪ್ರತಿಮೆಯಲ್ಲಿ ಮಾಡಿದ ಅಭಿಮಂತ್ರಣೆ ಅದು ಶಕ್ತಿ ಕೇಂದ್ರೀಕೃತವಾಗಿರುತ್ತೆ. ಯಾರು ಭಕ್ತ ಹೋಗಿ ಪ್ರಾರ್ಥನೆ ಮಾಡ್ತಾನೋ ಅವನು ಮಾತಿನಿಂದ ಸಲ್ಲಿಸ್ಬೋದು ಅಥವಾ ಮಾನಸಿಕವಾಗಿ ಅದರ ಜೊತೆಗೆ ಸಂವಾದ ನಡೆಸ್ಬೋದು, ಅದು ರಿಫ್ಲೆಕ್ಟ್ ಆಗುತ್ತೆ. ಆಗ್ಲೇ ನೀವು ಹೇಳಿದಾಗ ಈ ಎಲ್ಲ ಶಬ್ದಗಳು, ಅದರ ಮಂತ್ರಗಳು ಇತ್ಯಾದಿಗಳೆಲ್ಲವೂ ರಿಫ್ಲೆಕ್ಟ್ ಆಗುವಾಗ ಅವನವನಿಗೆ ಏನೇನು ಬೇಕಿರುತ್ತೋ ಅದು ಆಯ ಶಕ್ತಿಯಿಂದ ಸಿಗ್ತಾ ಹೋಗುತ್ತೆ. ಬಿಟ್ರಿ ಅದೇ ಅನೇಕ ವಿಚಾರಗಳನ್ನು ಮಾತಾಡಿದ್ದೀವಿ, ಅನೇಕ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ಮುಂದೆ ಸಮಯ ಸಿಕ್ಕರೆ ಮತ್ತೊಂದು ಇದೇ ಥರದ ಪಾಡ್ಕಾಸ್ಟನ್ನು ಮಾಡೋಣ. ಇನ್ನೂ ಅನೇಕ ವಿಚಾರಗಳನ್ನು ಯಥಾಶಕ್ತಿ ನಮ್ಮದು ಒಂದು ಸಿನಿಮಾ ಸಂಹಿತೆ ಬಾಕಿ ಇದೆ ಪೆಂಡಿಂಗ್ ಇದೆ, ವಿಲ್ ಡು ಇಟ್ ಮಾಡೋಣ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ಮತ್ತು ಮುಂದಿನ ಒಂದು ಇಂಟರ್ವ್ಯೂಲ್ಲಿ ಅಥವಾ ಮುಂದಿನ ಒಂದು ಪಾಡ್ಕಾಸ್ಟಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಾನು ನಿಮ್ಮ ಮುಂದಕ್ಕೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಿಯಾಂಡ್ ಲಿಮಿಟ್ಸ್. ನಮಸ್ಕಾರ.